ವಂದನಾರ್ಪಣೆಗೆ ಮೊದಲು ಮುಂದಿನ ಕಾರ್ಯಕ್ರಮದ ಬಗ್ಗೆ ಒಂದು ಸೂಚನೆ. ನಾಳಿದ್ದು ಗುರುವಾರ 17ನೇ ತಾರೀಕು ಸಂಜೆ ಈ ಗೋವಿನ ಕಥೆ ಆಧಾರಿತ ನೃತ್ಯ ರೂಪಕ ಪುಣ್ಯಕೋಟಿ ಅಂತ ಡಾಕ್ಟರ್ ಪದ್ಮಾ ಸುಬ್ರಹ್ಮಣ್ಯಂ ಅವರ ಶಿಷ್ಯೆ ಸುಂದರಿ ಸಂತಾನಂ ಅವರು ಪ್ರಮುಖ ಪಾತ್ರದಲ್ಲಿರ್ತಾರೆ. ಒಂದು ನೃತ್ಯ ರೂಪಕ ನಾಳಿದ್ದು ಸಂಜೆ 6:30 ಇದೇ ಸಭಾಂಗಣದಲ್ಲಿ ಇರುತ್ತೆ. ಮೊಟ್ಟ ಮೊದಲಿಗೆ ಈ 6 ದಿವಸಗಳ ಕುಮಾರವ್ಯಾಸ ಭಾರತ ಕಾರ್ಯಕ್ರಮದ ಪ್ರಾಯೋಜಕರಾದ ಶ್ರೀ ಜಗದೀಶ್ ಮಯ್ಯ ಮತ್ತು ಶ್ರೀಮತಿ ಮಯ್ಯ ಅವರಿಗೆ ತಮ್ಮೆಲ್ಲರ ಪರವಾಗಿ ಗೋಖಲೆ ಸಂಸ್ಥೆಯ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ಪರ್ಯಾಯದಲ್ಲಿ ವ್ಯಾಖ್ಯಾನಗೊಂಡ ಉದ್ಯೋಗ ಪರ್ವ ಹಾಗೂ ಭೀಷ್ಮ ಪರ್ವದ ಒಂದು ಭಾಗ, ಇದರ ವಾಚ್ಯಾರ್ಥ ಸಾಂಕೇತಿಕ ಅರ್ಥ ಎಲ್ಲ ವೈಶಿಷ್ಟ್ಯಪೂರ್ಣವೇ ಆಗಿದೆ. ಒಂದು ಪಾತ್ರವಾಗಿ ಶ್ರೀಕೃಷ್ಣನ ವ್ಯಕ್ತಿತ್ವದ ಸಂಕೀರ್ಣತೆ ಕೂಡ ಇಲ್ಲಿ ಈ ಭಾಗದಲ್ಲಿ ಎದ್ದು ಕಾಣುತ್ತೆ. ಒಬ್ಬ ಡಿಪ್ಲೊಮ್ಯಾಟ್ ಆಗಿ ಶ್ರೀಕೃಷ್ಣನ ವರ್ತನೆ ಸಮರ್ಥನೀಯವೇ, ಅವನು ಪಕ್ಷಪಾತ ಮಾಡಿದ ಅಂತ ಅನಿಸಲ್ವೇ, ಮತ್ತು ಆ ಸರ್ವಶಕ್ತನಿಗೆ ಯುದ್ಧನ ನಿವಾರಿಸೋದು ಸಾಧ್ಯ ಇರಲಿಲ್ವೇ, ಈ ರೀತಿ ಏನೇನೋ ಪ್ರಶ್ನೆಗಳು ಹುಟ್ಟುತ್ತೆ. ಅದರ ಬಗ್ಗೆ ಒಂದಷ್ಟು ವಿಮರ್ಶೆ ಕೂಡ ಬೇರೆಯವರು ಮಾಡಿದ್ದು ಉಂಟು. ಆದರೆ ಇವೆಲ್ಲ ಬೌದ್ಧಿಕ ಕಸರತ್ತಷ್ಟೇ ಆಗತ್ತೆ. ದುರ್ಯೋಧನ ಅರ್ಜುನರು ಯುದ್ಧದಲ್ಲಿ ನೆರವು ಕೇಳೋದಕ್ಕೆ ಕೃಷ್ಣನ ಹತ್ರ ಬಂದ ಪ್ರಸಂಗ ನೋಡಿದ್ರೆ ಉತ್ತರೋತ್ತರ ಆಗಬೇಕಾದ್ದೇ ಆಯಿತು, ಅದಿರಲಿ. ಆದರೆ ವೃಷ್ಣಿ ಸೇನೆಯನ್ನು ದುರ್ಯೋಧನ, ಕೃಷ್ಣನ ಮಾರ್ಗದರ್ಶನವನ್ನು ಅರ್ಜುನ ಅವರು ತಾವಾಗಿಯೇ ಆಯ್ಕೆ ಮಾಡಿಕೊಂಡ್ರು. ಅವರಿಗೆ ನಿರ್ಬಂಧ ಏನಿರಲಿಲ್ಲ. ಈ ಅಂಶವನ್ನು ನಾವು ಮರಿಬಾರದು. ಹೀಗೆ ಈ ಒಂದೊಂದು ವಿವರವೂ ಸಂಕೇತಾರ್ಥ ಗರ್ಭಿತವಾಗಿದೆ. ಇವೆಲ್ಲ ಸಮನ್ವಿತಗೊಳ್ಳೋದು ಆಧ್ಯಾತ್ಮಿಕ ಸ್ತರದಲ್ಲಿ ಮಾತ್ರ. ಎಲ್ಲ ವಿಷಮ ಸಂದರ್ಭಗಳಲ್ಲಿ 2 ಮಾರ್ಗಗಳು ತೆರೆದಿರುತ್ತವೆ. ಆಯ್ಕೆನೂ ಆಗತ್ತೆ, ಪರಿಣಾಮ ವಿಕಟವೇ ಆಗತ್ತೆ. ದುರ್ಯೋಧನ ಪಾಪ ಸತರ್ಕವಾಗಿಯೇ ಸೈನ್ಯವನ್ನು ಆಯ್ಕೆ ಮಾಡಿಕೊಂಡ, ಆದರೆ ಸೈನ್ಯ ನಾಶವಾಯಿತು. ಆದರೆ ಯಥೋ ಕೃಷ್ಣಸ್ತಥೋ ಧರ್ಮ ಅಂದುಕೊಂಡ ಅರ್ಜುನನಿಗೆ ವಿಜಯ ಆಯಿತು. ಈ ಶ್ರೀಕೃಷ್ಣ ಸಂಧಾನ ಘಟ್ಟವನ್ನು ಒಳಗೊಂಡ ಈ ಭಾಗ ಕುಮಾರವ್ಯಾಸನ ಪಾಲಿಗೆ ದೊಡ್ಡ ಔತಣ ಆಗಿದೆ, ನಮಗೂ ಕೂಡ. ಮಹಾಭಾರತದ ಕಾವ್ಯ ಹೃದಯವನ್ನು ನಿಚ್ಚಳವಾಗಿ ಪ್ರಕಟೀಕರಿಸುವ ಒಂದು ಭಾಗ ಉದ್ಯೋಗ ಪರ್ವ. ಕೃತಮ್ಮಯೇದಂ ಭಗವಾನ್ ಕಾವ್ಯಂ ಪರಮಪೂಜಿತಂ ಅಂತ ವ್ಯಾಸರು ಬ್ರಹ್ಮನಿಗೆ ಹೇಳಿದರು. ಆ ಕಾವ್ಯತ್ವ ಕುಮಾರವ್ಯಾಸನಂತಹ ಮುತ್ಸದ್ದಿಯ ಕೈಯಲ್ಲಿ ಮತ್ತಷ್ಟು ಪ್ರಜ್ವಲತೆಯನ್ನು ಪಡ್ಕೊಂಡಿದೆ. ಶತಾವಧಾನಿ ಡಾಕ್ಟರ್ ರಾ ಗಣೇಶ್, ಗಮಕ ವಿದ್ವಾಂಸರಾದ ಶ್ರೀ ಚಂದ್ರಶೇಖರ ಕೆದಿಲಾಯ ಮತ್ತು ಕಾವ್ಯಮರ್ಮಜ್ಞರೂ ಆದ ವೇಣುವಾದಕ ವಿದ್ವಾನ್ ಎಚ್.ಎಸ್. ವೇಣುಗೋಪಾಲ್, ಈ 3 ವಿದ್ವದ್ರಸಿಕರು ಸೇರಿ ನಮಗೆಲ್ಲ ಭೂರಿ ಭೋಜನವನ್ನೇ ಮಾಡಿಸಿದ್ದಾರೆ. ಇಲ್ಲಿ ನಡೆದದ್ದು ಕೇವಲ ವಾಚನ ವ್ಯಾಖ್ಯಾನ ಮಾತ್ರವಲ್ಲ, ರಸಭರಿತ ನಾಟಕವೇ ನಮ್ಮ ಕಣ್ಣೆದುರುಗಡೆ ನಡೆದಿದೆ ಅಂತ ಹೇಳಬಹುದು. ಕೃಷ್ಣ ಕೌರವಾಸ್ಥಾನಕ್ಕೆ ಬಂದ ಮತ್ತು ವಿದುರನ ಆತಿಥ್ಯ ಸಂದರ್ಭದಲ್ಲಿ ಗಣೇಶ್ ಹೇಳಿದರು, ಕುಮಾರವ್ಯಾಸ ಶ್ರವ್ಯಕಾವ್ಯದಲ್ಲಿ ದೃಶ್ಯಕಾವ್ಯದ ವೈಭವ ತಂದಿದ್ದಾನೆ ಅಂತ. ಕುಮಾರವ್ಯಾಸ ಕಾವ್ಯದಂತೆ ಈ ಗಾಯನ ವಾದನ ವ್ಯಾಖ್ಯಾನ ಸತ್ರದಲ್ಲಿಯೂ ಪ್ರತಿಭೆಯ ಗೇರಸೊಪ್ಪೇನೆ ನಮ್ಮ ಮುಂದೆ ಬಂದಿದೆ. ಗಣೇಶ್ ಅವರ ಶಾಬ್ದಿಕ ವ್ಯಾಖ್ಯಾನ, ಚಂದ್ರಶೇಖರ್ ಕೆದಲಾಯರ ಅದ್ಭುತ ಗಮಕ ಮಾಧ್ಯಮದ ವಿನಿಕೆ, ವಿದ್ವಾನ್ ಎಚ್.ಎಸ್. ವೇಣುಗೋಪಾಲ್ ಅವರು ಮೆರೆಸಿದ ರಾಗ ಪ್ರಪಂಚ, ಇವು ಒಂದಕ್ಕಿಂತ ಒಂದು ನಮ್ಮನ್ನು ರಂಜಿಸಿದೆ. ಆ ದುರ್ಯೋಧನನನ್ನು ಕನ್ವಿನ್ಸ್ ಮಾಡೋದಕ್ಕೆ ಶಕುನಿ ಬಳಸಿದ ತಂತ್ರವನ್ನು ಇವರ ಆಭೇರ್ಯ ರಾಗ ಮೀರಿಸ್ತು ಅಂತ ಗಣೇಶ್ ಅವರು ಟಿಪ್ಪಣಿ ಮಾಡಿದರು. ಅದು ಎಷ್ಟು ಕನ್ವಿನ್ಸಿಂಗ್ ಆಗಿದೆ ಅಂದರೆ ನನಗೇನೆ ಶಕುನಿ ಹೇಳಿದ್ದನ್ನೆಲ್ಲ ಒಪ್ಕೊಂಡು ಹಾಗೆ ನಡೆಯೋಣ ಅನ್ನಿಸ್ತಾ ಇದೆ ಅನ್ನೋ ಮಾತನ್ನು ಗಣೇಶ್ ಅವರು ಹೇಳಿದರು. ಹೀಗೆ ಒಂದೇ ಮೋಹನ ರಾಗ ಒಂದೊಂದು ಕಡೆ ಎಂಥೆಂಥ ರಸವನ್ನು ಚಿಮ್ಮಿಸ್ತಾ ಇತ್ತು. ಇದೆಲ್ಲ ಒಂದು ಅಲೌಕಿಕವಾದ ಅದ್ಭುತ ಅನುಭವ ಅಂತ ಹೇಳಬೇಕು.
ಈ ರಥಯಾತ್ರೆಗೋಸ್ಕರ ಈ 3 ಜನ ವಿದ್ವಾಂಸರಿಗೆ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಶ್ರೀ ಜಗದೀಶ್ ಮಯ್ಯ ಅವರು ಬಂದು ವಿದ್ವಾಂಸರಿಗೆ ಗೌರವಾರ್ಪಣೆ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ. ಶ್ರೀಮದಮರಾಧೀಶನತಪದ ತಾಮರಸ ಘನ ವಿಪುಳ ನಿರ್ಮಲ ರಾಮನು ಅನುಪಮ ಮಹಿಮ ಸನ್ಮುನಿ ವಿನುತ ಜಗಭರಿತ ಶ್ರೀಮದಮರಾಧೀಶನತಪದ ತಾಮರಸ ಘನ ವಿಪುಳ ನಿರ್ಮಲ ರಾಮ ಅನುಪಮ ಮಹಿಮ ಸನ್ಮುನಿ ವಿನುತ ಜಗಭರಿತ ಶ್ರೀಮದೂರ್ಜಿತ ಧಾಮ ಸುದಯಾನಾಮ ಆಘವ ಭೀಮ ರಘುಕುಲ ರಾಮ ಶ್ರೀಮದೂರ್ಜಿತ ನಾಮ ಸುದಯಾನಾಮ ಆಘವ ಭೀಮ ರಘುಕುಲ ರಾಮ ರಕ್ಷಿಸು ಒಲಿದು ಗದುಗಿನ ವೀರ ನಾರಾಯಣ ರಘುಕುಲ ರಾಮ ರಘುಕುಲ ರಾಮ ರಕ್ಷಿಸು ಒಲಿದು ಗದುಗಿನ ವೀರ ನಾರಾಯಣ. ಖರಾಸುರನ ಸಂಹಾರ ಮಾಡಿದವನು ಶ್ರೀರಾಮ. ಖರ ದೂಷಣ ತ್ರಿಶಿರಸ್ಕರನ್ನ ಅವನ ಸ್ತೋತ್ರಕ್ಕಾಗಿ ಅವನಿಗೆ ಪ್ರಿಯವಾದ ರಾಗ ಆದರೆ ಒಳ್ಳೆಯದು, ಖರ ಹರಪ್ರಿಯ ರಾಗವಾದರೆ ರಮಣೀಯವಾಗುತ್ತದೆ, ಔಚಿತ್ಯಪೂರ್ಣವಾಗುತ್ತೆ ಅಂತ ಖರಹರಪ್ರಿಯ ರಾಗದಿಂದ ಮಂಗಲಾಚರಣೆ ಮಾಡಿದ್ದಾರೆ. ಈ ಒಂದು 6 ದಿವಸಗಳಲ್ಲಿ ಮತ್ತೊಂದು ಪರ್ಯಾಯವಾಗಿ ಉದ್ಯೋಗ ಪರ್ವದಿಂದ ಆರಂಭ ಮಾಡಿಕೊಂಡೆವು. ಇದು ನನ್ನ ಪಾಲಿಗಂತೂ ತುಂಬ ಸಂತೋಷದ ಸಂಗತಿ. ಸಾಮಾನ್ಯವಾಗಿ ಕಾವ್ಯವನ್ನು ಓದುವುದಕ್ಕಿಂತ ದೊಡ್ಡ ಸಂತೋಷ ನನ್ನ ಬದುಕಿನಲ್ಲಿ ಇನ್ಯಾವುದೂ ಇಲ್ಲ. ಇನ್ನು ಸಂಗೀತ, ನೃತ್ಯ ಅದಕ್ಕೆ ಪೂರಕವಾಗಿಯೇ ಬರುವುದು. ನಾನು ನನ್ನ ಜಗತ್ತನ್ನು ಕಂಡಿದ್ದು, ಸಕಲ ಶಾಸ್ತ್ರಗಳನ್ನು ಕಂಡುಕೊಂಡದ್ದು ಕಾವ್ಯದ ಮೂಲಕವೇ, ಎಲ್ಲವನ್ನೂ ಕಂಡಿದ್ದು ಕಾವ್ಯದ ಮೂಲಕ. ಹಾಗಾಗಿ ಕಾವ್ಯ ಗುರು ನನಗೆ, ಕಾವ್ಯ ಸಖ, ಕಾವ್ಯ ತಂದೆ ತಾಯಿ ಎಲ್ಲ. ಅಂಥದ್ದನ್ನು ಆಸ್ವಾದ ಮಾಡುವಾಗ, ಇಂಥ ಕಾವ್ಯಕ್ಕೆ ಗುರು ಅನಿಸಿದ ಕೃತಿಯ ಮೂಲಕ ಆಸ್ವಾದ ಮಾಡುವಾಗ ಮತ್ತೂ ಸಂತೋಷ. ಅದನ್ನು ಒಡನೊಡನೆಯ ಆನಂದವನ್ನು ಹೇಳಿಕೊಳ್ಳೋದಕ್ಕೆ ಒಂದು ಅವಕಾಶ ನನಗೆ ಬಂದರೆ ಅದು ಇನ್ನೂ ಹೆಚ್ಚು. ನಾಲಿಗೆ ಚಪಲವೂ ತೀರಿದಂತೆ ಆಗುತ್ತದೆ. ಕಾವ್ಯಾನಂದದ ಕ್ಷೀರ ಹೃದಯದ ಬಟ್ಟಲಲ್ಲಿ ತುಂಬಿ ತುಳುಕಾಡಿ ಉಕ್ಕೇರಿದಾಗ ಅದು 4 ಜನರು ಕೇಳುವರಿದ್ದರೆ ಅದು ಇನ್ನೂ ಹೆಚ್ಚಿನ ಆನಂದವನ್ನು ಕೊಡುತ್ತೆ. ಅದಕ್ಕೆ ಗಾನ ಮತ್ತು ರಮಣೀಯವಾದಂತಹ ವೇಣುವಾದನವೂ ಕೂಡ ಸೇರಿಕೊಂಡ್ರೆ ಇನ್ನೇನು ಹೇಳಬೇಕು. ಹೀಗಾಗಿ ನನ್ನ ಸಂತೋಷಕ್ಕೆ ದುಪ್ಪಟ್ಟು ಮುಪ್ಪಟ್ಟು ಆಯಿತು. ಇದನ್ನು ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯವರು, ವಿಶೇಷತಃ ರಾಮಸ್ವಾಮಿಯವರು, ನಮ್ಮ ರಾಮು ಅವರು ಮಾಡಿಕೊಟ್ಟರು. ಅದಕ್ಕೆ ಆದಿ ಮೂಲ ಉಪಾದಾನ ನಿಮಿತ್ತ ಕಾರಣ ಗೆಳೆಯ ಜಗದೀಶ ಮತ್ತು ಶ್ರೀಮತಿ ಸರ್ವಮಂಗಳ ಅವರು. ಅವರೆಲ್ಲರಿಗೆ ನಾನು ವೈಯಕ್ತಿಕವಾಗಿ, ನಮ್ಮ ಕೇದಲಾಯರಿಗೆ, ವೇಣುಗೋಪಾಲ್ ಅವರಿಗೆ, ತಮ್ಮೆಲ್ಲರಿಗೂ ತುಂಬ ಕೃತಜ್ಞನಾಗಿದ್ದೀನಿ. ನಮಸ್ಕಾರ. ಏಕೆಂದರೆ
ಇದಕ್ಕೆ ಬೋನಸ್ಸೇ ಜಾಸ್ತಿ ಆಗಿದೆ, ಅಸಲಿಗಿಂತ ಬಡ್ಡಿ ಚಕ್ರಬಡ್ಡಿಯಾಗಿ ಬೆಳೀತಾ ಇದೆ. ಆ ಆನಂದಕ್ಕೆ ಯಾವ ಪಡಿಯನ್ನು ಎರೆಯುವುದಕ್ಕೆ ಸಾಧ್ಯ ಇಲ್ಲ. ಮಹಾಭಾರತದ ಭೀಷ್ಮ ಪರ್ವಕ್ಕೆ ಬಂದಿದ್ದೀವಿ. ಭೀಷ್ಮ ಪರ್ವ ಅಂದ ತಕ್ಷಣ ಎಲ್ಲರಿಗೂ ಕೂಡ ಎರಡು ಘಟನೆಗಳು, ಒಂದು ಭಗವದ್ಗೀತೋಪದೇಶ, ಮತ್ತೊಂದು ಕೃಷ್ಣನ ಚಕ್ರಾಸ್ತ್ರಾನುಸಂಧಾನ. ಇದು ಜ್ಞಾಪಕಕ್ಕೆ ಬರುತ್ತೆ. ಈ ಹೊತ್ತು ಗೀತೋಪದೇಶವನ್ನು ಕಾಣಬಹುದು. ಸೇನೆಯೋರು ಭಯೋರ್ ಮಧ್ಯೆ ರಥಂ ಸ್ಥಾಪಯ ಮೇಚ್ಯುತ ಅಂತ ಕೃಷ್ಣನಿಗೆ ಹೇಳಿ ಅರ್ಜುನ ಎರಡು ಸೇನೆಗಳ ಮಧ್ಯದಲ್ಲಿ ರಥವನ್ನು ನಿಲ್ಲಿಸಿಕೊಳ್ತಾನೆ. ಕುಮಾರವ್ಯಾಸ ಬಹಳ ಸೊಗಸಾಗಿ ಅಲ್ಲಿಯ ಒಂದು ಸಂದರ್ಭವನ್ನು ವರ್ಣಿಸ್ತಾನೆ. ಚಟುಲ ಹಯಖುರ ಖಂಡಿತೋರ್ವೀ ನಿಟಲ ನಿರ್ಗತ ಬಹಳ ಧೂಳೀ ಪಟಲ ಧೂಸರ ಸಕಲ ಜಗದಸುರಾರಿ ನಲವಿನಲಿ ಪಟುಗತಿಯ ಗರುವಾಯಿಯಲ್ಲಿ ಸಂಘಟಿಸಿ ಹಯವನು ಸುಳಿಸಿದನು ಚೌಪಟದೊಳು ಯಾರಿಸುತ್ತ ಬೋಳೈಸಿದನು ಕಂಧರವ ಅಂತ ಆ ಕುದುರೆ ಕೆಂದೂಳಿ ಎರಚ್ತಾ ಇರತಕ್ಕಂಥ ಖುರ ಗೊರಸಿನ ಆಘಾತ ಮತ್ತು ಅವುಗಳ ಹಿಳಿಲನ್ನು, ಕೊರಳಿನ ಮೇಲಿರುವ ಜೂಲನ್ನು ಸವರುವ ರೀತಿ, ಗತಿಗೆ ಕುಣಿದವು ನಾಸಿಕದ ಹುಂಕೃತಿಯ ಫೇನೋನ್ನತಿಯ ಬಳಿಯ ಅವಗತಿಯ ಕಬ್ಬಿಯ ಕೊಂಡಿಗಳ ಘಣಘಣಿತ ನಿಸ್ವನದ ವಿತತ ಸೃಕ್ವದ ಲೋಳಿಗಳ ಸಂಸ್ಕೃತ ಜಠರಜ ಸ್ವೇದ ಜಲ ಲಾಲಿತ ಹಯಾವಳಿ ಕಳನ ಗೆಲಿದವು ಹರಿಯ ನೇಮದಲ್ಲಿ ಇಂಥ ಸ್ವಭಾವೋಕ್ತಿಯಲ್ಲಿ ಆ ಕುದುರೆಯ ಕಟವಾಯಿಯಲ್ಲಿ ಬರ್ತಾ ಇದ್ದಂಥ ನೊರೆ ಮತ್ತು ಅದರ ಗರುವಾಯಿ, ಅದರ ಪದಗತಿಯ ವಿನ್ಯಾಸ, ಒಂದೊಂದು ಕುದುರೆ ಒಂದೊಂದು ಲಯದಲ್ಲಿ ಕುಣಿಯುವ ರೀತಿ, ನಿಂತಲ್ಲಿಯೇ ಅವು ಕುಣಿಯುತ್ತವಲ್ಲ ಆ ಒಂದು ಭಂಗಿ, ಮತ್ತು ಆ ಕೊರಳಿಗೆ ಕಟ್ಟಿರತಕ್ಕಂಥ ಸ್ವರ್ಣ ಘಂಟಿಕೆಗಳ ಮಧುರ ಮನೋಜ್ಞವಾದಂತಹ ನಾದ, ಅವುಗಳ ಬೆವರು, ಇದೆಲ್ಲವನ್ನು ಕೂಡ ವರ್ಣಿಸಿ ಯುದ್ಧದ ಬಿಸಿಯನ್ನು ತೋರಿಸ್ತಾನೆ. ಕೆಲರು ಒಡ ಹುಟ್ಟಿದರು ಗುರುಗಳು ಕೆಲಬರು ಮಾವ ಮೈದುನ ನಳಿನ ಅಳಿಯ ಮಗ ಹಿರಿಯಯ್ಯ ಮುತ್ತಯ್ಯ ಮೊಮ್ಮರೆನಿಸುವರು ಎಲ್ಲರನ್ನ ಅರ್ಜುನ ಕಂಡು ಕಷ್ಟ ಆಯಿತು ಅವನಿಗೆ. ಕರಗಲಂತಃಕರಣ ಚಿಂತಾತುರನು ಸಂಗ್ರಾಮದ ವಿರಕ್ತಿಯೊಳಿರಲು ಕಂಡನು ಕಮಲನಾಭನು ನಗುತ ಮನದೊಳಗೆ ಏನಂತಾನೆ ನೋಡೋಣ. ಕರಗಲಂತಃಕರಣ ಕರಗಲಂತಃಕರಣ ಚಿಂತಾತುರನು ಸಂಗ್ರಾಮದ ವಿರಕ್ತಿಯೊಳಿರಲು ಕಂಡನು. ಕರಗಲಂತಃಕರಣ ಚಿಂತಾತುರನು ಸಂಗ್ರಾಮದ ವಿರಕ್ತಿಯೊಳಿರಲು ಕಂಡನು. ಕಮಲನಾಭನು ಸಂಗ್ರಾಮದ ವಿರಕ್ತಿಯೊಳಿರಲು ಕಂಡನು. ನಗುತ ಮನದೊಳಗೆ ನಗುತ ಮನದೊಳಗೆ ತರಳನಿವನ್ ಅದ್ವೈತ ಕಲೆಯಲಿ ಪರಿಣತನು ತಾನಲ್ಲ ನೆವದಿಂ ನರನ ಬೋಧಿಸಬೇಕೆನುತ. ತರಳನಿವನು ಅದ್ವೈತ ಕಲೆಯಲಿ ಪರಿಣತನು ತಾನಲ್ಲ ನೆವದಿಂ ನರನ ಬೋಧಿಸಬೇಕೆನುತ ನುಡಿಸಿದನು ಫಲ್ಗುಣನ. ಚಿಂತಾತುರನು ಸಂಗ್ರಾಮದ ವಿರಕ್ತಿಯೊಳಿರಲು ಕಂಡನು. ಮನದೊಳಗೆ ನಗುತ್ತ ನುಡಿಸಿದನು ಫಲ್ಗುಣನ. ಭಗವದ್ಗೀತೆ ಲೋಕ ಕಲ್ಯಾಣಕ್ಕೆ ಬಂದದ್ದು, ಕಲ್ಯಾಣಿಯೇ ಆಗಬೇಕಾಯ್ತು. ಅದಕ್ಕೆ
ಕರಗಲಂತಃಕರಣ ಅರ್ಜುನನಿಗೆ ವಿಷಾದ ಯೋಗ. ಅದನ್ನು ಭಗವದ್ಯಾಮನ ಮುನಿಗಳು ಪ್ರಾಕೃತ ವಿಷಾದ ಅಂತ ಕರೀತಾರೆ. ಅದು ಸಂಸ್ಕೃತವಾದ ವಿಷಾದವಲ್ಲ, ಪ್ರಾಕೃತ ವಿಷಾದ. ಈ ಹೊತ್ತು ನಮಗೂ ಕೂಡ ಹಾಗೆ ಕಾರುಣ್ಯ ಎಲ್ಲಂದರೆ ಅಲ್ಲಿ ಹೇಗಂದರೆ ಹಾಗೆ ಹರಿತಾ ಇದೆ. ಅದು ಸರಿಯಾದದ್ದಲ್ಲ, ವಿವೇಕಯುಕ್ತವಾದದ್ದಲ್ಲ. ಚಿಂತಾತುರನು, ಅಂತಃಕರಣ ಕರಗಿದವನು ಸಂಗ್ರಾಮ ವಿರಕ್ತಿಯಲ್ಲಿದ್ದಾನೆ. ಅವನು ಹೇಳುವುದೇನು, ವರ್ಣಸಂಕರವಾಗುತ್ತದೆ, ಕರ್ಮಸಂಕರವಾಗುತ್ತದೆ, ಯುದ್ಧದಿಂದ ಎಲ್ಲ ಹದಗೆಡುತ್ತದೆ ಅಂತ. ಆದರೆ ಇವನೀಗ ಮಾಡ್ತಾ ಇರೋದು ಅದೇ ತಾನೆ. ಕ್ಷಾತ್ರ ವರ್ಣಕ್ಕೆ ಮೀಸಲಾದ ಕರ್ತವ್ಯ ಯುದ್ಧ, ಧರ್ಮಯುದ್ಧ, ಅದನ್ನು ಮಾಡೋದಿಲ್ಲ ಅಂತ ಕೈಕಟ್ಟಿ ಕುಳಿತುಕೊಳ್ತಾ ಇದ್ದಾನಲ್ಲ. ಮತ್ತು ಆ ಯುದ್ಧದ ಒಂದು ಪರಿಣತಿ ಏನಾಗುತ್ತೆ, ಫಲ ಏನಾಗುತ್ತೆ ಎನ್ನುವ ಗೊಂದಲ ಅವನಿಗೆ ಉಂಟು. ನಾವು ಫಲ ಸಂಶಯಿಗಳಾಗಿ ಕರ್ತವ್ಯ ಭ್ರಷ್ಟರಾದರೆ ಅದಕ್ಕಿಂತ ದೊಡ್ಡ ಪಾತಕ ಯಾವುದುಂಟು? ಹಿರಿಯಣ್ಣನವರು ಬಹಳ ಚೆನ್ನಾಗಿ ಔಟ್ಲೈನ್ಸ್ ಆಫ್ ಇಂಡಿಯನ್ ಫಿಲಾಸಫಿಯಲ್ಲಿ ಬರೀತಾರೆ, ಯುದ್ಧರಂಗದಲ್ಲಿಯೇ ಏತಕ್ಕೆ ಭಗವದ್ಗೀತೆಯ ಆವಿಷ್ಕಾರವಾಯಿತು ಅಂತ. ಕಾರಣ ಇಷ್ಟೇ, ಯುದ್ಧದಲ್ಲಿ ತಾನು ಗೆದ್ದು ತಾನು ಬದುಕಿ ತನ್ನ ಪಕ್ಷ ಸೋಲಬಹುದು, ಅಥವಾ ತಾನು ಸತ್ತು ತನ್ನ ಪಕ್ಷ ಗೆಲ್ಲಬಹುದು. ಯಾವುದಾದರೂ ಒಳ್ಳೆಯದಲ್ಲ. ಆದರೆ ಅಂಥ ಯಾವುದೇ ತೀರ್ಮಾನ ಬಂದರೂ, ಯುದ್ಧದ ಫಲಿತ ಬಂದರೂ ತಾನು ಯುದ್ಧ ಮಾಡುವುದನ್ನು ತಪ್ಪಿಸಿಕೊಳ್ಳಬಾರದು ಅಂತ. ಪರೀಕ್ಷೆಯಲ್ಲಿ ಪಾಸ್ ಆಗ್ತೀವೋ ಫೇಲ್ ಆಗ್ತೀವೋ, ಬರೆಯೋದಂತೂ ಬರದೇ ಬರೀಬೇಕು. ನನ್ನ ಒಬ್ಬರು ಗೆಳೆಯರು 3-4 ಬಾರಿ ಪರೀಕ್ಷೆ ತಗೊಂಡ್ರು ಡಿಗ್ರಿ ಪರೀಕ್ಷೆಗೆ, ಒಮ್ಮೆ ಕೂಡ ಪರೀಕ್ಷೆಗೆ ಹೋಗಲೇ ಇಲ್ಲ. ನಾನು ಬಾಯಿ ಬಡ್ಕೊಂಡೆ. ಪರೀಕ್ಷೆಗೆ ಹೋಗಿ ಫೇಲ್ ಆಗೋದು ಒಳ್ಳೆಯದು, ದುಡ್ಡು ಕಟ್ಟಿ ಪರೀಕ್ಷೆಗೆ ಕೂತ್ಕೊಳ್ಳದೆ ಇದ್ದರೆ ಏನೋ, ಪರೀಕ್ಷೆಗೆ ದುಡ್ಡು ಕಟ್ಟಿ ಹೋಗದೇ ಇದ್ದರೂ ಅಟೆಂಪ್ಟ್ ಅಂತಲೇ ಆಗುತ್ತೆ. ಹಾಗಾಗಿ ಈ ಥರ ಯಾತಕ್ಕೆ ಬಿದ್ದೋ ಎದ್ದೋ ನೋಡೋಣ, ನಾವು ನೀರಿಗೆ ಇಳಿಯದೆ ಈಜ್ತೀವೋ ಇಲ್ವೋ, ಮುಳುಗ್ತೀವೋ ಇಲ್ವೋ ಅಂತ ಇದ್ದರೆ ದಡದಲ್ಲಿಯೇ ನಿಲ್ಲುತ್ತೀವಿ, ಯಾವ ಪ್ರಯೋಜನವೂ ಆಗೋದಿಲ್ಲ. ಆ ಕಾರಣದಿಂದ ಯುದ್ಧರಂಗದಲ್ಲಿ ಆಯ್ಕೆ ಮಾಡಿಕೊಂಡಿದ್ದು. ಕಾರಣ ಅಲ್ಲಿ ತತ್ಕ್ಷಣದ ತೀರ್ಮಾನ ತೆಗೆದುಕೊಳ್ಬೇಕು, ಅದು ಪ್ರಾಣಾಂತಕವಾದರೂ ಪರವಾಗಿಲ್ಲ ಅಂತ ತೆಗೆದುಕೊಳ್ಬೇಕು. ಆ ಇನ್ನೆವಿಟಬಿಲಿಟಿ ಅಂತಂದಿವಲ್ಲ, ಕರ್ತವ್ಯದ ಇನ್ನೆವಿಟಬಿಲಿಟಿ ಆಫ್ ಆ್ಯಕ್ಷನ್ ಅನ್ನುವುದು ರಣರಂಗದಲ್ಲಿದ್ದಂತೆ ಮತ್ತಿನ್ನೆಲ್ಲಿಯೂ ಇಲ್ಲ. ಆ ಉತ್ಕಟತೆಯನ್ನು ಅನುಭವಿಸಿದರೆ ಬೇರೆ ಎಲ್ಲಿಗೂ ಅದನ್ನು ಅನ್ವಯ ಮಾಡಬಹುದು. ಸಾಮಾನ್ಯವಾಗಿ ಎಂಜಿನಿಯರಿಂಗ್ನಲ್ಲೆಲ್ಲ ಒಂದು ಪ್ರಾಡಕ್ಟನ್ನು ಟೆಸ್ಟ್ ಮಾಡಬೇಕು ಅಂತಂದರೆ ಅದನ್ನು ಬಹಳ ಕ್ರಿಟಿಕಲ್ ಅಟ್ಮಾಸ್ಫಿಯರ್ಸಲ್ಲಿ, ಹೈ ಟೆಂಪರೇಚರಲ್ಲಿ, ಲೋ ಟೆಂಪರೇಚರಲ್ಲಿ, ಹೈ ಸ್ಟ್ರೆಸ್ಸಲ್ಲಿ, ಹೈ ಸ್ಟ್ರೈನ್ನಲ್ಲಿ, ಈ ಥರ ಯಾವ್ಯಾವುದೋ ಆಡ್ ಕಾಂಬಿನೇಷನ್ಸಲ್ಲೆಲ್ಲ ಟೆಸ್ಟ್ ಮಾಡಿ ಆಮೇಲೆ ಅದು ಸರ್ವಸನ್ನದ್ಧವಾದದ್ದು, ಸರ್ವಕ್ಷಮವಾದದ್ದು ಅಂತ ಡಿಕ್ಲೇರ್ ಮಾಡ್ತಾರೆ. ಹಾಗೆ ಭಗವದ್ಗೀತೆಯ ಉಪದೇಶ ಯುದ್ಧರಂಗದಲ್ಲಿ ಸರಿಯಾದರೆ ಇನ್ನು ಎಲ್ಲಿಯೂ ಸರಿಯಾಗಬೇಕು ಅಂತ. ಅದು ಜೀವನ ರಣರಂಗದಲ್ಲಿ ಕೂಡ ಅನ್ವಿತವಾಗುತ್ತದೆ ಅನ್ನುವಂಥ ಕಾರಣಕ್ಕಾಗಿ ಹಾಗೆ ಹಿನ್ನೆಲೆ ಇದೆ ಅಂತ ಹಿರಿಯಣ್ಣನವರು ಅಭಿಪ್ರಾಯ ಮಾಡ್ತಾರೆ. ಅದು ತುಂಬ ಯುಕ್ತವಾದದ್ದು ಅನಿಸುತ್ತೆ. ಅವನ ವಿರಕ್ತಿಯನ್ನು ಕಂಡು ಅದು ಪಾಕದಿಂದ ಬಂದ ವಿರಕ್ತಿಯಲ್ಲ. ಹಾಗೆ ಬಂದಿದ್ದರೆ ಅವನಿಗೆ ಕಣ್ಣೀರಿರ್ತಾ ಇರಲಿಲ್ಲ ಅಷ್ಟೇ. ನ ಕಾಂಕ್ಷೆ ವಿಜಯಂ ಕೃಷ್ಣ ನಚ ರಾಜ್ಯಂ ಸುಖಾನಿಚ ಅಂತ ಗೋಳಾಟ ಮಾಡೋದಕ್ಕೆ ಅವನು ಹೋಗ್ತಾ ಇರಲಿಲ್ಲ. ನನಗೆ ಯುದ್ಧ ಬೇಡ ಅಂತ ಕೃಷ್ಣ ಅಲ್ಲ ಅವರಪ್ಪ ಬಂದು ಹೇಳಿದ್ರು ಹೇಳದೆ ಹೊರಟೋಗ್ಬಿಡ್ತಾ ಇದ್ದ ಹಿಮಾಲಯಕ್ಕೆ. ಅವನು ಹೀಗೆ ಅಲ್ಲಿ ತನ್ನ ತಳಮಳವನ್ನು ಹೇಳ್ಕೊಳ್ಳೋದ್ರಿಂದಲೇ ಅವನ ನಿಶ್ಚಯ ಸರಿಯಾಗಿಲ್ಲ ಅಂತಾಯಿತು. ಸರಿಯಾಗಿಲ್ಲದ ನಿಶ್ಚಯವನ್ನು ನಿಶ್ಚಯ ಮಾಡಿಕೊಳ್ಬೇಕು ಅಂತಂದರೆ ಹೇಗಾಗುತ್ತದೆ? ಅದರಿಂದಲೇ ತರಳನು ಇವನು ಅದ್ವೈತ ಕಲೆಯಲ್ಲಿ ಪರಿಣಿತನು ತಾನಲ್ಲ ಅಂತ. ನೇರವಾಗಿ ಕುಮಾರವ್ಯಾಸ ಭಗವದ್ಗೀತೆ ಅದ್ವೈತಾಮೃತ ವರ್ಷಿಣಿ ಅಂತ ಹೇಳಿದ್ದಾನೆ. ಕುಮಾರವ್ಯಾಸ ಭಾರತದ 1-2 ಪಾಠಗಳಲ್ಲಿ ದ್ವೈತಪರವಾದಂತಹ ಹಲವು ಪದ್ಯಗಳು ಇವೆ. ಅದನ್ನು ಅನೇಕ ವಿದ್ವಾಂಸರು ಪ್ರಕ್ಷಿಪ್ತ ಅಂತ ತೀರ್ಮಾನ ಮಾಡಿದ್ದಾರೆ. ಜನಪ್ರಿಯವಾದ ಆವೃತ್ತಿ ಮಾತ್ರವಲ್ಲದೆ ಸಂಶೋಧಿತವಾದ ಆವೃತ್ತಿ ಅಂತ ಮೈಸೂರು ವಿಶ್ವವಿದ್ಯಾಲಯದಿಂದ ಬಂದದ್ರೊಳಗೂ ಕೂಡ ಮತ್ತು BM ಶ್ರೀ ಪ್ರತಿಷ್ಠಾನದಿಂದ ಆದದ್ರೊಳಗೂ ಕೂಡ ಕುಮಾರವ್ಯಾಸ ಅದ್ವೈತ ದೃಷ್ಟಿಯನ್ನು ಇಟ್ಟುಕೊಂಡ ಭಾಗವತ ಸಂಪ್ರದಾಯದ ಕವಿ ಅನ್ನುವುದನ್ನು ತೋರಿಸಿಕೊಡ್ತಾರೆ. ಇರಲಿ, ಯಾವ ದರ್ಶನವಾದರೂ ತೊಂದರೆ ಇಲ್ಲ, ಭಗವದ್ಗೀತೆ ಎಲ್ಲ ದರ್ಶನಗಳಿಗೂ ಬೇಕಾದದ್ದು. ಮುಖ್ಯವಾಗಿ ಅದ್ವೈತ ಅನ್ನುವಲ್ಲಿ ಕಾರಣ ನಾಮರೂಪಗಳಿಗಿಂತ ಮಿಗಿಲಾದದ್ದು ಒಂದು ಉಂಟು ಅಂತ. ಇದನ್ನು ಎಲ್ಲ ದರ್ಶನಗಳವರು ಒಪ್ಪಿಕೊಳ್ತಾರೆ. ಭೌತಿಕವಾದಂತಹ ದೇಹವೇ ಪರಮಾರ್ಥ ಅಂತನ್ನುವುದನ್ನು ಚಾರ್ವಾಕರೊಬ್ಬರು ಬಿಟ್ಟರು ಇನ್ಯಾರೂ ಕೂಡ ಒಪ್ಪಿಲ್ಲವಾದ್ದರಿಂದ ಗೀತೆಯನ್ನು ಜೈನ ಬೌದ್ಧಾದಿ ಸಕಲರಿಗೂ ಕೂಡ, ಇಸ್ಲಾಂ ಕ್ರೈಸ್ತಾದಿ ಎಲ್ಲರಿಗೂ ಕೂಡ ಅನ್ವಯ ಮಾಡಬಹುದು, ಅನ್ವಯ ಮಾಡಬೇಕು. ಒಂದು ಗ್ರಂಥದ ಸತ್ವ ಇರೋದು ಯಾವುದೇ ನಂಬಿಕೆಯವನಿಗೂ ಕೂಡ ಅಲ್ಲಿ ಪ್ರಯೋಜನಕಾರಿಯಾದದ್ದು ಇದೆ ಅಂತನ್ನುವಾಗ, ಹೀಗಾಗಿ ತರಳನವನು ಇವನು ಅದ್ವೈತ ಕಲೆಯಲ್ಲಿ ಪರಿಣತನು ತಾನಲ್ಲ,
ಅದರಿಂದ ಆತ್ಮದ ನಿತ್ಯತ್ವದ ಮುಂದೆ ಇದು ಯಾವುದು ಗಣನೆಗೆ ಬರುವಂಥದ್ದಲ್ಲ ಅಂತ ತೋರಿಸಿಕೊಡಬೇಕು ಅಂತ ಉಪದೇಶಕ್ಕೆ ಆರಂಭ ಮಾಡ್ತಾನೆ. ಯವಗೆ ನೀನುತ್ತರನ ಕತೆ ಬೇಡುವೆ ನಗುವೆ ಆತನಿಗೆ ನೀನೀ ಬವರದೊಳು ಗುರುವಾದೆ. ಯವಗೆ ನೀನುತ್ತರನ ಕತೆ ಬೇಳುವೆ ನಗುವೆ ಆತನಿಗೆ ನೀನೀ ಬವರದೊಳು ಗುರುವಾದೆ. ಲೋಗರ ನಿಂದೆ ತನಗೆ ಹುದು ಲವಲವಿಕೆಯಲಿ ಕಾರಬೇಕು ಎಮ್ಮವನಿಯನು ಕೈಕೊಳ್ಳಲು ಬೇಕು. ಲವಲವಿಕೆಯಲಿ ಕಾರಬೇಕು ಎಮ್ಮವನಿಯನು ಕೈಕೊಳ್ಳಲು ಬೇಕೆಂಬ ಅವಗಡೆಯಂತನ ಎತ್ತಲಡಗಿತು ಪಾರ್ಥ. ಲವಲವಿಕೆಯಲಿ ಕಾದಬೇಕು ಎಮ್ಮವನಿಯನಿ ಕೈಗೊಳ್ಳಬೇಕೆಂಬವಗಡೆಯತನ ಎತ್ತಲಡಗಿತು ಪಾರ್ಥ ಹೇಳೆಂದ. ಕುಮಾರವ್ಯಾಸನ ಭಗವದ್ಗೀತೆ ಅವನದೇ ಆದಂಥ ಭಗವದ್ಗೀತೆ. ಮೂಲದ ಭಗವದ್ಗೀತೆಯ 3-4 ಶ್ಲೋಕಗಳಷ್ಟಾದರೂ ಬರುತ್ತೋ ಇಲ್ವೋ, ಇನ್ನು ಮಿಕ್ಕಿದ್ದೆಲ್ಲ ತನ್ನ ಗೀತೆಯನ್ನೇ ಮಾಡಿಬಿಟ್ಟಿದ್ದಾನೆ. ಆದರೆ ಭಗವದ್ಗೀತೆಯ ದೃಷ್ಟಿಗೆ, ಆ ಸೃಷ್ಟಿಗೆ, ಆ ನಿಲುವಿಗೆ ಖಂಡಿತ ತಪ್ಪಲ್ಲ. ಕುಮಾರವ್ಯಾಸ ತತ್ವಭಾಗ ಬಂದರೆ ಪೂರ್ಣವಾಗಿ ಸ್ವಂತ ತನ್ನದೇ ಆದಂಥ ಜೀವನಾನುಭವದ ತನ್ನ ವರ್ಕಿಂಗ್ ಫಿಲಾಸಫಿ ಅಂತ ಯಾವುದುಂಟು ಅದನ್ನು ಇಟ್ಕೊಂಡು ಮಾಡ್ತಾನೆ. ಸಾಮಾನ್ಯವಾಗಿ ಎಷ್ಟೋ ಜನ ಕವಿಗಳು ಇಂಥದ್ದು ಬಂದರೆ ಮೂಲಕ್ಕೆ ತುಂಬ ನಿಷ್ಠರಾಗಿರ್ತಾರೆ. ಅರೆ ಕುಮಾರವ್ಯಾಸ ಮೂಲಕ್ಕೆ ತುಂಬ ದೂರ ಹೋಗ್ಬಿಡ್ತಾನೆ. ಬೈ ಸ್ಪಿರಿಟ್ ಹಿ ಈಸ್ ವೆರಿ ಕ್ಲೋಸ್, ನಾಟ್ ಬೈ ದಿ ಫಾರ್ಮ್ ಅಂತ ಕರೀಬಹುದು. ಆದರೆ ತುಂಬ ಸಹಜವಾಗಿ ಸುಂದರವಾಗಿರುತ್ತೆ. ಯುದ್ಧ ಬೇಡ ಅಂದಾಗ ಅಲಗಿನ ಹೊರಸೊರಸಿಲ್ಲ, ಕೈಮೈಗಳಲ್ಲಿ ಮುಳುಗಿದ ಬಾಣವಿಲ್ಲ. ಅಲ್ಲಯ್ಯ ನಿನ್ನ ಮೈ ಮೇಲೆ ಅಲಗಿನ ಹೊರಸೊರಸು, ಆ ಥರ ಈ ತರಹ ಒಂದು ಖಡ್ಗ ಬಂದು ಅಲ್ಲಿ ಇಲ್ಲಿ ಉಜ್ಜಿಕೊಂಡು ಹೋಗಿರುವಂಥ ಗುರುತಿಲ್ಲ. ಮೈಗಳಲ್ಲಿ ಕೈಗಳಲ್ಲಿ ಬಾಣಗಳು ಇಳಿದು ನಾಟಿಕೊಂಡಂಥದ್ದು ಇಲ್ಲ. ಮತ್ತು ಅಗ್ಗಳಿಸಿ ನೊಸಲಲ್ಲಿ ಮುರಿದ ಬಲ್ಲಯ್ಯವಿಲ್ಲ. ಒಂದು ಬಲ್ಲೆನ ಹಣೆಗೆ ಎಸೆದ್ರೆ ಅದಲ್ಲೇ ಚುಚ್ಚಿಕೊಂಡಿರ್ತಕ್ಕಂಥದ್ದು ಆ ಥರದ್ದಿಲ್ಲ. ನೋಡುವರೆ ಕಲಹದಲ್ಲಿ ಪಡಿಮುಖದ ಗಾಯದ ಹೊರವಿಲ್ಲ. ಆ ರಕ್ತದ ಅಂಟು ಇಲ್ಲ, ಗುರುತಿಲ್ಲ, ಏನೂ ಇಲ್ಲ. ಹೀಗಿರುವಾಗ ನೀ ಮುನ್ನಳಕ್ಕೆ ಕೈದುವ ಹಾಕಿದೈ ಸರಿಯಲ್ಲ. ಇಷ್ಟೆಲ್ಲ ಆದಮೇಲೆ ನನ್ನ ಕೈಯಲ್ಲಿ ಆಗೋಲ್ಲ, ನೊಂದೆ ಅಂತ ದೂರ ಹೋಗಬೇಕು. ನೀನು ಆಯುಧ ನಿನ್ನ ಮೇಲೆ ಬೀಳೋಕ್ಕೆ ಮುನ್ನವೇ, ಯುದ್ಧರಂಗದಲ್ಲಿ ಕಾಲಿಡುವ ಮುನ್ನವೇ ಬೇಡ ಅಂತಿದೆಯಲ್ಲ, ಇದು ಎಲ್ಲಿಯಾದರೂ ಸಲ್ಲುವಂಥದ್ದೇ. ಯಾವಾಗೆ ನೀನುತ್ತರನ ಕಥೆ ಹೇಳುವೆ. ಕೃಷ್ಣ ಉತ್ತರ ಗೋಗ್ರಹಣದ ಕಾಲದಲ್ಲಿ ನಡೆದಂಥ ಸಂಗತಿ ಏನು ಅನ್ನೋದನ್ನು ಅರ್ಜುನನ ಮೂಲಕ ಕೇಳಿದ್ದ ಅಂತ. ಅದಕ್ಕೆ ಇಲ್ಲಿ ಕಾಂಟೆಕ್ಸ್ಟನ್ನು ಒದಗಿಸಿದ್ದಾನೆ. ಬಹಳ ಸೊಗಸಾಗಿದೆ. ಕುಮಾರವ್ಯಾಸ ಈ ಥರ ಕೊಂಡಿಗಳನ್ನು ಚೆನ್ನಾಗಿ ಹಾಕಿದ್ದಾನೆ. ನಾನು ಉತ್ತರ ಪ್ರಸಂಗದಲ್ಲಿ ಹೇಳಿದ್ದೆ, ಉತ್ತರ ಕುಮಾರನಿಗೆ ಈಗ ಆಗಿರುವುದು ಮುಂದೆ ಅರ್ಜುನನಿಗೆ ಆಯಿತು ಅಂತ. ಕುಮಾರವ್ಯಾಸ ಅದನ್ನು ಗಮನಿಸಿಕೊಂಡಿರುವಂಥವನು. ಅವನು ಸರಿಯಾಗಿ ಅದಕ್ಕೆ ಕೊಂಡಿ ಹಾಕಿದ್ದಾನೆ. ಅಷ್ಟು ಮಾತ್ರವಲ್ಲದೆ ಉತ್ತರೆಯ ಮತ್ತು ಅಭಿಮನ್ಯುವಿನ ಮದುವೆಗೆ ಕೃಷ್ಣ ಬಂದಾಗ ಕೃಷ್ಣನನ್ನು ವಸುದೇವ ತುಂಬ ಕೊಂಡಾಡ್ತಾನೆ. ಇವನಿಗೆ ಅಪ್ಪ ಬೇಡ, ಅವ್ವೆ ಬೇಡ, ಮಕ್ಕಳು ಬೇಡ, ಹೆಂಡಿರು ಬೇಡ, ಯಾರನ್ನೂ ಸರಕು ಮಾಡನು, ಯಾರಿಗೂ ಕೂಡ ಅಭಿಮಾನ ತೋರಿಸೋಲ್ಲ. ಕುಟುಂಬದವರಿಗೆ, ಭಕ್ತರಿಗೆ, ತನ್ನ ಆತ್ಮೀಯರಿಗೆ ಹರಹಿಕೊಂಬನು. ಅತಿಶಯ ಲೋಕಸಾಮಾನ್ಯವಲ್ಲ ತನ್ನ ಮಗನ ವರ್ತನೆ ಅಂತ. ಆಗ ಬಪ್ಪನವರೇ ಸಾಕು ಈ ಮಾತುಗಳು ಅಂತ ಹೇಳಿಬಿಟ್ಟು ಕೃಷ್ಣ ಎಂಬರಾಜ್ ಆಗುತ್ತೆ. ಮಕ್ಕಳು ತುಂಬ ದೊಡ್ಡ ಅಚೀವ್ಮೆಂಟ್ ಮಾಡಿದ್ದಾರೆ ಅಂತ ಅಪ್ಪ ಅಮ್ಮಂದರು ಮುಗ್ಧವಾಗಿ ಬಂದವರೆದುರಿಗೆಲ್ಲ ಹೊಗಳಿಕೊಂಡು ಅವರ ಕಿಲ್ಲತ್ತುಗಳು, ಅವರ ಸರ್ಟಿಫಿಕೇಟ್ಗಳನ್ನು ಎಲ್ಲ ಕೊಂಡಾಡಿದ್ರೆ ಮಕ್ಕಳಿಗೆ ಸಹಜವಾಗಿ ಮರ್ಯಾದಸ್ಥರಾದರೆ ಮುಜುಗರ ಆಗಿ ಅವಾಯ್ಡ್ ಮಾಡಿ ಬೇರೊಂದು ಮಾತು ಬದಲಾಯಿಸ್ತಾರೆ. ಮೊನ್ನೆ ಉತ್ತರ ಗೋಗ್ರಹಣದಲ್ಲಿ ಅರ್ಜುನ ಏನೆಲ್ಲ ಮಾಡ್ದ ಅದನ್ನು ಕೇಳೋಣ, ಸಾಕು ನಂದಿದ್ದೇ ಇದೆ ಬಯೋಡೇಟಾ ನೀವು ಹೇಳುವಂಥದ್ದು ಅಂತ ಮಾತು ತಿರುಗಿಸುವಂಥದ್ದು ಬರುತ್ತೆ. ಬಹಳ ಸಹಜ ಸುಂದರವಾಗಿದೆ ಅವೆಲ್ಲ ಕೂಡ.
ಹಾಗೆ ಆಗ ಕೇಳಿಕೊಂಡಿದ್ದಾನೆ ಉತ್ತರ ಗೋಗ್ರಹಣದ ಉತ್ತರ ಕುಮಾರನ ಪೌರುಷವನ್ನು. ಅದನ್ನು ಅರ್ಜುನ ತುಂಬ ರಸವತ್ತಾಗಿ ವರ್ಣನೆಯಾಗಿ ಹೇಳಿಯೂ ಇರ್ತಾನೆ. ಯಾವಾಗ ನೀನು ಉತ್ತರನ ಕತೆ ಹೇಳುವೆ, ನಗುವೆ ಆತನಿಗೆ, ನೀನು ಈ ಬವರದೊಳು ಗುರುವಾದೆ, ನೀನು ಅವನಿಗೆ ಗುರುವಾಗಿಬಿಟ್ಟಿದ್ದೀಯಾ. ಲೋಗರ ನಿಂದೆ ನಿನಗಹುದು. ಲವಲವಿಕೆಯಲ್ಲಿ ಕಾದಬೇಕು, ಉತ್ಸಾಹದಿಂದ ಯುದ್ಧ ಮಾಡಬೇಕು, ಹೋರು ಧೀರತೆಯಿಂದ, ಹೋರು ದತ್ತತೆಯಿಂದ, ಕಗ್ಗದಲ್ಲಿ ಹೇಳ್ತಾರಲ್ಲ DVG. ಮತ್ತು ಅವನಿಯನ್ನು ಕೈಗೊಳ್ಳಬೇಕು. ಹತೋವಾ ಪ್ರಾಪ್ಸಿ ಸ್ವರ್ಗಂ ಜಿತ್ವಾವಾ ಭೋಕ್ಷಸೆ ಮಹಿಂ ಅಂತ ಅದೆಲ್ಲ ಇದ್ದ ಆ ಉತ್ಸಾಹ, ಆ ಜಾಪು ಎಲ್ಲ ಎಲ್ಲಿ ಹೋಯಿತು ಪಾರ್ಥ, ಏನಾಯಿತು ಅಂತ ಕೇಳ್ತಿದ್ದಾನೆ. ತುಂಬ ನ್ಯಾಚುರಲ್ಲಾಗಿ ಲೌಕಿಕವಾಗಿಯೇ ಭಗವದ್ಗೀತೆಯನ್ನು ಕೃಷ್ಣ ಆರಂಭ ಮಾಡೋದು. ಅದಕ್ಕೆ ಅವನು ಬಗ್ಗಲಿಲ್ಲ ಅಂದಮೇಲೆ ಆತ್ಮನಿತ್ಯತ್ವದ ಕಡೆ ಹೋಗ್ತಾನೆ. ಸಾಯೋರು ಯಾರು, ಸಾಯಿಸುವುದು ಯಾವುದನ್ನು, ಆತ್ಮ ಅಚ್ಛೇದ್ಯ, ಅವಧ್ಯ, ಅಕ್ಷೋಭ್ಯ, ಅದಾಹ್ಯ, ಅಕ್ಲೇದ್ಯ, ಅಶೋಷ್ಯ ಅನ್ನುವಂಥದ್ದನ್ನೆಲ್ಲ ಹೇಳಿಕೊಂಡು ಬರ್ತಾನೆ. ಆಗ ನೋಡಿ ಕೃಷ್ಣ ಆತ್ಮನ ಅದ್ವಯತ್ವವನ್ನು ಮೊದಲು ತೆಗೆದುಕೊಳ್ತಾನೆ. ಆ ಉಪದೇಶದ ಕ್ರಮ ಎಷ್ಟು ಅದ್ಭುತವಾಗಿದೆ. ನಿನ್ನಿಂದಾರು ಸಾವರು ದೇಹವನೋ ನಿಜ ಧೀರ ಆತ್ಮನ ಕೊಲುವೆಯೋ ದಿಟ ನಿನ್ನ ಬಗೆಯೇನು. ದೇಹವನೋ ನಿಜ ಧೀರನಾತ್ಮನ ಕೊಲುವೆಯೋ ದಿಟವೇನು ನಿನ್ನ ಬಗೆಯೇನು. ಚಾರು ದೇಹಕ್ಕೆ ಭೂತ ನಿಕರಕ್ಕೆ ವೈರವಿಲ್ಲ ಉಳಿದಂತೆ ವಿಗತ ವಿಕಾರ ಅಚಲನ್ ಅಗಮ್ಯನ್ ಅದ್ವಯನ್ ಆತ್ಮ. ಚಾರು ದೇಹಕ್ಕೆ ಭೂತ ನಿಕರಕ್ಕೆ ವೈರವಿಲ್ಲ ಉಳಿದಂತೆ ವಿಗತ ವಿಕಾರನ ಚಲನ ಗಮ್ಯನ್ ಅದ್ವಯನ್ ಆತ್ಮ ನೋಡೆಂದ ಅರಣಿ ಕೊಲುವೈ. ಭಗವದ್ಗೀತೆಯಲ್ಲಿ ಮೊದಲನೇ ಅಧ್ಯಾಯ ವಿಷಾದ ಯೋಗ, ಆಮೇಲೆ ಬರುವುದು ಸಾಂಖ್ಯ. ಸಾಂಖ್ಯವನ್ನು DVG ಅವರು ತತ್ವ ವಿವೇಕ ಯೋಗ ಅಂತ ಕರೆದಿದ್ದಾರೆ. ಯಾಕೆಂದರೆ ಅದು ಕಾಪಿಲ ಸಾಂಖ್ಯವಲ್ಲ, ಕಪಿಲ ಮಹರ್ಷಿ ಪ್ರಣೀತವಾದ ನಾನಾತ್ಮ ದರ್ಶನವಾದ ವಾಸ್ತವವಾದಿ ರಿಯಲಿಸ್ಟಿಕ್ ಅಥವಾ ಮೆಟೀರಿಯಲಿಸ್ಟಿಕ್ ಫಿಲಾಸಫಿ ಎನ್ನುವಂಥದ್ದು ಪ್ರಕೃತಿಯ ಪುರುಷರ ಒಂದು ವಿವೇಕವನ್ನು ಹೇಳುವಂಥದ್ದಲ್ಲ, ಬರಿಯ ತ್ರಿಗುಣಗಳ ಒಂದು ವಿವೇಕವನ್ನು ಹೇಳುವಂಥದ್ದಲ್ಲ. ಅದು ಆತ್ಮಾನಾತ್ಮ ವಿವೇಕವನ್ನು ಮಾಡುವಂಥ ವಿನೂತನವಾದಂಥ, ಅಂದರೆ ವೇದೋಕ್ತವಾದ ತತ್ವ. ಸಂಖ್ಯಾ ಅನ್ನುವುದಕ್ಕೆ ಜ್ಞಾನ ಅನ್ನುವ ಅರ್ಥದಲ್ಲಿ ಸಾಂಖ್ಯ ಜ್ಞಾನ ಸಂಬಂಧಿಯಾದ ಮೀಮಾಂಸೆ ಅನ್ನುವ ಒಂದು ನಿರ್ವಚನದಂತೆ ಸಾಂಖ್ಯ ಯೋಗ ಅಂತ ಬಂದಿದೆ. ಅದಕ್ಕೆ DVG ಅವರು ಕನ್ಫ್ಯೂಷನ್ ಬೇಡ ಅಂತ ತತ್ವ ವಿವೇಕ ಯೋಗ, ತತ್ವದ ವಿವೇಚನೆ ಏನಿದೆ ಅಂಥದ್ದು ಅಂತ ಮಾಡಿದ್ದಾರೆ. ಅಲ್ಲಿ ಮೊದಲಿಗೆ ಅವನ ಕ್ಲೈಬ್ಯವನ್ನು, ಕ್ಲೈಬ್ಯಂ ಅಸ್ಮಗಮಃ ಪಾರ್ಥ ನೈತತ್ವೈ ಉಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ವೋತ್ತಿಷ್ಠ ಪರಂತಪ ಅಶೋಚ್ಯಾನನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸೂನ್ ಅಗತಾಸೂಂಶ್ಚ ನಾನು ಶೋಚಂತಿ ಪಂಡಿತಾಃ ಅನ್ನುವ ಮಾತುಗಳಲ್ಲಿ ಕ್ಲೈಬ್ಯ ಹೀನಾಯ ಬೇಡ ಅಂತಂದ. ಮತ್ತು ಲೌಕಿಕವಾದ ಕೆಲವು ಉತ್ತರಗಳನ್ನು ಕೊಟ್ಟ. ಆದರೂ ಅರ್ಜುನನಿಗೆ ಸಮಾಧಾನವಿಲ್ಲ ಅಂದಾಗ, ನಿನ್ನ ಅಹಂಕಾರ ಒಬ್ಬರನ್ನ ಕೊಲ್ಲುತ್ತೀನಿ ಅಂತ ಹೇಳ್ತಾ ಇದೆ, ವಸ್ತುತಃ ಸಾಯಿಸುವುದಕ್ಕೆ ನಿನಗೆ ಯಾವುದಾಗುತ್ತೆ? ಈ ದೇಹ ನೀನು ಕೊಲ್ಲದೇ ಇದ್ದರೂ ತಾನಾಗಿ ಸಾಯುತ್ತದೆ. ಹಾಗಿದ್ದು ನೀನು ಅವ್ರನ್ನ ಉಳಿಸೋದಕ್ಕೆ ಯಾವ ಥರ ಆಗುತ್ತೆ? ಮತ್ತು ಇನ್ನು ಯಾವುದು ಅವಿಕಾರಿಯಾದದ್ದು, ಅವಿನಾಶಿಯಾದದ್ದು? ಅದು ಆತ್ಮ.
ಹಾಗಾಗಿ ದೇಹಕ್ಕೆ ನೀನು ಅಪಕಾರ ಮಾಡದೆ ಹೋಗಲಿ ಅದು ಹೋಗುವಂಥದ್ದೇ ಆಗುತ್ತದೆ ಅನ್ನುವ ಆತ್ಮದ ನಿತ್ಯತ್ವವನ್ನು ಕುರಿತು ಹೇಳ್ತಾನೆ. ಮೊದಲನೇ ಸ್ಟೆಪ್ಪೇ ಹೈಯೆಸ್ಟ್. ನಮ್ಮ ಶಾಸ್ತ್ರಗಳ ರೀತಿಯೇ ಹಾಗೆ. ಮೊದಲ ಒಂದು ಉತ್ತರವೇನೆ ಬಹಳ ಪ್ರಫೌಂಡ್, ಬಹಳ ಪ್ರಗಲ್ಭವಾದದ್ದು, ಪ್ರಬುದ್ಧವಾದದ್ದು. ಯಾತಕ್ಕೆ ಹೀಗೆ ಮಾಡ್ತಾರೆ? ಕ್ರಮಕ್ರಮವಾಗಿ ತೆಗೆದುಕೊಂಡು ಹೋಗಬೇಕಲ್ವಾ ಅಂತಂದರೆ ಅದು ಹಾಗಲ್ಲ. ಮೊದಲು ಅವನ ಒಂದು ಪ್ರಶ್ನೆಗೆ ದೊಡ್ಡ ಬಾಂಬ್ ಹಾಕಿಬಿಟ್ರೆ ಮತ್ತೆ ಮಿಕ್ಕಿದ್ದೆಲ್ಲ ಸರಿಯಾಗಿಬಿಡುತ್ತೆ ಅಂತ. ಅದರ ಬೆಳಕಿನಲ್ಲಿ ಮಿಕ್ಕಿದ್ದನ್ನೆಲ್ಲ ಮಾಡೋಣ ಅಂತ ಫಸ್ಟ್ ದೊಡ್ಡ ವಿಸ್ತಾರ ಏನಿದೆ ಅದನ್ನು ತೋರಿಸಬೇಕು. ಆ ದೃಷ್ಟಿಯಿಂದ ಭಾರತೀಯ ವಿದ್ಯೆಗಳಲ್ಲಿ ಫಸ್ಟ್ ಚಾಪ್ಟರ್ ಇಸ್ ದಿ ಮೋಸ್ಟ್ ಡಿಫಿಕಲ್ಟ್ ಚಾಪ್ಟರ್. ಅದರಿಂದಲೇ ನೋಡಿ, ನಾಟ್ಯಶಾಸ್ತ್ರದ ಪ್ರಥಮಾಧ್ಯಾಯವನ್ನು ಅರ್ಥ ಮಾಡಿಕೊಂಡು ಬಿಟ್ಟರೆ ಇಡೀ 36 ಅಧ್ಯಾಯಗಳ ಹೃದಯವೂ ಗೊತ್ತಾಗುತ್ತೆ. ಧ್ವನ್ಯಾಲೋಕದ ಪ್ರಥಮ ಉದ್ಯೋತವನ್ನು ತಿಳ್ಕೊಂಡ್ರೆ ಇಡೀ ಧ್ವನ್ಯಾಲೋಕ ಗೊತ್ತಾಗುತ್ತೆ. ರಾಮಾಯಣ ಮಹಾಭಾರತಗಳ ಮೊದಲ ಅಧ್ಯಾಯಗಳನ್ನು ನೋಡ್ಕೊಂಡು ಬಿಟ್ಟರೆ, ಸರ್ಗಗಳನ್ನು ನೋಡ್ಕೊಂಡು ಬಿಟ್ಟರೆ ಸಾಕಾಗುತ್ತದೆ. ಭಾಗವತದ ಮೊದಲ ಶ್ಲೋಕವನ್ನು ನೋಡಿಕೊಂಡ್ರೆ ಸಾಕು. ಬ್ರಹ್ಮಸೂತ್ರದ 4 ಅಥವಾ 5 ಸೂತ್ರಗಳು, ಪಂಚಾಧಿಕರಣಿ ಅಥವಾ ಚತುಸ್ಸೂತ್ರಿ ಅಂತ ಏನು ಹೇಳ್ತೀವಿ, ಅದನ್ನು ನೋಡ್ಕೊಂಡು ಬಿಟ್ಟರೆ ಇಡೀ 555 ಸೂತ್ರಗಳು ಕೂಡ ಬಂದಂತೆ ಆಗಿಬಿಡುತ್ತವೆ. ಹಾಗೆ ಭಗವದ್ಗೀತೆಯ ಸಾಂಖ್ಯಯೋಗ, ನಿಜವಾದ ಕೃಷ್ಣೋಪದೇಶ ಆರಂಭವಾಗುವ ಮೊದಲ ಭಾಗ ಅದು. ಕೇವಲ ಪೀಠಿಕಾ ಮಾತ್ರವಾದಂಥದ್ದು, ಕೃಷ್ಣನ ಉಪದೇಶ ಬಾರದೇ ಇರುವಂಥದ್ದು ವಿಷಾದ ಯೋಗ. ಹೀಗಾಗಿ ಅದು ಬಂದರೆ ಸಾಕು, ಮಿಕ್ಕಿದ್ದೆಲ್ಲ ತನ್ನಂತೆ ತಾನೇ ಗೊತ್ತಾಗಿ ಬಿಡುತ್ತದೆ. ಹೀಗೆ ಮಾಡುವ ಮೂಲಕ ಒಂದು ವಿಶೇಷತೆಯನ್ನು ಸಾಧಿಸ್ತಾ ಇದ್ದಾರೆ. ನರ್ತನದಲ್ಲಿ ಕೂಡ ಅಷ್ಟೇ, ಮೊದಲನೇ ಕರ್ಣ ತಲಪುಷ್ಪಪುಟ ಕರ್ಣ ಮಾಡಿಬಿಟ್ರೆ ಸಾಮಾನ್ಯ ಮಿಕ್ಕ ಎಲ್ಲ ಕರ್ಣಗಳನ್ನು ಮಾಡಬಹುದು. ಹಾಗೆಯೇ ನಮ್ಮ ಸಂಗೀತದಲ್ಲಿ ಕೂಡ ಸರಳೆ ವರಸೆ, ಜಂಟಿ ವರಸೆ, ಅಲಂಕಾರಗಳನ್ನು ಅಭ್ಯಾಸ ಮಾಡಿದ ಮೇಲೆ ಯಾವುದನ್ನು ಹಾಡಬಹುದು. ಸ್ವರ ಸಾಧನೆಯೇ ಅಲ್ಲಿ ಬಂದುಬಿಟ್ಟ ಮೇಲೆ, ಲಯ ಸಾಧನೆಯೂ ಅಲ್ಲಿ ಬಂದುಬಿಟ್ಟ ಮೇಲೆ ಇನ್ನು ಏನು ಉಳಿದಿದೆ ಸಂಗೀತದಲ್ಲಿ? ಇನ್ನು ಎಂಥದ್ದು ಉಳಿದದ್ದಲ್ಲ. ಹೀಗೆ ನಮ್ಮಲ್ಲಿ ಬಾಲಪಾಠವಾಗಿ ಕಾವ್ಯವನ್ನು ಆರಂಭ ಮಾಡೋದು ಕಾಳಿದಾಸನ ರಘುವಂಶದಿಂದ. ಆಮೇಲೆ ಅದೇ ವೃದ್ಧಪಾಠವೂ ಆಗಿ ಮುಗಿಯುವಂಥದ್ದು ರಘುವಂಶಕ್ಕೆ ಆಗುವಂಥದ್ದು. ಅರ್ಥಶಾಸ್ತ್ರ ತೆಗೆದುಕೊಳ್ಳಿ, ವಿನಯಾಧಿಕಾರಣ ಅಂತ ಯಾವುದೋ ಒಂದು ಮೊದಲನೇದು ಉಂಟು ಅರ್ಥಶಾಸ್ತ್ರದಲ್ಲಿ, ಅದನ್ನು ಓದಿಕೊಂಡು ಬಿಟ್ಟರೆ ಸಾಕು. ಕೃತ್ಸ್ನಂ ಹಿ ಶಾಸ್ತ್ರಮಿದಂ ಇಂದ್ರಿಯ ಜಯ ಅನ್ನುವಲ್ಲಿ ಅರ್ಥಶಾಸ್ತ್ರ ಬಂತು. ಇನ್ನು ಅದಕ್ಕಿಂತ ಮಿಗಿಲಾದದ್ದು ಯಾವುದೂ ಇಲ್ಲ. ಸಾಮಾನ್ಯ ಧರ್ಮ ಪ್ರಕರಣ ಎಲ್ಲ ಧರ್ಮಶಾಸ್ತ್ರಗಳ ಮೊದಲಿಗೆ ಬರುವುದು. ಅದನ್ನು ಅರ್ಥ ಮಾಡಿಕೊಂಡ ಮೇಲೆ ಧರ್ಮಶಾಸ್ತ್ರದ ಜೀವಾಳವೇ ಗೊತ್ತಾದಂತೆ ಆಯಿತು. ವ್ಯಾಕರಣಶಾಸ್ತ್ರಕ್ಕೆ ಮಾಹೇಶ್ವರ ಸೂತ್ರದಿಂದ ಪ್ರತ್ಯಾಹಾರ, ಅನುವೃತ್ತಿ ಇತ್ಯಾದಿ ಎಲ್ಲ ಗೊತ್ತಾದ ಮೇಲೆ ಇನ್ನು ವ್ಯಾಕರಣ ಬಂತು ಅಂತ ಅರ್ಥ. ವಿಶೇಷವಾಗಿ ಸಂಜ್ಞಾ ಪರಿಭಾಷಾ ಪ್ರಕರಣಗಳನ್ನು ಅರ್ಥ ಮಾಡಿಕೊಂಡ ಮೇಲೆ ಯಾವ ವ್ಯಾಕರಣದ ಪ್ರಕರಣವೂ ಕಷ್ಟವಲ್ಲ ಅಂತ ಆಗಿಬಿಡುತ್ತೆ. ಅದು ಬರೋಲ್ಲ ಅಂದ್ರೇ ಮುಂದಿನದೆಲ್ಲ ಕಷ್ಟವಾಗುವಂಥದ್ದು. ಹೀಗೆ ನಮ್ಮ ಪರಂಪರೆ ಮೊದಲಿನಿಂದನ್ನು ಗಟ್ಟಿ ಮಾಡಿಕೊಳ್ಳಿ ಅಂತ. ಅದರಿಂದ ಮೊದಲನೇ ಇದಕ್ಕೆ ಹೆಚ್ಚು ಸಮಯ ಬೇಕು, ಹೆಚ್ಚು ವ್ಯವಧಿ ಬೇಕು, ಹೆಚ್ಚು ವಿರಾಮ ಬೇಕು ಅಂತೆಲ್ಲ ಮಾಡಿದ್ದಾರೆ. ಹೀಗೆ ಆತ್ಮನಿತ್ಯತ್ವವನ್ನು ಕುರಿತು ಮೊದಲಿಗೆ ಹೇಳ್ತಾನೆ. ಅದು ಆಗೋಲ್ಲ ಅದರ ಮೇಲೆ ಇನ್ನೇನೋ ವರ್ಕಿಂಗ್ ಡಿಫಿಕಲ್ಟೀಸು, ಪ್ರಾಕ್ಟಿಕಲ್ ಡಿಫಿಕಲ್ಟೀಸು ಅಂತಂದರೆ ಬೇರೆ 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 ಸುಲಭ ಮಾಡಿಕೊಡುವುದು. ಏಕೆಂದರೆ ಮೊದಲು ಸಿಂಪಲ್ಲಾಗಿ ತಗೊಂಡು ಮತ್ತೆ ಕಟ್ಟ ಕಡೆಗೆ ಪ್ರಫೌಂಡ್ ಆಗಿರುವಂಥದ್ದನ್ನು ಹೇಳುವ ಈ ಮಾಡರ್ನ್ ಮೆಥಡಾಲಜಿ ಅಂತಿದೆಯಲ್ಲ, ಅದು ಹೇಳಿದ್ರೆ ಸಿಂಪಲ್ ಮರ್ತೋಗ್ಬಿಟ್ಟಿರುತ್ತೆ, ಪ್ರಫೌಂಡ್ ಕಡೆಗೆ ಉಳ್ಕೊಳ್ಳುತ್ತೆ, ಅದನ್ನು ಅನುಷ್ಠಾನ ಮಾಡೋದಕ್ಕೆ ಆಗೋದಿಲ್ಲ. ಕಡೆಗೆ ಮೊದಲಿಗೆ ಸಿಂಪಲ್ ಆಗಿರೋದನ್ನು ಹೇಳು, ಸಂಗ್ರಹ ಮಾಡಿ ಹೇಳು ಅಂತ ಆಗುತ್ತೆ. ಹಾಗಲ್ಲದೆ ಪ್ರಫೌಂಡನ್ನು ತೆಗೆದುಕೊಂಡು ಅಲ್ಲಿ ಡೌಟ್ಸನ್ನು ಕ್ಲಿಯರ್ ಮಾಡ್ತಾ 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 ಪ್ರಫೌಂಡ್ ಎಷ್ಟು ನಿಕಟವಾದದ್ದು, ನಮ್ಮ ನಿತ್ಯ ಜೀವನಕ್ಕೆ ಬರುವಂಥ ಸಿಂಪಲ್ ಆಗಿರುವಂಥದ್ದಾಗಿದೆ, ಇದನ್ನು ಹಿಡ್ಕೊಂಡ್ರೆ ಸಾಕು ಅಂತ. ಹೀಗಾಗಿ ನಮ್ಮಲ್ಲಿ ಮೊದಲು ದೂರದಲ್ಲಿ ಕಾಣುವ ಕಲಶವನ್ನು ತೋರಿಸಿಬಿಟ್ಟು ಆಮೇಲೆ ಕೆಳಗಡೆ ಅದಕ್ಕೆ ಹತ್ತಬೇಕಾದ ಮೆಟ್ಲನ್ನು ತೋರಿಸ್ತೀವಿ. ಹೋಗಬೇಕಾದ್ದು ಅಲ್ಲಿಗೆಪ್ಪ, ನೀನು ಇಲ್ಲಿಂದ ಆರಂಭ ಮಾಡಬೇಕು ಅಂತ. ಕಲಶವನ್ನು ತೋರಿಸ್ದೇ ಹೋಗು ಅಂದರೆ ಕುರುಡು ಆಗುತ್ತೆ, ಕಲಶವನ್ನು ತೋರಿಸಿ ಮೆಟ್ಲು ತೋರಿಸ್ದೇ ಇದ್ದರೆ ಕುಂಟಾಗುತ್ತೆ. ಹೀಗೆ ಎರಡನ್ನೂ ಮಾಡಬೇಕು. ದೃಷ್ಟಿ ಬೇಕು ಲಕ್ಷ್ಯದಲ್ಲಿ, ಕಡೆಗೆ ಸದ್ಯ ಸೃಷ್ಟಿ ಕೂಡ ಬೇಕು ನಾವು ಮುಂದುವರಿಯೋದಕ್ಕೆ. ಹೀಗೆ ಎರಡನ್ನೂ ಸಮನ್ವಯ ಮಾಡಿಕೊಂಡು ಮಾಡುವುದು ನಮ್ಮ ಪರಂಪರೆ ಆಗಿದ್ದರಿಂದ ಮೊದಲಿಗೆ ಆತ್ಮನಿತ್ಯತ್ವ. 6ನೇ ನೀ ಕೊಲುವೆ, ನಿನ್ನಿಂದ 6 ಸಾಯುವರು. ಮಹಾಗರ್ವ ಅರ್ಜುನನಿಗೆ, ತಾನು ಎಲ್ಲವನ್ನೂ ಸಾಯಿಸಿಬಿಡ್ತೀನಿ, ಎಲ್ಲವನ್ನೂ ನಾಶ ಮಾಡಿಬಿಡ್ತೀನಿ ಅಂತ. ಒಬ್ಬ ಭೀಷ್ಮನ ಎತ್ತಾಕೋದಕ್ಕೆ 10 ದಿವಸದಲ್ಲಾಗಲಿಲ್ಲ. ಎಂಥದ್ದು ನೀನು ಮಾಡುವಂಥದ್ದು? ಸಾವರು ಯಾರು? ದೇಹವನೋ ನಿಜ ಧೀರನ ಆತ್ಮನ ಕೊಲುವೆಯೋ? ಇಲ್ಲಿ ನೋಡಿ, ಮುಂದಿನ ದೃಷ್ಟಾಂತಗಳನ್ನು ನೋಡಿದರೆ ಶಂಕರರಿಗೂ ಚಂಡಾಲನಿಗೂ ಆದ ಸಂವಾದದ ಸಂದರ್ಭ ಸ್ಮರಣೀಯವಾಗುತ್ತದೆ. ದೂರ ಹೋಗುವಂತೆಯಲ್ಲ, ದೂರ ಹೋಗಬೇಕಾದದ್ದು ದೇಹವೋ ಆತ್ಮವೋ?
ದೇಹ ದೂರ ಹೋಗಬೇಕು ಅಂದರೆ ಇದು ಪಾಂಚಭೌತಿಕ, ನಿನ್ನ ದೇಹವೂ ಪಾಂಚಭೌತಿಕ. ಸನ್ಯಾಸಿಯ ದೇಹಕ್ಕೆ ಯಾವ ಪ್ರಾಶಸ್ತ್ಯ? ಸತ್ತರೆ ಅದಕ್ಕೂ ದುರ್ವಾಸನೆ. ನನ್ನ ಚಂಡಾಲ ದೇಹ ಸತ್ತರೆ ನನಗೂ ದುರ್ವಾಸನೆ. ಗಂಧ ಹಚ್ಚಿಕೊಂಡ್ರೆ ನಿನ್ನ ಮೈಯೂ ಸುವಾಸನೆ, ನನ್ನ ಮೈಯೂ ಸುವಾಸನೆ. ಈ ದೇಹದಲ್ಲಿ ಅದೇ ರಕ್ತ, ಅದೇ ಬೆವರು, ಅದೇ ಸಪ್ತ ಧಾತುಗಳು ಇರತಕ್ಕಂಥದ್ದು. ಹಾಗಾಗಿ ಯಾವ ವ್ಯತ್ಯಾಸ ಉಂಟು? ಇನ್ನು ಆತ್ಮ ದೂರ ಹೋಗಬೇಕು ಅಂತಂದರೆ ನಿನ್ನ ವೇದಾಂತಕ್ಕೆ ಬಂತು ಕುತ್ತು. ನಿನ್ನ ಅದ್ವೈತದಲ್ಲಿ ಎಲ್ಲ ಆತ್ಮಗಳು ಒಂದೇ ಅಂತೀಯ. ಹಾಗಿದ್ರೆ ನಾನು ಯಾವ ಆತ್ಮ, ನೀನು ಯಾವ ಆತ್ಮ? ಉಭಯತ ನೀನು ಈ ಹಿಪೋಕ್ರಸಿ ಅಥವಾ ಇಗ್ನೊರೆನ್ಸು, ಎರಡರೊಳಗೆ ಒಂದು ಬಿಟ್ಟು ಇನ್ಯಾವುದೂ ಇಲ್ಲ ಅಂತ. ಹಾಗೆ ನಿನ್ನ ಬಗೆ ಏನು? ಚಾರು ದೇಹಕ್ಕೆ, ಸುಂದರವಾಗಿ ಕಾಣುವ ಈ ದೇಹಕ್ಕೆ, ಆ ದೇಹದ ಸಂಘಾತ ಯಾವುದರಿಂದ ಆಗಿದೆ, ಆ ಪಂಚಭೂತಗಳು ಯಾವುದಿವೆ, ಭೂತ ನಿಖರಕ್ಕೆ ವೈರವಿಲ್ಲ. ದೇಹಕ್ಕೆ ಯಾವ ವೈರ ಇಲ್ಲ. ನಾವು ನಿದ್ರೆ ಮಾಡ್ತಾ ಇದ್ದಾಗ ಜಗಳ ಆಡ್ತೀವ? ನಿದ್ರೆಯಲ್ಲಿ ಪಾಕಿಸ್ತಾನ ಇಂಡಿಯಾ ಫೈಟ್ ಉಂಟಾ? ನಿದ್ರೆಯಲ್ಲಿ ಬ್ರಾಹ್ಮಣ ಶೂದ್ರ ತಗಾದೆಗಳು ಉಂಟಾ? ನಿದ್ರೆಯಲ್ಲಿ ಗಂಡು ಹೆಣ್ಣುಗಳ ಮೇಲಾಟ ಉಂಟಾ? ನಿದ್ರೆಯಲ್ಲಿ ಅಮೇರಿಕಾ ಇಂಡಿಯಾ ವೈಷಮ್ಯಗಳು ಉಂಟಾ? ನಿದ್ರೆಯಲ್ಲಿ ಡಾಲರು ರೂಪಾಯಿಗಳ ತಾರತಮ್ಯ ಉಂಟೆ? ಬಾರ್ಡರ್ ಫೈಟ್ ಉಂಟಾ? ಯಾವುದೂ ಇಲ್ಲ. ಹಾಗಾಗಿ ದೇಹ ಮಾತ್ರಕ್ಕೆ ಯಾವ ರೀತಿಯಾದ ತಗಾದೆ ಇಲ್ಲ. ದೇಹ ಬೇರೆಯಾಗಿರ್ಬೋದು, ಆದರೆ ಭಿನ್ನತೆ ಉಂಟೇ ಹೊರತುನುವೆ ವೈರ ಇಲ್ಲ. ಅದರಿಂದ ತುಂಬ ಸೊಗಸಾದ ಯುಕ್ತಿ. ಚಾರು ದೇಹಕ್ಕೆ, ಭೂತ ನಿಖರಕ್ಕೆ ವೈರವಿಲ್ಲ. ಇನ್ನು ಉಳಿದಂತೆ ವೈರ ಇಲ್ಲಿರೋದು ಅಂತರಂಗದಲ್ಲಿದೆ. ಆ ಅಂತರಂಗವನ್ನು ನೀನು ಕೊಲ್ಲೋಕ್ಕಾಗತ್ಯ? ಒಬ್ಬನ ಮನಸ್ಸನ್ನು ನೀನು ಹೇಗೆ ಕೊಲ್ಲೋದಕ್ಕೆ ಸಾಧ್ಯ? ಒಬ್ಬನ ಭಾವನೆಯನ್ನು ನೀನು ಹೇಗೆ ಕೊಲ್ಲೋದಕ್ಕೆ ಸಾಧ್ಯ? ಅದು ಆಗುವಂಥದ್ದಲ್ಲ. ಮತ್ತು ಈ ವೈರಗಳಿಗೆ ಸಾಕ್ಷಿಯಾಗಿ ನಿಲ್ಲತಕ್ಕಂಥ ಆತ್ಮ ಯಾವುದಿದೆ, ಅದರ ಮೂಲಕವೇ ಅಂತಃಕರಣ, ಅದರ ಮೂಲಕವೇ ಬಹಿಷ್ಕರಣ ಅನ್ನುವ ದೇಹ, ಇವೆಲ್ಲ ಕೆಲಸ ಮಾಡ್ತಕ್ಕಂಥದ್ದು. ಅದನ್ನು ನೀನು ಹೇಗೆ ಕೊಲ್ಲೋದಕ್ಕೆ ಸಾಧ್ಯವಾಗುತ್ತದೆ? ಆತ್ಮವನ್ನು ನಾಶನ ಮಾಡೋದಕ್ಕೆ ಆಯುಧ ಯಾವುದುಂಟು? ಅದರಿಂದ ಅದು ವಿಗತ ವಿಕಾರನ್, ಅಚಲನ್, ಅಗಮ್ಯನ್, ಅದ್ವಯನ್. ವಿಕಾರಗಳು ಯಾವುದೂ ಇಲ್ಲ. ಷಡ್ವಿಕಾರಗಳು ಅಂತ ಹೇಳ್ತೀವಿ. ಜಾಯತೆ, ಅಸ್ತಿ, ಪರಿಣಮತಿ, ವರ್ಧತೆ, ಕ್ಷೀಯತೆ, ಮ್ರಿಯತೆ. ಹುಟ್ಟುತ್ತೆ, ಇರುತ್ತೆ, ಬೆಳೆಯುತ್ತೆ, ಮತ್ತು ಈಗ ಬದಲಾವಣೆಯನ್ನು ಹೊಂದುತ್ತೆ, ಕುಗ್ಗುತ್ತೆ, ಕಡೆಗೆ ಇಲ್ಲವಾಗುತ್ತದೆ. ಇದು ಷಡ್ ವಿಕಾರಗಳು ಅಂತ ಹೇಳ್ತೀವಿ. ಈ ವಿಕಾರಗಳು ಎಲ್ಲವೂ ಕೂಡ ಆತ್ಮಕ್ಕೆ ಇಲ್ಲ, ದೇಹಕ್ಕೆ ಮಾತ್ರ. ಅದು ನಿನ್ನ ನಿಮಿತ್ತವಿಲ್ಲದೆ ಸಾಯುತ್ತದೆ. ಇದು ನಿನ್ನ ನಿಮಿತ್ತ ಇದ್ದರೂ ಏನೂ ಮಾಡೋಕ್ಕಾಗದೇ ಇರತಕ್ಕಂಥದ್ದು. ಹಾಗಾಗಿ ನೀನು ಮಧ್ಯದಲ್ಲಿ ಏನನ್ನು ಮಾಡೋದಕ್ಕೆ ಸಾಧ್ಯವಾಗುತ್ತದೆ? ಅಹಂಕಾರವನ್ನು ಬಿಡು ಅಂತ ಹೇಳಿ ಮುಂದುವರಿಸ್ತಾನೆ. ಮರುಳೆ ಫಲುಗುಣ ಕೇಳು, ಸೂರ್ಯನ ಕಿರಣ ಹೊಲೆಯನ ಚರಿಸಿದರೆ ಹೊಲೆಗೊರುವುದೇ ಸ್ನಾನದಲ್ಲಿ ವಿಧಿಸಲು ಬಹುದೇ ನೋಡಿದನ. ಮರುಳೆ ಫಲುಗುಣ ಕೇಳು, ಸೂರ್ಯನ ಕಿರಣ ಹೊಲೆಯನ ಚರಿಸಿದರೆ ಹೊಲೆಗೊರುವುದೇ ಸ್ನಾನದಲ್ಲಿ ವಿಧಿಸಲು ಬಹುದೇ ನೋಡಿದನ. ಪರಮ ತತ್ವಜ್ಞಾನ ನಿಷ್ಠನ ಚರಿತವೇ ಸುಚರಿತ್ರವು ಆತಂಗಿರದು ಕೇಳು, ಸುಕರ್ಮ ದುಷ್ಕರ್ಮಾದಿ ಗುಣಲೇಪ. ಪರಮ ತತ್ವಜ್ಞಾನ ನಿಷ್ಠನ ಚರಿತವೇ ಸುಚರಿತ್ರವು ಆತಂಗಿರದು ಕೇಳು, ಸುಕರ್ಮ ದುಷ್ಕರ್ಮಾದಿ ಗುಣಲೇಪ. ಮರುಳೆ ಫಲುಗುಣ ಕೇಳು. ಆಮೇಲೆ ಹೇಳ್ತಾನೆ, ನಿನಗೆ ಸಾವವನಲ್ಲ, ನಿನ್ನಂಬಿನಲ್ಲಿ ನೋವವನಲ್ಲ. ನಿನಗೆ ಸಾಯುವಂಥದ್ದಲ್ಲ ಆತ್ಮ, ನಿನ್ನ ಬಾಣಕ್ಕೆ ನೋಯುವಂಥದ್ದಲ್ಲ. ದಿಟ ನೀ ಮುನಿದು ಗಗನಕ್ಕೆ ಉಗಿದಡೆ ಗಗನ ಒಳಕುವುದೇ. ಗಗನಕ್ಕೆ ಅಲಗನು ಉಗಿದೊಡೆ,
ಬಾಣವನ್ನು ನೀನು ಆಕಾಶಕ್ಕೆ ಬಿಟ್ಟರೆ ಆಕಾಶಕ್ಕೆ ಏನು ಹಾನಿಯಾಗುತ್ತದೆ, ಅದು ಅವಕಾಶ ಮಾತ್ರ. ಹಾಗಾಗಿ ತನುವಿನಿ ಗುಣಧರ್ಮ ಕರ್ಮದ ಹೊನಲು ಹೋಗುವುದೇ ನಿತ್ಯ ನಿರ್ಮಲ ಚಿನ್ಮಯಾತ್ಮನನು ಎಲೆ ವೃಥಾಹಂಕಾರವೇಕೆಂದ ಅಂತ. ನೀನು ಅಹಂಕಾರದಿಂದ ವೈರಾಗ್ಯಕ್ಕೆ ಬರ್ತಾ ಇದ್ದೀಯಿ ಅಂತ. ಈ ಹೊತ್ತು ಲೋಕದಲ್ಲಿ ನಾವು ಇಂಥ ಒಂದು ಪ್ರಾಕೃತ ಕಾರುಣ್ಯವನ್ನು ತುಂಬ ಕಾಣ್ತಾ ಇದ್ದೀವಿ. ನಮ್ಮ ಭಾರತೀಯ ಮೌಲ್ಯಗಳನ್ನು ಮತ್ತೊಂದನ್ನು ಎನ್ಫೋರ್ಸ್ ಮಾಡ್ತಾ ಇದ್ದೀರಾ ನೀವು. ಬ್ರೂಟ್ಯಾಲಿಟಿ, ಗುಜರಾತ್ನಲ್ಲಿ ಯಾರೋ ಚಿತ್ರಕಾರ ನಮ್ಮ ದೇವದೇವಿಯರನ್ನು ವಿಕೃತವಾಗಿ ಚಿತ್ರಿಸಿದ ಅಂತ ವಿರೋಧಿಸಿದ್ರೆ ಅದಕ್ಕೆ ಇಲ್ಲಿ ಬ್ಲ್ಯಾಕ್ ಬ್ಯಾಜ್ ಹಾಕ್ಕೊಂಡು ಚಿತ್ರಕಲಾ ಪರಿಷತ್ನಲ್ಲಿ ಆರಂಭ ಮಾಡ್ತಾರೆ ಕೋಲಾಹಲವನ್ನು. ಆದರೆ ಇವರು ಆ ಸ್ವಾತಂತ್ರ್ಯ ಇಲ್ಲಿಗೆ ಮಾತ್ರ ಅನ್ವಯವಾಗುತ್ತದೆಯಾ? ಬೇರೆ ಮತಗಳಿಗೆ ಅನ್ವಯವಾಗೋದಿಲ್ವೇ? ಅದಕ್ಕೆ ಯಾವ ಉತ್ತರವೂ ಇಲ್ಲ. ಹೀಗೆ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಇದು ಸೆಲೆಕ್ಟಿವ್ ಆಗಿ ಮಾಡುವಂಥದ್ದು ಅಹಂಕಾರದಿಂದಲೇ ಬಂದದ್ದು. ಎಲ್ಲದರಲ್ಲಿಯೂ ಏಕದೃಷ್ಟಿ ಇದ್ದಾಗ ಈ ತೊಡಕು ಬರುವುದಿಲ್ಲ. ಮರುಳೆ ಫಲ್ಗುಣ ಸೂರ್ಯಕಿರಣ ಹೊಲೆಯನ್ನು ಚರಿಸಿದರೆ ಹೊಲೆ ಹೊರುವುದೇ? ಇದು ಯಾವುದು ಭಗವದ್ಗೀತೆಯಲ್ಲಿ ಇಲ್ಲವೇ ಇಲ್ಲ. ಸೂರ್ಯಕಿರಣ ಚಂಡಾಲನ ಮನೆಯಲ್ಲಿ ಪ್ರವೇಶ ಮಾಡಿದರೆ ಅದಕ್ಕೆ ಮಾಲಿನ್ಯ ಬರುತ್ತದೆಯಾ? ಗಂಗೆಯಲ್ಲಿ ಅದು ಪ್ರತಿಫಲಿಸಿದರೆ ಅದಕ್ಕೆ ಪಾವಿತ್ರ್ಯ ಉಂಟಾಗುತ್ತದೆಯಾ? ಖಂಡಿತ ಇಲ್ಲ. ಹಾಗೆ ಸೂರ್ಯನಿಗೆ ಯಾವ ರೀತಿ ಯಾವ ಲೇಪವೂ ಇಲ್ಲವೋ ಅದೇ ರೀತಿಯಲ್ಲಿ ಇದು. ಮೇಲೊಂದು ಗರುಡ ಹಾರುತಿಹುದು, ಕೆಳಗದರ ನೆರಳು ಓಡುತ್ತಿಹುದು, ಅದಕ್ಕೂ ಹರಿದತ್ತ ಹಾದಿ, ಇದಕ್ಕೆ ಅದರಿಚ್ಛೆ ಬೀದಿ ಅಂತ ಪೂತಿನ ಅವ್ರು ಹೇಳ್ತಾರಲ್ಲ. ಅದು ಹಾರ್ತಾ ಇದೆ. ಗರುಡನ ನೆರಳು ಬೆಂಕಿ ಮೇಲೆ ಬಿದ್ದರೆ ಗರುಡನ ಮೈ ಸುಡುತ್ತಾ? ನೀರಿನಲ್ಲಿ ಬಿದ್ದರೆ ಅದಕ್ಕೆ ನಡುಕ ಬರುತ್ತಾ? ಇಲ್ಲ. ಅದಕ್ಕೆ ಯಾವ ರೀತಿಯಾದಂಥ ಪ್ರಮೇಯವೂ ಇಲ್ಲ. ಹಾಗೆ ಅದನ್ನೇ ಹೇಳ್ತಾ ಇದ್ದಾರೆ, ಯಸ್ಯ ಬ್ರಹ್ಮಣಿ ರಮತೆ ಚಿತ್ತಂ ನಂದತಿ ನಂದತಿ ನಂದತ್ಯೇವ. ಅಲ್ಲಿಗೆ ಟ್ಯೂನ್ ಆದಮೇಲೆ ಇಲ್ಲಿಗೆ ಯಾವುದೂ ಅಂಟೋದಂಥದ್ದು ಇಲ್ಲ ಅಂತ. ಇದು ಶುದ್ಧವಾದ ಅದ್ವೈತಿಕ ಯುಕ್ತಿಯನ್ನು ಅವನು ಹೇಳಿ ಮುಂದುವರಿತಾನೆ. ಎನಗಾಯ್ತು ಪಾತಕವೆಂದು ಮನದಲ್ಲಿ ಮರುಗುವಾತನ ಬಂದಿಯಲಿ ಹೊಣೆಗೊಂಬುವು ಅಹಂಕಾರ ಮಮಕಾರ. ಕೊಂದನ ಎನಗಾಯ್ತು ಪಾತಕವೆಂದು ಮನದಲ್ಲಿ ಮರುಗುವಾತನ ಬಂದಿಯಲಿ ಹೊಣೆಗೊಂಬುವು ಅಹಂಕಾರ ಮಮಕಾರ. ಕಂದು ಕಲೆ ತನಗೆತ್ತಣದು ನಿರ್ದ್ವಂದ್ವಕನು ಮೃತ ಜಾತ ತಾನಲ್ಲ. ಕಂದು ಕಲೆ ತನಗೆತ್ತಣದು ನಿರ್ದ್ವಂದ್ವಕನು ಮೃತ ಜಾತ ತಾನಲ್ಲ ಎಂದು ಕಂಡರೆ ಅವಂಗೆ ಪಾಪಲೇಪವಿಲ್ಲ. ಕಂದು ಕಲೆ ತನಗೆತ್ತಣದು ನಿರ್ದ್ವಂದ್ವಕನು ಮೃತ ಜಾತ ತಾನಲ್ಲೆಂದು ಕಂಡರೆ ಅವಂಗೆ ಪಾಪಲೇಪವಿಲ್ಲೆಂದ. ಅಲ್ಲಯ್ಯ, ಕೊಲ್ಲುವವನು ನಾನು, ಕೊಲ್ಲಿಸಿಕೊಳ್ಳುವವನು ಮತ್ತೊಬ್ಬ, ಪಾತಕ ನನಗಾಯಿತು ಅಂತ ಅಂದುಕೊಳ್ಳುವ ಭಾವವೇ ಅವಿವೇಕ ಅಂತ. ಇದು ಬಹಳ ಅನುಕೂಲ ವೇದಾಂತವಾಯಿತು. ಮಾಡುವ ಅನಾಚಾರವೆಲ್ಲ ಮಾಡಿ ನನಗೆ ಸಂಬಂಧಪಟ್ಟಿದ್ದಲ್ಲ ಅಂತ ಕೈಕಟ್ಟಿ ಕೂತ್ಕೊಳ್ಬಹುದಲ್ಲ ಅಂತ ತತ್ಕ್ಷಣ ಬರುವ ಪ್ರಶ್ನೆ. ಅದಕ್ಕೆ ಬಂದ ಪರಿಣಾಮವೂ ನನ್ನದಲ್ಲ ಅಂತ ಸುಮ್ಮನೆ ಇರಬೇಕು. ನಾನು ಕೊಂದು ಆಮೇಲೆ ನನಗೆ ದಂಡನೆ ಮಾಡಿದರೆ ಕೊಂದವನು ನಾನಲ್ಲ, ದಂಡನೆಯೂ ನನಗಲ್ಲ ಅಂತ ಅನುಭವಿಸಬೇಕು. ಆ ಉತ್ತರಾರ್ಧ ಕೂಡ ಉಂಟು. ಎಷ್ಟೋ ಬಾರಿ ಅನುಕೂಲ ಸಿಂಧುತ್ವದಿಂದ ಪೂರ್ವಾರ್ಧವನ್ನು ಒಪ್ಪಿಕೊಂಡು ಉತ್ತರಾರ್ಧವನ್ನು ಮರೆತು ಬಿಡ್ತೀವಿ. ಅಲ್ಲಿಗೆ ಆ ಸಮಸ್ಯೆ ಬರುವುದು. ದುರ್ಯೋಧನ ಅದನ್ನೇ ಮಾಡೋಕ್ಕೆ ಹೊರಟಿದ್ದು. ಅವನು ಉದ್ಯೋಗ ಪರ್ವದಲ್ಲಿ ಕೃಷ್ಣ ಸಂಧಾನದ ಕಾಲದಲ್ಲಿ ಹೇಳಿಸ್ತಾನಲ್ಲ, ಕುಮಾರವ್ಯಾಸ ಅವನ ಬಾಯಿಂದಲೇ ಬರುತ್ತೆ,
ತಾನು ಎನ್ನ ಹೃದಯದೊಳಿರ್ದು ಮುರಿವನು ಗನ್ನದಲ್ಲಿ ಸಂಧಿಯನು ರಿಪುಗಳೊಳಿಂದು ತನ್ನವರೊಳು ಇರ್ದಾ ನುಡಿವನೀ ಹದನ ಭಿನ್ನನಂತಿರೆ ತೋರಿ ಭಿನ್ನಾಭಿನ್ನ ನೆನೆಸಿಯ ಮೆರೆವನಲ ತಿಳಿಯಲ ಅಭಿನ್ನನೈ ಮುರವೈರಿ ನಾವಿನ್ನಂಜಲೇಕೆಂದ ಅಂತ ನನ್ನ ಅಂತರಂಗದಲ್ಲಿ ಕೂತು ಅವನೇ ಸಂಧಿಯನ್ನು ಒಡೆಯುತ್ತಾ ಇದ್ದಾನೆ. ಮೇಲಕ್ಕೆ ಅವನೇ ಸಂಧಿಯನ್ನು ಮಾಡ್ಕೊತಿದ್ದಾನೆ. ಯಾರಿಗೆ ನಾನು ಒಪ್ಪಿಗೆಯನ್ನು ಕೊಡಬೇಕು ಅಂತ. ಬಹಳ ಜಾಣ್ಮೆಯ ಉಪಾಯದ ಒಂದು ರೀತಿ ಇದು. ಆಯ್ತಯ್ಯ, ಯುದ್ಧದಲ್ಲಿ ನೀನು ಸಾಯಬೇಕು, ಸತ್ತಾಗಲು ಪ್ರಸಾದ ಅಂತ ಸಾಯಬೇಕು. ಸತ್ತನ ದುರ್ಯೋಧನ ಶಾಪ ಹಾಕಿ ಮಣ್ಣು ತೂರಿ ನಾನು ವೀರಸ್ವರ್ಗ ಪಡ್ಕೊಂಡೆ, ನಾನು ನೆಮ್ಮದಿಯಾಗಿ ಸತ್ತೆ, ನಿಮ್ಮ ಪಾಲಿಗೆ ಏನೂ ಉಳಿದೇ ಹೋಗಲಿ, ನೀವು ಹಾಳಾಗಿ ಅಂತೆಲ್ಲ ಬೇಕಾದಷ್ಟು ಕೋಲಾಹಲ ಮಾಡಿ ಸತ್ತ. ಅಂದರೆ ಅವನಿಗೆ ಸಾಯುವುದು ಇಷ್ಟ ಇರಲಿಲ್ಲ. ಇಷ್ಟ ಇದ್ದಿದ್ದರೆ ತಮ್ಮಂದರು 99 ಜನ ಸಾಯೋವರೆಗೂ ಕಾಯಬೇಕಿತ್ತೆ. ಮೊದಲನೇ ದಿನವೇ ಯುದ್ಧ ಮಾಡಿ ಸಾಯ್ತಾ ಇದ್ದ. ಧರ್ಮರಾಜ 4 ತಮ್ಮಂದರಲ್ಲಿ ಯಾರೊಬ್ಬ ಸತ್ರು ಅಗ್ನಿಗೆ ಬೀಳ್ತೀನಿ ಅಂತ ಪ್ರತಿಜ್ಞೆ ಮಾಡಿದ್ದ. ಇವನು 99 ಜನ ಸತ್ರು ನೀರಿಗೆ ಬಿದ್ದ, ಮುಳುಗಿದ ಬಚ್ಚಿಟ್ಟುಕೊಂಡು ವೈಶಂಪಾಯನ ಸರೋವರದಲ್ಲಿ. ಇಂಥ ದುರ್ಯೋಧನನಂಥ ನೀಚನ ಪಕ್ಷಪಾತ ಮಾಡಿ ಯಾರಾದರೂ ವಾದಿಸೋದಕ್ಕೆ ಸಾಧ್ಯವಾದೀತ? ಆ ಪಾತ್ರವನ್ನು ಮೆಚ್ಚೋಣ. ಪಾತ್ರ ರಚನಾ ಕೌಶಲ ಅದ್ಭುತವಾದದ್ದು, ನಮಗೆ ದೊಡ್ಡ ಪಾಠ, ದೊಡ್ಡ ರಸಗ್ರಂಥಿ. ಆದರೆ ಅವನ ಮೌಲ್ಯ ಖಂಡಿತವಾಗಿ ಹೇಯವಾದದ್ದು. ಸೆಲೆಕ್ಟಿವ್ ಅದ್ವೈತಕ್ಕಿಂತ ದೊಡ್ಡ ಡೇಂಜರಸ್ ಥಿಂಗ್ ಜಗತ್ತಿನಲ್ಲಿ ಇನ್ಯಾವುದೂ ಇಲ್ಲ. ಅದ್ವೈತದಲ್ಲಿ ಆಯ್ಕೆ ಇಲ್ಲ. ಅಖಂಡವಾಗಿ ಒಪ್ಪಿಕೊಳ್ಳಬೇಕು. ಕೊಂದವನು ನಾನಲ್ಲ, ದಂಡ್ಯನೂ ನಾನಲ್ಲ. ಹೇಗೆ ಕೊಲ್ಲುವುದು ಆಕಸ್ಮಿಕವೋ ನನ್ನನ್ನು ಬೇರೆಯವರು ಕೊಲ್ಲುವುದು ಆಕಸ್ಮಿಕ ಅಂತ ನೋಡಬೇಕು. ಅಂದರೆ ದೇಹಭಾವವನ್ನು ಬಿಡಬೇಕು. ಅದನ್ನೇ ಹೇಳ್ತಾ ಇದ್ದಾನೆ. ಅಹಂಕಾರ ಅಂದರೆ ಕರ್ತೃತ್ವ, ಮಮಕಾರ ಅಂದರೆ ಭೋಕ್ತೃತ್ವ. ನಾನು ಅನ್ನುವುದು ಕರ್ತೃತ್ವ, ಅಹಂಕಾರ. ನನ್ನದು, ಹಾಗಾಗಿ ನನಗೆ ಇದು ಭೋಗ್ಯವಾದದ್ದು. ಮಮೇದಂ, ನನ್ನ ಭೋಗ್ಯ ವಸ್ತು ಅನ್ನುವಲ್ಲಿ ಭೋಕ್ತೃತ್ವ. ಕರ್ತೃತ್ವ ಭೋಕ್ತೃತ್ವಗಳ ಎರಡೂ ಕೂಡ ಅಹಂಕಾರ ಮಮಕಾರಗಳಿಂದ ಬರುವಂಥದ್ದು. ಅದನ್ನು ಬಿಡು ಅಂತ. ಬಿಡುವುದಷ್ಟು ಸುಲಭವೇ? ಕಷ್ಟವಾಗಿದ್ದರಿಂದಲೇ ಅರ್ಜುನ ಗೋಳಾಡ್ದ. ಅದಕ್ಕೆ ಕೃಷ್ಣ ಇವನ ನೆವದಿಂದ ಬೋಧಿಸುವೆ ಅಂತ. ಅರ್ಜುನನಿಗೊಬ್ಬನಿಗೆ ಆಗಿದ್ದರೆ ಇಷ್ಟು ವಿಸ್ತಾರದ ಉಪದೇಶಕ್ಕೆ ಕೃಷ್ಣ ಹೋಗ್ತಾ ಇದ್ನೋ ಇಲ್ವೋ, ಲೋಕ ಕಾರುಣ್ಯದಿಂದ ವಿಸ್ತರಿಸಿದ ಅಂತ ಅನಿಸುತ್ತೆ. ಹಾಗಾಗಿ ಈ ಅದ್ವಂದ್ವವಾದ ಸ್ಥಿತಿಯನ್ನು ಗಮನಿಸಿಕೊಂಡ್ರೆ ನಿನಗೆ ದುಃಖ ಇರುವುದಿಲ್ಲ ಅಂತ. ಆಗ ನಾವು ಮೌಲ್ಯನಿಷ್ಠವಾಗಿ ಮಾಡ್ತೀವಿ. ಕೊಲ್ಲೋನು ನಾನಲ್ಲ, ಹಾಗೆ ನನ್ನನ್ನು ಕೊಲ್ಲೋವನು ನಾನಲ್ಲದೆ ಬೇರಲ್ಲ ಅಂತಂದರೆ ಎಚ್ಚರದಿಂದಲೇ ಮಾಡ್ತಾನೆ. ಪ್ರತಿಯೊಬ್ಬರಿಗೂ ಸರಿಯಾಗಿರಬೇಕು ಅಂತಲೇ ಹೋಗ್ತಾನೆ. ಅದರಿಂದ ಮೌಲ್ಯನಿಷ್ಠನಾದ ವ್ಯಕ್ತಿ, ಆತ್ಮನಿಷ್ಠನಾದ ವ್ಯಕ್ತಿ ಯಾರಿಗೂ ಹಾನಿಕರನಾಗುವುದಿಲ್ಲ. ತನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕೂ ಸರ್ವಜ್ಞ ಅಂತ ಕೇಳಿಯೇ ಇದ್ದೀವಿ ಉಕ್ತಿಯನ್ನು. ತನ್ನಂತೆ ತಾನೇ ಲೋಕದಲ್ಲಿ ನೀತಿಯ ಬಗ್ಗೆ ಗಮನ ಬರುತ್ತೆ, ಆ ಮಟ್ಟದ ಗೌರವ ಕೂಡ ಬರುತ್ತದೆ. ಅದನ್ನು ಕ್ರಿಸ್ತನೂ ಕೂಡ ಹೇಳ್ತಾನೆ. ಮುಂದೆ ಇದೇ ಅಂಶವನ್ನು ವಿಸ್ತರಿಸಿ ಭಗವದ್ಗೀತೆಯು ಹೇಳದೇ ಇರುವ ಅದ್ಭುತವಾದ ಒಂದು ಸತ್ಯವನ್ನು ಕುಮಾರವ್ಯಾಸ ಹೇಳ್ತಾನೆ. ಇಲ್ಲಿ ನಿಜವಾಗಿ ಅವನು ಭಗವದ್ಗೀತೆಯನ್ನು ಸಂಗ್ರಹಿಸಿಯೂ ಇಲ್ಲ. ಭಗವದ್ಗೀತಾ ಭಾಷ್ಯ ಅಂತ ಯಾರು ಆಮೇಲಿನ ಆಚಾರ್ಯರುಗಳೆಲ್ಲ ಹೇಳಿದ್ದಾರೆ, ಅದರದೆಲ್ಲದರ ಸಾರವನ್ನು ಪಿಂಡ ಮಾಡಿ ಮುದ್ದೆ ಮಾಡಿ ತನ್ನ ದೃಷ್ಟಿಯಿಂದ ಇಟ್ಟಿದ್ದಾನೆ. ಚಿತ್ತೈಸು ಅಹಿಂಸಾ ಪರಮಧರ್ಮವು ಹರಿಯ ಚಿತ್ತೈಸು ಅಹಿಂಸಾ ಪರಮಧರ್ಮವು ಎಂಬ ವಾಕ್ಯದ ಸರಣಿ ಸಾರೋದ್ಧಾರವಲ್ಲ ಸಕಲ ದರುಶನಕ್ಕೆ. ಹರಿಯೇ ಚಿತ್ತೈಸು ಅಹಿಂಸಾ ಪರಮಧರ್ಮವು ಎಂಬ ವಾಕ್ಯದ ಸರಣಿ ಸಾರೋದ್ಧಾರವಲ್ಲ ಸಕಲ ದರುಶನಕ್ಕೆ. ನೆರವಿಯನಿಬರ ತನ್ನವರ ಕೊರಳರಿತದಲ್ಲಿ ಕೊಕ್ಕರಿಸದಿರ್ದಳೆ ನರಕದೊಳು 101 ಕುಲ ಮುಳುಗಾಡದಿರದೆಂದ.
ನೆರವಿಯನಿ ಬರ ತನ್ನವರ ಕೊರಳರಿತದಲ್ಲಿ ಕೊಕ್ಕರಿಸದಿರ್ದಡೆ ನರಕದೊಳು 101 ಕುಲ ಮುಳುಗಾಡದಿರದೆಂದ ಇದಕ್ಕಿಂತ ಶೋಕವನ್ನು, ಇದಕ್ಕಿಂತ ಹತಾಶೆಯನ್ನು ತೋರಿಸೋದಕ್ಕೆ ಸಾಧ್ಯ ಇಲ್ಲ. ಶುಭಪಂತುವರಾಳಿ ರಾಗ ಅಷ್ಟು ಆರ್ದ್ರವಾದದ್ದು, ಕಣ್ಣೀರನ್ನು ತುಂಬಿಸುವಂಥದ್ದು. ಹರಿಯೇ ಚಿತ್ತೈಸು ಅಂತ ಅರ್ಜುನ ಹೇಳ್ತಾ ಇದ್ದಾನೆ. ಅಹಿಂಸಾ ಪರಮೋ ಧರ್ಮ ಎಲ್ಲರೂ ಹೇಳ್ತಾರೆ. ಅದಕ್ಕೆ ಉತ್ತರಾರ್ಧ ಕೂಡ ಒಂದು ಅಂತ ಶಿಷ್ಟಾಭಿಮತ, ಧರ್ಮಹಿಂಸಾ ತಥೈವಚ ಅಂತ. ಅಹಿಂಸೆ ಪರಮಧರ್ಮ, ಹಾಗೆ ಧರ್ಮಬದ್ಧವಾಗಿ ಮಾಡುವ ಹಿಂಸೆಯೂ ಪರಮಧರ್ಮ ಅಂತ. ಈ ವಾಕ್ಯದ ಸಾರೋದ್ಧಾರವನ್ನು ನಾವು ಎಲ್ಲ ದರ್ಶನಗಳಲ್ಲಿ ಕಾಣ್ತೀವಿ. ಎಲ್ಲ ದರ್ಶನಗಳಲ್ಲಿ ಅಹಿಂಸೆ ಮೂಲಭೂತವಾದಂಥದ್ದು. ಹಾಗಾಗಿ ಇಷ್ಟು ಜನರನ್ನು ಕೊಲ್ಲುವಂಥದ್ದು, ನಮ್ಮ ತಲೆಮಾರುಗಳು 101 ಕುಲ ನರಕದಲ್ಲಿ ಮುಳುಗಾಡದೇ ಇರುತ್ತಿದೆಯಾ ಅಂತ ಅರ್ಜುನ ಕೇಳ್ತಾನೆ. ಎಲ್ಲರಿಗೂ ಯುದ್ಧ ಅಂದರೆ ಬರುವಂಥ ಭಯಾನಕತೆ ಇದೇನೆ. ಎಷ್ಟೋ ನಾಶನವಾಗುತ್ತದಿಲ್ಲ, ಎಷ್ಟೋ ಹಾನಿಯಾಗುತ್ತದಲ್ಲ ಅಂತ. ಆದರೆ ಶಾಂತಿಗೆ ಇದಕ್ಕಿಂತ ದೊಡ್ಡ ಸಾಧನ ಯಾವುದೂ ಇಲ್ಲ, ಇದಕ್ಕಿಂತ ಅನಿವಾರ್ಯವಾದದ್ದು ಇನ್ಯಾವುದೂ ಇಲ್ಲ ಅಂತಂದಾಗ ಅದನ್ನು ಮಾಡಿಬಿಡುವುದೇ ಒಳ್ಳೆಯದು. ಒಂದು ಮಾತುಂಟು ಇಂಗ್ಲೀಷ್ನಲ್ಲಿ, ವಾರ್ ಈಸ್ ದಿ ಅಗ್ಲಿ ಥಿಂಗ್, ಬಟ್ ಇಫ್ ಪೀಸ್ ಈಸ್ ಥ್ರೂ ವಾರ್ ವಿ ಹ್ಯಾವ್ ಟು ಪೇ ದಿಸ್ ಪ್ರೈಸ್ ಅಂತ. ಅದು ಕುರೂಪವೇ ಆಗಿರಬಹುದು, ಘೋರವೇ ಆಗಿರಬಹುದು, ಆದರೆ ಮಾಡಲೇಬೇಕು. ಅದಕ್ಕೆ ಕೃಷ್ಣ ಕೊಟ್ಟ ಉತ್ತರ ಇದನ್ನೇ ನಾನು ಹೇಳಿದ್ದು. ಭಗವದ್ಗೀತೆಯಲ್ಲೂ ಇಲ್ಲ, ಕುಮಾರವ್ಯಾಸನದೇ ಇದು ದರ್ಶನ. ತುಂಬ ಚೆನ್ನಾಗಿದೆ. ವೇದಾಂತದಲ್ಲಿ, ಶಾಂಕರಾದ್ವೈತದಲ್ಲಿ ಮತ್ತೆ ಮತ್ತೆ ಈ ಅಂಶವನ್ನು ಹೇಳ್ತಾರೆ. ಎಲ್ಲ ದರ್ಶನಗಳಲ್ಲಿ ಕೂಡ ಇದು ಬರುವಂಥದ್ದೇ ಆಗಿದೆ. ಆತ್ಮಘಾತುಕನಾಗಬಾರದು ಅಂತ. ಅರ್ಜುನ ಕೇಳು, ಅಹಿಂಸಾ ಪರಮ ಧರ್ಮದ ತತ್ಸ್ವರೂಪವ ಒರೆವೆನು. ನಿರುತವರ್ಜುನ ಕೇಳು, ಅಹಿಂಸಾ ಪರಮ ಧರ್ಮದ ತತ್ಸ್ವರೂಪವ ಒರೆವೆನು. ಆಲಿಸು ಸಚ್ಚಿದಾನಂದೈಕ ಘನವೆನಿಪ. ನಿರುಪಮಾತ್ಮನ ನಿಲವನರಿಯದೆ ನರಕಿ ಜಡನ್ ಆ ಜೀವವೆಂಬಿ. ತರಳತನವೇ ಹಿಂಸೆಯ ಅರಿವು, ಹಿಂಸೆಯ ಅರಿವಡೆ ಅಹಿಂಸೆ ಕೇಳೆಂಬ. ನಿರುಪಮಾತ್ಮನ ನಿಲವನರಿಯದೆ ನರಕಿ ಜಡನ್ ಆ ಜೀವವೆಂಬಿ. ತರಳತನವೇ ಹಿಂಸೆಯು ಅರಿವಡೆ ಅಹಿಂಸೆ ಕೇಳೆಂದ. ಕುಮಾರವ್ಯಾಸ ಭಾರತದಲ್ಲಿ ಭಗವದ್ಗೀತೆ ಯಾವ ರೀತಿ ಬಂದಿದೆ ಅಂತ ತುಂಬ ವರ್ಷಗಳಿಂದ ಆಲೋಚನೆ ಮಾಡ್ತಾ, ಹಿಂದೆ ನನಗೆ ಇವನಷ್ಟು ಅಚ್ಚುಕಟ್ಟಾಗಿ ಮಾಡಿಲ್ಲ, ಎಷ್ಟೋ ಭಗವದ್ಗೀತಾಂಶಗಳನ್ನು ಬಿಟ್ಟಿದ್ದಾನೆ ಎನ್ನುವ ಬೇಸರ ಇತ್ತು. ಈ ಒಂದು ಪದ್ಯ ನೋಡಿದ ಮೇಲೆ ಭಗವದ್ಗೀತೆಯ ಸಾರವೇ ಇಲ್ಲಿ ತಂದಿಟ್ಟಿದ್ದಾನೆ ಅಂತ ಅನ್ನಿಸ್ತು. ಕನ್ನಡದಲ್ಲಿ ನಾಗರಸ ಅಂತ ಒಬ್ಬ ಲೇಖಕ 700 ಭಾಮಿನಿ ಷಟ್ಪದಿಗಳಲ್ಲಿ ಭಗವದ್ಗೀತೆಯನ್ನು ವಿಸ್ತರಿಸಿ ಕನ್ನಡಕ್ಕೆ ಅನುವಾದ ಮಾಡಿದ್ದಾನೆ. ಅದು ಕನ್ನಡದಲ್ಲಿ ಉಪಲಬ್ಧವಾದ ಅತ್ಯಂತ ಪ್ರಾಚೀನವಾದ ಭಗವದ್ಗೀತಾನುವಾದ. ಆಮೇಲೆ ನಮ್ಮ ಪೂತಿ ನರಸಿಂಹಾಚಾರ್ಯರು ಸೊಗಸಾಗಿ ಪದ್ಯರೂಪಕ್ಕೆ ಅನುವಾದ ಮಾಡಿದ್ದಾರೆ. ಮತ್ತು ಇನ್ನೂ ಹಲವರು ಮಾಡಿದ್ದಾರೆ. ವಿಶ್ವೇಶ್ವರ ದೀಕ್ಷಿತ್ ಅಂತ ಒಬ್ಬರು ಭಗವತ್ ಕನ್ನುಡಿ ಅಂತ ಒಂದು ವಿಕಾರ ಅರಿಸಮಾಸದ ಒಂದು ಹೆಸರಿನಲ್ಲಿ ಮಾಡಿದ್ದಾರೆ. ಪಾಪ ಅವರು ಅಭಿಮಾನದಿಂದ ಮಾಡಿದ್ದಾರೆ, ಆದರೆ ಭಾಷೆ ಅಷ್ಟು ಸೌಷ್ಠವ ಇಲ್ಲದಂತೆ ಆಗಿದೆ. ಮತ್ತೊಬ್ಬರು ವಿಜಯಿನಿ ಎನ್ನುವಂತೆ ಪದ್ಯರೂಪದಲ್ಲಿ ಅನುವಾದ ಮಾಡಿದ್ದಾರೆ. ಹಲವೆಲ್ಲ ಅನುವಾದಗಳು ಉಂಟು. ಆದರೆ ನನಗೆ ತುಂಬ ಪ್ರಿಯವಾಗುವಂಥದ್ದು ಪೂತಿನ ಅವರದಾದ ಮೇಲೆ ಕಡವ ಶಂಭು ಶರ್ಮ ಅಂತ
ದೊಡ್ಡ ವಿದ್ವಾಂಸರು ಪುತ್ತೂರಿನಲ್ಲಿದ್ದರು. ಅವರು ಭಗವದ್ಗೀತೆಯನ್ನು ಯಥಾವತ್ತಾಗಿ ಅನುಷ್ಠುಪ್ ಛಂದಸ್ಸಿನಲ್ಲೇ ಮಾಡಿದ್ದಾರೆ. ಅರದಿರ್ಕೆ ಕುರುಕ್ಷೇತ್ರಂ ಧರ್ಮಕ್ಷೇತ್ರೇ ಕುರುಕ್ಷೇತ್ರೆ ಅಂತ. ಎನ್ನವರ್ ಪಾಂಡವರ್ ಕೂಡಿ ಏಂಗೈದರ್ಪೇಳ ಸಂಜಯ ಮಾಮಕ ಪಾಂಡವಾಶ್ಚೈವ ಕಿಮ ಕುರ್ವತ ಸಂಜಯ ಅಂತ ಅದೇ ರೀತಿಯಲ್ಲಿ ಅದೇ ಛಂದಸ್ಸಿನಲ್ಲೇ ಮಾಡಿದ್ದಾರೆ. ತುಂಬ ಅದ್ಭುತವಾದ ಸಾಹಸ ಅದು. ಹಾಗಲ್ಲದೆ ಗದ್ಯಾನುವಾದಗಳಂತೂ ನೂರಾರು ಬಂದಿವೆ. ಆದರೆ ಇಷ್ಟು ಸ್ವೋಪಜ್ಞವಾಗಿ ಒರಿಜಿನಲ್ಲಾಗಿ ಭಗವದ್ಗೀತೆಯ ಸ್ಪಿರಿಟ್ನ ಹಿಡಿದುಕೊಟ್ಟಿದ್ದು ಕುಮಾರವ್ಯಾಸನ ವಿಶೇಷ. ಒಂದು 15-20 ಭಾಮಿನಿಗಳಷ್ಟೇ ಇಲ್ಲಿ ಬರುವಂಥದ್ದು. ಅದರೊಳಗೆ ನಾನು ಮುಖ್ಯವಾದ ಒಂದು 5-6 ಆಯ್ಕೆ ಮಾಡಿಕೊಂಡಿದ್ದೀನಿ. ಕೃಷ್ಣ ಹೇಳ್ತಾನೆ, ನಿರತವರ್ಜುನ ಕೇಳ್ ಅಹಿಂಸಾ ಪರಮಧರ್ಮದ ತತ್ಸ್ವರೂಪವಾಯ್ತಪ್ಪ ನಿನ್ನ ಅಹಿಂಸೆ, ಅದನ್ನು ಕೆದಕಿಬಿಡ್ತೀನಿ ಅಂತ. ಗಾಂಧಿಯ ಅನುಯಾಯಿಗಳು ಮೊದಲು ಇದನ್ನು ಓದಿಕೊಳ್ಳಬೇಕು. ಇದನ್ನು ನಿತ್ಯವೂ ಕೂಡ ಮನಃಪಾಠ ಮಾಡಿಕೊಂಡು ಕಂಠಪಾಠ ಮಾಡಿಕೊಂಡು ಅನುಸಂಧಾನ ಮಾಡಬೇಕು ಅಂತ ಅನಿಸುತ್ತೆ. ಗಾಂಧಿಯವರಿಗೆ ಇದು ಗೊತ್ತಾಗದೆ ಹೋಯ್ತಲ್ಲ ಅಂತ ಬೇಸರವಾಗುತ್ತೆ. ಕುಮಾರವ್ಯಾಸನವರು ಓದಬೇಕಾಗಿತ್ತು ಅಂತ ನನಗನ್ಸುತ್ತೆ. ಅದರ ಸ್ವರೂಪವನ್ನು ಒರೆವನು ಅಂತ. ರೂಪ ಅಂದರೆ ಸ್ಟ್ರಕ್ಚರು, ಸ್ವರೂಪ ಅಂದರೆ ಸಬ್ಸ್ಟೆನ್ಸು. ಅದರ ನಿಜವಾದ ತನ್ನ ಅಹಿಂಸೆಯ ನೈಜ ಸ್ವಭಾವ ಏನಿದೆ ಅದನ್ನು ಹೇಳ್ತೀನಿ. ಸಚ್ಚಿದಾನಂದೈಕ ಘನ ಎನುಪ ನಿರುಪಮಾತ್ಮನ ನಿಲವನರಿಯದೆ ಸತ್ ಚಿತ್ ಆನಂದ ಇರವು ಅರಿವು ನಲವು ಎಕ್ಸಿಸ್ಟೆನ್ಸ್ ಅವೇರ್ನೆಸ್ ಬ್ಲಿಸ್. ಇದು 3: ಅಬ್ಸಲ್ಯೂಟ್ ಎಕ್ಸಿಸ್ಟೆನ್ಸ್, ಅಬ್ಸಲ್ಯೂಟ್ ಅವೇರ್ನೆಸ್, ಅಬ್ಸಲ್ಯೂಟ್ ಬ್ಲಿಸ್. ಪರಮ ಸತ್, ಪರಮಚಿತ್, ಪರಮ ಆನಂದ. ಇಂಥದ್ದು ಆತ್ಮಸ್ವರೂಪ. ಅಂದರೆ ಇದು ಆತ್ಮದ ಗುಣವಲ್ಲ, ಆತ್ಮದ ಸ್ವರೂಪ. ಗುಣ ಅಂತಂದಾಗ ಗುಣಿಗಳ ಮಧ್ಯೆ ಸಮವಾಯ ಸಂಬಂಧ ಇದೆ ಅಂತ ತಾರ್ಕಿಕರು ಹೇಳ್ತಾರೆ. ಬೆಂಕಿಯಲ್ಲಿ ಉರಿಯುವ ಸ್ವಭಾವ ಉಂಟು. ಆ ಶಾಖ, ಆ ಬೆಳಕು ಬೆಂಕಿಯ ಗುಣ. ಅದಲ್ಲದೆ ಬೆಂಕಿ ಇರುತ್ತೆ ಇಲ್ಲ. ಆದರೂ ಬೆಂಕಿಯ ಬಿಸಿ ಮತ್ತು ಬೆಂಕಿಯ ಒಂದು ಕಾಂತಿ ಅಂತ ನಾವು ಪ್ರತ್ಯೇಕವಾಗಿ ವ್ಯವಹರಿಸ್ತೀವಿ. ಹಾಗಾಗಿ ಕಾಂತಿತ್ವ ಮತ್ತು ಆ ಪ್ರಖರತ್ವ ಯಾವುದಿದೆ, ತೀಕ್ಷ್ಣತ್ವ, ಉಷ್ಣತ್ವ ಮತ್ತು ಕಾಂತಿತ್ವ ಹಾಗೂ ಅಗ್ನಿತ್ವ, ಇವುಗಳಿಗೆ ಸಮವಾಯ ಸಂಬಂಧ ಇದೆ, ಬಿಡಿಸಲಾಗದ ನಂಟು ಉಂಟು ಅಂತ ನಾವು ಹೇಳ್ತೀವಿ. ಇಲ್ಲಿ ಹಾಗೂ ಅಲ್ಲ. ಆತ್ಮದಲ್ಲಿ ಸಚ್ಚಿದಾನಂದ ಇಲ್ಲ, ಆತ್ಮವೇ ಸಚ್ಚಿದಾನಂದ. ಆತ್ಮ ಇಸ್ ಸತ್, ಆತ್ಮ ಇಸ್ ಚಿತ್, ಆತ್ಮ ಇಸ್ ಆನಂದ ಅಂತ. ಹಾಗೆ ಆ ಒಂದು ಸಚ್ಚಿದಾನಂದೈಕ ಘನ ಅಂತ ಇರುವಂಥ ಆತ್ಮವನ್ನು ಅರಿಯದೆ ಇರುವಂಥವನು ಮಾನವ ನರಕಿ. ಅವನು ಜಡ. ಅದು ಬಿಟ್ಟು ಅವನು ಈ ಜಡ ಜೀವ ಅಂತ ಭೇದ ಮಾಡಿಕೊಂಡು ತಾನು ಬೇರೆ, ಈ ಜಗತ್ತು ಬೇರೆ, ಜೀವರಾಶಿ ಬೇರೆ, ಅದರ ಮೇಲೆ ನಾನು ಮಾಡುವ ಹಿಂಸೆ ಒಂದು ಬೇರೆ ಅಂತ ಸಂಕಟ ಪಡುವ ಈ ತರಳತನ ಇದೆಯಲ್ಲ, ಅದೇ ಹಿಂಸೆ. ಅಂದರೆ ಅಜ್ಞಾನಕ್ಕಿಂತ ದೊಡ್ಡ ಹಿಂಸೆ ಇನ್ಯಾವುದೂ ಇಲ್ಲ, ಜ್ಞಾನಕ್ಕಿಂತ ದೊಡ್ಡ ಅಹಿಂಸೆ ಯಾವುದೂ ಇಲ್ಲ. ಅರಿವಡೆ ಅಹಿಂಸೆ. ಅರಿತಾಗ ಹಿಂಸೆ ಇಲ್ಲ, ಅರಿಯದೇ ಇದ್ದಾಗ ಹಿಂಸೆ ಉಂಟು. ನೀನು ಜ್ಞಾನಿಯಾಗು, ಆಗ ನೀನು ಅಹಿಂಸಾವಾದಿ ಆಗ್ತೀಯ. ಜ್ಞಾನಿ ಆಗೋಕ್ಕೆ ಮುಂಚೆ ಅಹಿಂಸಾವಾದಿ ಆದರೆ ಅದಕ್ಕಿಂತ ದೊಡ್ಡ ಹಿಂಸೆ ಇಲ್ಲ. ಮಹಾತ್ಮ ಗಾಂಧಿ ಕ್ಲಾಸಿಕ್ ಎಕ್ಸಾಂಪಲ್ ಆಗಿ ನನಗೆ ಕಾಣಿಸ್ತಕ್ಕಂಥದ್ದು. ಅವರನ್ನು ರಾಷ್ಟ್ರಪಿತ ಅಂತ ಪ್ರಸಿದ್ಧಿ ಪಡೆದವರು. ನಮ್ಮ ದೇಶಕ್ಕೆ ಅಪ್ಪ ಅಮ್ಮ ಬೇಕಿಲ್ಲ, ಸ್ವಯಂಭೂ ಆದದ್ದು. ಅವರು ರಾಷ್ಟ್ರಪುತ್ರ ಅಂತ ಗೌರವಿಸ್ಬೋದೇ ಹೊರತು ರಾಷ್ಟ್ರಪಿತ ಅಂತ ಹೇಳುವನು ಮೂರ್ಖ. ಈ ರಾಷ್ಟ್ರ ಮಹಾತ್ಮ ಗಾಂಧಿಯವ್ರ ಮುಂಚೆ ಇರಲಿಲ್ಲವೇ? ಹಾಗಿರುವಂಥದ್ದರ ಇದಕ್ಕಿಂತ ನತದೃಷ್ಟ ದೇಶ ಮತ್ತೊಂದಿಲ್ಲ. ಇಷ್ಟು ಕೆಟ್ಟ ದೇಶ ಯಾತಕ್ಕೆ ಬೇಕಾಗಿತ್ತು? ರಾಷ್ಟ್ರಕ್ಕೆ ಯಾರು? ಮಾತಾ ಪೃಥ್ವಿ ಪುತ್ರೋಹಂ ಪೃಥಿವ್ಯಾಹ ಅಂತ ವೇದ ಹೇಳ್ತಲ್ಲ, ಹಾಗೆ ಇಡೀ ಪ್ರಕೃತಿಯೇ ತಾಯಿ, ಪರಮಾತ್ಮನೇ ತಂದೆಯಾಗಿರುವಂಥದ್ದು. ಇದನ್ನು ಇಂಥ ಇಡಿಯಾಕ್ರಸಿನ ವೆಸ್ಟಿಂದ ಆಮದು ಮಾಡಿಕೊಂಡಿದ್ದು. ಬಿಸ್ಮಾರ್ಕ್ ಮಾಡರ್ನ್ ಜರ್ಮನಿಯ ತಂದೆ ಅಂತ, ಗರಿಬಾಲ್ಡಿ ಮಾಡರ್ನ್ ಇಟಲಿಯ ತಂದೆ ಅಂತ, ಇನ್ಯಾರೋ ತಂದೆಗಳು, ಎಷ್ಟು ಜನ ತಂದೆಯರು. ಅವಿವೇಕವಾದದ್ದು. ರಾಷ್ಟ್ರ ಹಾದರತನ ಆಗಿಬಿಡುತ್ತಷ್ಟೇ. ಈ ರೀತಿ ಕಂಡಾಗ ಗಾಂಧೀಜಿಯವರು ಜ್ಞಾನಿಯಾಗುವ ಮುನ್ನವೇ ಅಹಿಂಸಾವಾದಿಯಾದ್ರಲ್ಲ, ಅದಕ್ಕಿಂತ ದೊಡ್ಡ ಅವಿವೇಕ ಇನ್ಯಾವುದೂ ಕಾಣಿಸೋದಿಲ್ಲ. ಜ್ಞಾನಿಯಾಗಲು ಪ್ರಯತ್ನ ಪಡಬೇಕು. ಅಹಿಂಸೆಯನ್ನು ಸಿದ್ಧಿ ಅಂತ ಅಂದುಕೊಳ್ಳದೆ ಒಂದು ಸಾಧನ ಅಂತ ಅಂದುಕೊಳ್ಬೇಕು. ವೆನ್ ಟೂಲ್ ಬಿಕಮ್ಸ್ ದಿ ಗೋಲ್ ದೆನ್ ವಿ ಆರ್ ಪುಟ್ ಇನ್ ಟು ಡೋಲ್ ಡ್ರಮ್ಸ್. ಹಾದಿಯೇ ಗುರಿಯಾಗಿಬಿಟ್ರೆ ಎಂಥ ಭಯಾನಕತೆ ಆಗುತ್ತೆ. ಅದು ಆದಂಥದ್ದು. ಆಗ ಏನಾಗುತ್ತೆ? ವ್ರತ ಕೆಟ್ಟರೂ ಸುಖ ಪಡಬೇಕು ಅನ್ನೋದು ಇರೋದಿಲ್ಲ. ಆಚಾರಕ್ಕಾಗಿ ಆಕಾರ, ಆಚಾರಕ್ಕಾಗಿ ಆಕಾರ ಅಂತಲ್ಲದೆ ಆಕಾರವೇ ಆಚಾರ ಅನ್ನುವಂಥ ಒಂದು ವಿಕಾರ ಸಂಭವಿಸುತ್ತೆ. ಅದನ್ನು ಅರ್ಜುನ ಮಾಡ್ತಾ ಇದ್ದಾನೆ. ನಾನು ಯಾರಿಗೂ ಹಿಂಸೆ ಮಾಡಬಾರ್ದು ಅನ್ನೋ ಭರದಲ್ಲಿ ತನಗೆ, ತನ್ನವರಿಗೆ, ಎಲ್ರಿಗೂ ಹಿಂಸೆ ಮಾಡ್ಕೊಳ್ತಾ ಇದ್ದಾನೆ. ಅವರಾದರೂ ಏನು ಬಳೆ ತೊಟ್ಕೊಂಡು ಕೂತ್ಕೊಳ್ತಾರೆ. ಅರ್ಜುನ ಯುದ್ಧ ಮಾಡೋಲ್ಲ ಅಂದರೆ ಇವನನ್ನು ಕೊಲ್ತಾರೆ, ಇವನ ತಮ್ಮಂದ್ರನ್ನು ಕೊಲ್ತಾರೆ. ಯುದ್ಧ ಇವನ ಪ್ರಮೇಯವಿಲ್ಲದೆಯೇ ನಡೆದು ಹೋಗುತ್ತೆ.
ಕೆಲವೊಮ್ಮೆ ಕೆರಳಿಸಿ ಬಿಟ್ಟವರು ಸ್ಟ್ರೈಕು ಬಂದು ಇತ್ಯಾದಿಗಳಿಗೆ ಅವರು ವಿಡ್ರಾ ಮಾಡ್ತೀವಿ ಅಂತಂದ್ರೂ ಕೋಲಾಹಲವಾಗುತ್ತೆ. ಮಹಾತ್ಮ ಗಾಂಧಿ ಕೆಲವು ಬಾರಿ ಕೋಲಾಹಲ ಮಾಡಬೇಕು ಅಂತ ಸತ್ಯಾಗ್ರಹಕ್ಕೆ ಕರೆ ಕೊಟ್ಟರು. ಆಮೇಲೆ ಅದು ವೈಲೆಂಟ್ ಆಯಿತು. ಇವರು ಎಷ್ಟು ತಡೆಯೋಕ್ಕೆ ಹೋದರೂ ಆಗಲೇ ಇಲ್ಲ. ನಾವು ರಕ್ತಪಾತ ಇಲ್ಲದೆ ಸ್ವಾತಂತ್ರ್ಯ ಬಂತು ಅಂತ ಭಾವಿಸುವಷ್ಟು ಮಿಥ್ಯೆ ಭ್ರಮೆ ಇನ್ಯಾವುದೂ ಇಲ್ಲ. ಹೀಗಾಗಿ ಅಜ್ಞಾನಕ್ಕಿಂತ ದೊಡ್ಡ ಹಿಂಸೆ ಇನ್ಯಾವುದೂ ಇಲ್ಲ ಅನ್ನುವ ಡೆಫಿನಿಷನ್ ಆಫ್ ಹಿಂಸಾ ಇದೆಯಲ್ಲ, ಇದು ತುಂಬ ಅದ್ಭುತವಾದದ್ದು. ಕಾರಣ ಶೋಕ ಮೋಹ ಇತ್ಯಾದಿಗಳು ತನ್ನಿಂದ ಆರಂಭವಾಗುತ್ತಲ್ಲ. ನನ್ನ ಶತಾವಧಾನವನ್ನು ನಮ್ಮ ತಂದೆ ನೋಡಿಬಿಟ್ಟು ನನಗೆ ತುಂಬ ಸಂಕಟವಾಗ್ತಾ ಇತ್ತು ನಿನ್ನ ಅವಧಾನವನ್ನು ನೋಡಿ ಅಂತಂದರು. ಅಯ್ಯೋ ನಿಮ್ಮ ಅವಿವೇಕವೇ ಅಂತ ನಾನು ಹೇಳಿದೆ. ನನಗೆ ಆನಂದ ಇತ್ತು, ಒಂದೊಂದು ಸಮಸ್ಯೆ ಪರಿಹಾರ ಮಾಡುವಾಗ, ಒಂದೊಂದು ಪೂರ್ಣ ಧಾರಣವಾದಾಗ ನನಗೆ ಸಂತೋಷ ಇತ್ತು. ದುಡ್ಡು ಕೊಟ್ಟು ದುಃಖ ಕೊಡ್ತಾರೆ ಯಾರಾದರೂ, ಸಂಕಟ ಪಟ್ಕೊಂಡು ಯಾರಾದರೂ ಮಾಡ್ತಾರೆಯಾ? ಇವರು ಶ್ರುತಿಬದ್ಧವಾಗಿ ಹಾಡ್ತಾರೆ, ಅವರು ಶ್ರುತಿಬದ್ಧವಾಗಿ ನುಡಿಸ್ತಾರೆ ಅಂದರೆ ಅಯ್ಯೋ ಎಷ್ಟು ಕಷ್ಟ, ಎಷ್ಟು ಇಕ್ಕಟ್ಟಾಗಿರುತ್ತೆ. ಇಷ್ಟೇ ಆ ಶ್ರುತಿ, ಆಚೆ ಕಡೆ ಹೋದರೆ ಅಪಶ್ರುತಿ ಆಗುತ್ತೆ. ಏನು ಸಂಕಟ ಅಂದರೆ ಶ್ರುತಿಬದ್ಧವಾಗಿ ಹಾಡುವಾಗ ನಮಗಿರುವಂಥ ಸುಖ, ನಮಗೆ ಸಿಗುವಂಥ ಶಕ್ತಿ ಇನ್ಯಾವುದ್ರೊಳಗೆ ಸಿಗುತ್ತೆ ಅಂತ ಅವರಂತಾರೆ. ಹೀಗೆ ನೋಡಿದಾಗ ನಮಗೆ ಗೊತ್ತಾಗುತ್ತದೆ, ನಮ್ಮ ಶೋಕ ಮೋಹ ಭಯಗಳನ್ನು ನಿವಾರಣೆ ಮಾಡಿಕೊಂಡ್ರೆ ಜಗತ್ತು ಸರಿಯಾಗಿದೆ ಅಂತ ಗೊತ್ತಾಗುವಂಥದ್ದು. ಈ ದೃಷ್ಟಿಯಿಂದ ಕಂಡಾಗ ಹಿಂಸಾಹಿಂಸೆಗಳ ನಿರ್ವಚನವನ್ನು ಇವನು ಮಾಡಿದಂತೆ ಮತ್ತಿನ್ಯಾವ ಕವಿಯೂ ಕೂಡ ನಾನು ನೋಡಿಲ್ಲ. ಕಾಳಿದಾಸನಲ್ಲಿಯೂ ಕಂಡಿಲ್ಲ, ವಾಲ್ಮೀಕಿಯಲ್ಲಿಯೂ ಕಂಡಿಲ್ಲ, ಕಡೆಗೆ ವ್ಯಾಸರಲ್ಲಿ ಕೂಡ ಮೃಗ್ಯವೋ ಅಂತ ಅನಿಸಿಬಿಡುತ್ತೆ. ಇಲ್ಲಿ ಕುಮಾರವ್ಯಾಸ ಗೆದ್ದಿದ್ದಾನೆ. ಮುಂದೆ ಹೇಳ್ತಾನೆ, ಬೇರೊಂದಿಲ್ಲ ಭೂತದ ಹರಹು ಕರಣೇಂದ್ರಿಯದ ಸಂದಣಿ ಮರುತ ಪಂಚಕ ಬುದ್ಧಿ ಕರ್ಮೇಂದ್ರಿಯದ ಕಾಲೆಣಿಕೆ ನೆರವಿ ಬೇರೊಂದಿಲ್ಲ. ಭೂತದ ಹರಹು ಕರಣೇಂದ್ರಿಯದ ಸಂದಣಿ ಮರುತ ಪಂಚಕ ಬುದ್ಧಿ ಕರ್ಮೇಂದ್ರಿಯದ ಕಾಲೆಣಿಕೆ ನೆರೆಯಲೊಂದಾಗಿಹುದು ಕಲ್ಪನೆಗರೆದು ಜೀವಭ್ರಾಂತಿ ಬೀತಡೆ ಪರಮತಾನಿಗನಲ್ಲಿ ಕೊಲುವರೆ ಸಾವನಲ್ಲ ಕೊಲುವರೆ ಸಾವನಲ್ಲ ಎಂದ. ಮತ್ತೆ ಹೇಳ್ತಾನೆ, ನೆರವಿ ಬೇರೊಂದಿಲ್ಲ ಭೂತದ ಹರಹು. ಹೊರಗಿರುವ ಎಲ್ಲ ಸೈನ್ಯ, ದೊಡ್ಡ ಪ್ರಪಂಚ ಯಾವುದಿದೆ ಅದು ಎಲ್ಲ ಕೂಡ ಕರ್ಣ ಇಂದ್ರಿಯಗಳ ಸಂದಣಿ. ಕರ್ಣೇಂದ್ರಿಯ ಅಂತಂದರೆ ಜ್ಞಾನ ಕರ್ಮ ಮೊದಲಾದ ಇಂದ್ರಿಯಗಳ ಸಮೂಹ. ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಅಂತಃಕರಣ ಚತುಷ್ಟಯ, ಪಂಚ ಪ್ರಾಣಗಳು, ಇವೆಲ್ಲ ಕೂಡ ನಮ್ಮ ಮನಸ್ಸಿನ ವಿಕ್ಷೇಪವೇ ಆಗಿದೆ. ಇಡೀ ಜಗತ್ತು ನಮ್ಮ ಮನಸ್ಸಿನ ವಿವರ್ತ, ತೋರಿಕೆಯಾಗಿರುವಂಥದ್ದಷ್ಟೇ. ಅದು ವಿಜ್ಞಪ್ತಿ ಮಾತ್ರವೇ, ಇನ್ಯಾವುದೂ ಅಲ್ಲ. ಇವೆಲ್ಲ ಕಲ್ಪನೆ. ಹಾಗಾಗಿ ಜೀವಭ್ರಾಂತಿಯನ್ನು ಬೀತಡೆ, ನಾನು ಜೀವ, ನಾನು ಪ್ರತ್ಯೇಕ ಅನ್ನುವ ಭ್ರಾಂತಿಯನ್ನು ಬತ್ತಿಸಿಕೊಂಡರೆ ಪರಮತಾನಿಹ ನಿಲ್ಲಿ, ತಾನೇ ತಾನಾಗಿ ಗೋಚರವಾಗುತ್ತೆ. ಅಲೆಗಳನ್ನು ನೋಡ್ತಾ ಸಮುದ್ರವನ್ನು ಕಾಣಬೇಕು ಅಂದರೆ ಏನು ಮಾಡಬೇಕು? ಅಲೆಗಳಿಂದ ಒಂದು 10 ಅಡಿ ಕೆಳಕ್ಕೆ ಹೋಗಬೇಕು ಅಂತ ಹೇಳ್ತೀವಿ. ಹಾಗೆ ನೀರನ್ನು ನೋಡಬೇಕು ನೊರೆಯ ಮಧ್ಯದಲ್ಲಿ ಅಂತಂದರೆ ನೊರೆಯಿಂದ ಕೆಳಗೆ ಇಳಿಯಬೇಕು ಅಂತ. ಹಾಗೆ ತೋರಿಕೆಯ ನಾನಾತ್ವದ ಕೆಳಗೆ ಬಂದ ತಕ್ಷಣ ಅಧಿಷ್ಠಾನವಾಗಿ, ಸಬ್ಸ್ಟ್ರಾಟಮ್ ಆಗಿ ಎಲ್ಲಕ್ಕೂ ತಳಹದಿಯಾಗಿ ಇರುವಂಥ ಪರಮಾರ್ಥ ಕಾಣಿಸಿಕೊಳ್ಳುತ್ತೆ. ಅಲ್ಲಿ ಏಕತ್ವ ತೋರುತ್ತೆ, ನಾನಾತ್ವ ಇಲ್ಲ. ವೈರಿ ಯಾರು, ಸ್ನೇಹಿತ ಯಾರು, ಯಾವುದೂ ಇಲ್ಲ. ಈ ಮೇಲಿನ ಹಂತದಲ್ಲಿ ಮಾಡಿಕೊಳ್ಳಲೇಬೇಕು. ಗೌರ್ಮೆಂಟ್ ಆಫೀಸುಗಳಲ್ಲಿ ಎಲ್ಲವೂ ಸರ್ಕಾರದ್ದೇ ಆದರೂ ಕೂಡ KEBಗೆ ಕಾರ್ಪೊರೇಷನ್ ದುಡ್ಡು ಕಟ್ಟುತ್ತೆ. ಹಾಗೆ KEB ಕಾರ್ಪೊರೇಷನ್ಗೆ ಟ್ಯಾಕ್ಸ್ ಕಟ್ಟುತ್ತೆ. ಇದೇನು ಸರ್ಕಾರ ಒಂದೇ ಆಗಿದ್ರು ಲೆಡ್ಜರ್ಗಳಲ್ಲಿ ನಡೆಯುವಂಥದ್ದು. ಅದು ಪೇಪರ್ನಲ್ಲಿ ಆನ್ ಡಾಕ್ಯುಮೆಂಟ್ಸ್
ಅದು ನಡೆಯುವಂಥದ್ದಷ್ಟೇ ಅಲ್ಲಿ ವ್ಯತ್ಯಾಸ. ಪರಮಾರ್ಥದಲ್ಲಿ ಸರ್ಕಾರಕ್ಕೆ ಲಾಭವೂ ಇಲ್ಲ ನಷ್ಟವೂ ಇಲ್ಲ ಅಲ್ಲಿ ಅಂತ ಹೇಳ್ತೀವಲ್ಲ, ಆದರೆ ಅದೊಂದು ವ್ಯವಹಾರದ ಶಿಸ್ತು ಬೇಕು. ಹಾಗೆ ಲೋಕದಲ್ಲಿ ವ್ಯಾವಹಾರಿಕವಾದ ಧರ್ಮದ ಶಿಸ್ತು ಬೇಕಾದ್ದರಿಂದ ಈ ಯುದ್ಧ ಅನಿವಾರ್ಯವಾದದ್ದು. ದುರ್ಯೋಧನ ಅಧರ್ಮೀಯ ಆತತಾಯಿ ಆಗಿರುವ ಕಾರಣ ನೀನು ಮಾಡಬೇಕಲ್ಲದೆ ತಳಹದಿಯಲ್ಲಿ ನೋಡಿದರೆ ಯಾವುದೂ ಇರುವಂಥದ್ದಲ್ಲ. ಮೇಲ್ನೋಟಕ್ಕೆ ಇದು ಬೇರೆ ಬೇರೆಯಾಗಿ ತೋರುತ್ತೆ. ಆ ತೋರಿಕೆಯ ಭೇದವನ್ನು ಕಂಡು ಆಳದಲ್ಲಿಯೂ ಕೂಡ ಭೇದ ಇದೆ, ಅದರಿಂದ ಪರಮಾರ್ಥದ ಲಾಭ ನಷ್ಟ ಇದೆ ಎನ್ನುವ ಗೋಳಾಟ ಬೇಡ, ಈ ಭ್ರಾಂತಿಯನ್ನು ಬಿಡು ಅಂತ ಹೇಳ್ತಾನೆ. ಇದಾದ ಮೇಲೆ ಭಗವದ್ಗೀತೆಯ ಉಪದೇಶವೇ ಸಾಮಾನ್ಯವಾಗಿ ಮುಗಿದಂತೆ ಆಗಿಬಿಡುತ್ತೆ. ಇನ್ನು ಮುಂದೆ ಕರ್ಮದ ಅನನ್ಯತ್ವ ಅನಿವಾರ್ಯತೆ ತಾನೇ ತಾನಾಗಿ ಗೋಚರವಾಗುತ್ತೆ. ಮೇಲೆ ತೋರುವ ಭೇದಕ್ಕೆ ಭೇದದ ಹಂತದಲ್ಲಿಯೇ ನ್ಯಾಯವನ್ನು ಸಲ್ಲಿಸುವಂದಾಗ ಕರ್ಮ ಅನಿವಾರ್ಯವಾಗುತ್ತೆ. ಮತ್ತು ಅಭೇದವನ್ನು ನೀನು ಕಾಣುವ ಕಾರಣ ನಿನಗೆ ಶೋಕ ಮೋಹಗಳು ಇಲ್ಲ ಅಂತಂದರೆ ಕರ್ಮ ಬಂಧಕವಾಗೋಲ್ಲ. ಯಾವಾಗ ಕರ್ಮ ಬಂಧಕವಲ್ಲ, ಆದರೆ ಅದು ಅಂಗೀಕಾರ್ಯವಾಗುತ್ತೋ, ಮೇಲಿನ ತೋರ್ಲಿಕೆಗೆ ವ್ಯವಸ್ಥೆಗಾಗಿ ಬೇಕು ಅಂತ ಅದು ಅಂಗೀಕಾರ್ಯ. ಆದರೆ ಕೆಳಗಡೆ ಎಲ್ಲವೂ ಒಂದೇ, ಕೊಲ್ಲುವವನು ಕೊಲ್ಲಿಸಿಕೊಳ್ಳುವವನು ಇಲ್ಲದ ಕಾರಣ ಕರ್ಮ ಬಂಧಕವಲ್ಲ ಅಂದಾಗ ಕರ್ಮ ಯೋಗವಾಗುತ್ತೆ. ಆ ಕರ್ಮ ಯೋಗವಾದಾಗ ನಮ್ಮ ವರ್ತನೆಯನ್ನು ಲೋಕಸಂಗ್ರಹ ಅಂತ ಕರಿತೀವಿ, ಜ್ಞಾನಿಯ ಕರ್ಮವನ್ನು ಲೋಕಸಂಗ್ರಹ ಅಂತ. ಹೀಗಾಗಿ ಕರ್ಮಯೋಗ ಬಂತು, ಆ ಏಕತೆಯನ್ನು ಹೇಳುವ ಮೂಲಕ ಜ್ಞಾನಯೋಗ ಬಂತು. ಇವೆಲ್ಲ ವ್ಯವಸ್ಥೆಗೆ ನಾವು ಬದ್ಧರಾಗಿರಬೇಕು ಅಂದಾಗ ಪ್ರೀತಿ ಗೌರವ ಇಲ್ಲದೆ ಈ ವಿಶ್ವಾತ್ಮದಲ್ಲಿ ವರ್ತಿಸುವುದು ಹೇಗೆ? ಈ ತಳಹದಿಯಲ್ಲಿ ಆದರ ಅಭಿಮಾನ ಇಲ್ಲದೆ ಇದ್ದರೆ ಹೇಗೆ? ಶ್ರದ್ಧೆ ಇಲ್ಲದಿದ್ದರೆ ಹೇಗೆ? ಆಗ ಭಕ್ತಿಯೂ ತಾನೇ ತಾನಾಗಿ ಬಂತು. ಹೀಗೆ ಭಕ್ತಿ ಕರ್ಮ ಮತ್ತು ಜ್ಞಾನಗಳು ಒಟ್ಟಿಗೆ ಸಮನ್ವಿತವಾಗಿ ಸೇರಿಕೊಳ್ಳುವಂತಾಗುತ್ತೆ. ಆಮೇಲೆ ಇವುಗಳಿಗೆ ಯಾಕೆ ಈ ವೈಷಮ್ಯ ಬಂತು, ನಾನಾತ್ವದ ತೋರಿಕೆ ಯಾಕಿದೆ ಅಂತಂದರೆ ಗುಣಗಳ ಕಾರಣ. ಸತ್ವ ರಜಸ್ಸು ತಮಸ್ಸುಗಳ ಬೇರೆ ಬೇರೆಯ ಹಂತದ ಬೆರಕೆಯಿಂದ ಈ ಜಗತ್ತು ಇದೆ ಅಂತ ಗೊತ್ತಾದಾಗ ಗುಣತ್ರಯ, ಶ್ರದ್ಧಾತ್ರಯ, ದೈವಾಸುರ ಸಂಪದ್ವಿಭಾಗ ಇವುಗಳೆಲ್ಲವೂ ಬರ್ತದೆ. ಈ ಗುಣಾತೀತತೆಯನ್ನು ಉಪಾಸನೆ ಮಾಡುವುದಕ್ಕಾಗಿರುವಂಥ ಅನುಕೂಲತೆ ವಿಭೂತಿಯಿಂದ ಗೊತ್ತಾಗುತ್ತದೆ. ಪರಮಾತ್ಮ ಎಲ್ಲಿಯೂ ಇದ್ದಾನೆ, ಎಲ್ಲವೂ ಆಗಿದ್ದಾನೆ. ನಮ್ಮ ಎಟುಕಿಗೆ ಒಂದು ಅನುಕೂಲ ಮಾಡಿಕೊಂಡಿದ್ದೀವಿ ಎಂದಾಗ ವಿಭೂತಿ ರೂಪದಿಂದ ಒಂದು ವೃಕ್ಷದಲ್ಲಿಯೋ, ಒಂದು ಚೈತ್ಯದಲ್ಲಿಯೋ, ಒಂದು ಪಕ್ಷಿಯಲ್ಲಿಯೋ, ಒಂದು ಪ್ರಾಣಿಯಲ್ಲಿಯೋ, ಒಂದು ಧ್ವನಿಯಲ್ಲಿಯೋ ಮಾಡಿಕೊಳ್ತೀವಿ. ಅದು ಅನೇಕ ವೃಕ್ಷಗಳಿದ್ದಾಗ, ಅನೇಕ ಧ್ವನಿ ಇದ್ದಾಗ, ಅನೇಕ ಆಕೃತಿ ಇದ್ದಾಗ ಒಂದು ವಿಶಿಷ್ಟ ಆಕೃತಿ. ವೃಕ್ಷಗಳಲ್ಲಿ ಅಶ್ವತ್ಥ ಅಂತ, ಪ್ರಾಣಿಗಳಲ್ಲಿ ಸಿಂಹ ಅಂತ, ಜಲಚರಗಳಲ್ಲಿ ಮಕರ ಅಥವಾ ಮಕರ ಮೊಸಳೆ ಅಂತ, ಹೀಗೆ ಅನೇಕ ವಿಧವಾಗಿ ಎಕ್ಸಾಲ್ಟೆಡ್ ಎಕ್ಸಿಸ್ಟೆನ್ಸ್ ಅಂತ ನಾವು ಮಾಡಿಕೊಳ್ಳುವಂಥ ಆನುಕೂಲಿಕವಾದ ಉಪಾಸನೆ ಅಂತ, ಹೀಗೆ ಎಲ್ಲ ಯೋಗಗಳು ತನ್ನಂತೆ ತಾನೇ ಬಂದುಬಿಡುತ್ತವೆ. ಅದು ಯಾವುದು ಕೂಡ ಈ ಕುಮಾರವ್ಯಾಸನ ದರ್ಶನಕ್ಕೆ ಬಾಹ್ಯವಾಗೋದಿಲ್ಲ. ಅಲ್ಲಿ ಹೇಳಿಲ್ಲ ಅಂತ ಮಾತ್ರಕ್ಕೆ ಇಲ್ಲಿ ವಿರೋಧ ಉಂಟು ಅಂತಲ್ಲ, ಇಲ್ಲಿ ಎಲ್ಲವನ್ನೂ ಅನ್ವಯ ಮಾಡಿ ಅಡಕ ಮಾಡಿ ತೋರಿಸಬಹುದಾಗುತ್ತೆ. ಇಷ್ಟಾದ ಮೇಲೆ ಕಟ್ಟ ಕಡೆಗೆ ವಿಶ್ವರೂಪವನ್ನು ಕುಮಾರವ್ಯಾಸ ತೆಗೆದುಕೊಳ್ತಾನೆ. ಕಾರಣ ಇಷ್ಟೇ, ಮೊದಲೆಲ್ಲ ಥಿಯರಿ ಇರಬೇಕು, ಆಮೇಲೆ ಪ್ರಾಕ್ಟಿಕಲ್ಸು. ನೋಡಪ್ಪ, ನೀನು ಏನನ್ನು ಕೇಳಿದೆಯೋ ಇದು ನಾನು ಆಗಿದ್ದೀನಿ, ಹಾಗಾಗಿ ನಾನು ಹೇಳುವುದಕ್ಕೆ ಬೆಲೆ ಉಂಟು ಅಂತ ಆ ವಿಶ್ವರೂಪವನ್ನು ಕೇವಲ 2 ಪದ್ಯಗಳಲ್ಲಿ ಮಾಡ್ತಾನೆ. ಅದರ ಒಂದು ಪದ್ಯವನ್ನು ನಾವು ನೋಡಬಹುದು. ಕರಿದೆಂಬಾರು ವರ್ಣದ ಕೊಲಬು ಹೊದ್ದದ, ಬಿಳಿದು ಕರಿದೆಂಬಾರು ವರ್ಣದ ಕೊಲಬು ಹೊದ್ದದ, ಸೂರ್ಯ ಕೋಟಿಯ ಕೊಳಗು ನಖದಿಧೀತಿಯ ಕೋಲದ ನಿಜದ ಹೊಸ ಪರಿಯ, ಅಳವಿನಳತೆಯ ಜಗದ ವಾರ್ತೆಯ ಸುಳಿವು ಸೋಂಕದ, ಸಕಲ ಲೋಕ ಪ್ರಳಯ ಕಾರಣ, ಸಕಲ ಲೋಕ ಪ್ರಳಯ ಕಾರಣ, ತೆಗೆದ ಅಗ್ಗದ ವಿಶ್ವರೂಪವನ, ವಿಶ್ವರೂಪವನು.
ಶೋಕ ಮೋಹಗಳಿಂದ ಮೃತಪ್ರಾಯನಾಗಿದ್ದ ಅರ್ಜುನನಿಗೆ ಪರಮಾತ್ಮನ ವಾಕ್ಕು ಅಮೃತವರ್ಷಿಣಿಯಾಯಿತು. ಬಿಳಿದು ಕರಿದು ಎಂಬ 6 ವರ್ಣದ ಹೊಲಬು ಹೊದ್ದದ. 6 ವರ್ಣ ಯಾವುದು? ನಮಗೆಲ್ಲ 7 ಕಲರ್ಸ್ ಅಂತ. ಆದರೆ ಇಲ್ಲಿ ಅವನು ಕುಮಾರವ್ಯಾಸ ಚಿತ್ರಕಾರ ಬಳಸುವಂಥ ಪ್ರಧಾನವಾದ ಪ್ರೈಮರಿ ಕಲರ್ಸ್ ಅನ್ನುವ ಒಪೇಕ್ ಕಲರ್ಸ್ ಅಂತಿವೆಲ್ಲ ಅಪಾರದರ್ಶಕವಾದ ಬಣ್ಣಗಳ ಉಲ್ಲೇಖ ಮಾಡ್ತಾನೆ. ಕಾರಣ, ಚಿತ್ರ ಬರೆಯುವಾಗ ಪಾರದರ್ಶಕ ವರ್ಣಗಳು ನಾವು ಬಳಸೋಕ್ಕಾಗೋಲ್ಲ, ಅದು ಕೇವಲ ಬೆಳಕಿನಲ್ಲಿ ಇರುವಂಥದ್ದು. ಇನ್ ಲೈಟ್ ವಿ ಹ್ಯಾವ್ ಟ್ರಾನ್ಸ್ಪರೆಂಟ್ ಕಲರ್ಸ್, ಬಟ್ ಇನ್ ಪೇಂಟಿಂಗ್ ವಿ ಹ್ಯಾವ್ ಆಲ್ವೇಸ್ ಒಪೇಕ್ ಕಲರ್ಸ್. ಬಿಳುಪು, ಕಪ್ಪು, ಕೆಂಪು, ಹಸಿರು, ನೀಲಿ, ಹಳದಿ, ಹೀಗೆ ಪ್ರೈಮರಿ ಕಲರ್ಸ್ 6. ಭಾರತೀಯ ಚಿತ್ರಕಲೆಯಲ್ಲಿ ಈ 6 ಬಳಸುವಂಥದ್ದು, ಅದಕ್ಕಿಂತ ಹೆಚ್ಚಿಲ್ಲ, ಕಡಿಮೆ ಇಲ್ಲ. ಮತ್ತು ಉಳಿದವೆಲ್ಲ ಇವುಗಳ ಮಿಶ್ರಣದಿಂದ ಸೆಕೆಂಡ್ರಿ ಕಲರ್ಸ್ ಅಂತಲೇ ಬರುವಂಥದ್ದು. ಈ ಬಿಳಿದು ಕರಿದು ಎಂಬ 6 ವರ್ಣದ ಹೊಲಬು ಹೊದ್ದದ ಈ ವರ್ಣಗಳಿಗೆ ಎಟಕದೇ ಇರತಕ್ಕಂತಹ ಸೂರ್ಯಕೋಟಿಯ ಹೊಳಪು ನಖದೀದತಿಯಲ್ಲಿ ಆ ಉಗುರಿನ ಕಾಂತಿ ಕೂಡ ಸೂರ್ಯಕೋಟಿಯ ಹೊಳಪನ್ನು ಮೀರಿಸ್ತಾ ಇದೆ, ಅದಕ್ಕೂ ಹೋಲಿಕೆಯಾಗ್ತಾ ಇಲ್ಲ ಅಂತ ಅಳವಿನಳತೆಯ ಜಗದ ವಾರ್ತೆಯ ಸುಳಿವು ಸೋಂಕದ ಅಳವು ಅಳತೆ ಅಂದರೆ ಮಾನ ಮೇಯ ಅಂತೀವಲ್ಲ, ಮೆಜರಾಂಡ್ ಮೆಜರ್ಮೆಂಟ್ ಅಂತ ಹೇಳ್ತೀವಲ್ಲ, ಆ ಎಲ್ಲ ವ್ಯವಸ್ಥೆಯನ್ನು ಮೀರಿದ ಜಗದ ವಾರ್ತೆಯ ನಾಮರೂಪ ದೇಶಕಾಲಾತ್ಮಕವಾದಂಥ ಈ ಲೋಕ ಸ್ವರೂಪವನ್ನೇ ಅದರ ಸುಳಿವನ್ನೇ ಸೋಂಕದೇ ಇರತಕ್ಕಂಥ ಲೋಕದ ಪ್ರಳಯ ಕಾರಣ. ಲೋಕಪ್ರಳಯ ಅಂದರೆ ಏನು? ನಮ್ಮ ದ್ವಂದ್ವಗಳನ್ನು ದೇಶಕಾಲಗಳ ಡಿಫಿನಿಟಿವ್ನೆಸ್ ಅಂತ ನಾವೇನಂತೀವಿ, ಔಪಾಧಿಕವಾದದ್ದು, ಇದು ಬಿಟ್ಟು ಇದು ಬೇರೆ, ಹೀಗೆಲ್ಲ ಮಾಡುವಂಥ ಈ ಮಾನಮೇಯ ವ್ಯವಹಾರ ನೀನು ತಾನು ಅನ್ನುವುದನ್ನು ಮೀರಿದ್ದಂತಹ ಅಗ್ಗದ ಅಂದರೆ ಈ ಲೌಕಿಕವಾದ ಅಗ್ಗ, ಚೀಪ್ ಅನ್ನುವ ಅರ್ಥ ಅಲ್ಲ. ಅಗ್ಗ ಅನ್ನೋದಕ್ಕೆ ಅರ್ಘ, ಅಮೂಲ್ಯವಾದ ಬೆಲೆ ಬಾಳುವ ಅಂತ. ಬೌದ್ಧರಲ್ಲಿ ಕೂಡ ಅಗ್ಗ ಅಂತ ಅರ್ಘ ಅನ್ನುವುದಕ್ಕೆ ತದ್ಭವವಾಗಿ ಬಳಸುವಂಥದ್ದು ಕಾಣಿಸುತ್ತೆ. ಇದು ತದ್ಭವವಾಗಿ ಬಂದದ್ದೇ ಹೊರತು ಅಗ್ಗ ಅಂತ ಚೀಪ್ ಅನ್ನುವ ಅರ್ಥದಲ್ಲಿ ಅಲ್ಲ. ವಿಶ್ವರೂಪವನ್ನು, ಅನರ್ಘವಾದ ಅಮೂಲ್ಯವಾದ ವಿಶ್ವರೂಪವನ್ನು ತೋರಿಸ್ತಾನೆ. ಅದನ್ನು ಅರ್ಜುನ ನೋಡಿ ಪಶ್ಚಾತ್ತಾಪ ಪಡುವಂಥ ಪದ್ಯ ಕಾಣಿ. ಇದೆ ನಿರಂಜನ ತತ್ವ ಸಾಮ್ರಾಜ್ಯದ ಸಘಾಟಿಕೆ, ಇದೆ ನಿರಂಜನ ತತ್ವ ಸಾಮ್ರಾಜ್ಯದ ಸಘಾಟಿಕೆ. ನಾವು ಕಡು ಮೂರ್ಖದಲ್ಲಿ ಮೈ ಮರೆದೆವು ಶರೀರದ ಬಂಧು ಕೃತ್ಯದಲ್ಲಿ. ನಾವು ಕಡು ಮೂರ್ಖದಲ್ಲಿ ಮೈ ಮರೆದೆವೋ ಶರೀರದ ಬಂಧು ಕೃತ್ಯದಲ್ಲಿ. ಯದುಗಳನ್ವಯದಾತ ನಮಗೊಳ್ಳಿದನು, ಯದುಗಳನ್ವಯದಾತ ನಮಗೊಳ್ಳಿದನು. ಸೋದರ ಭಾವನೆಂದೇ ಮದ ಮುಖದಿ ಕಡು ಕೇಡ ಕೆಟ್ಟೆನೋ. ಯದುಗಳನ್ವಯದಾತ ನಮಗೊಳ್ಳಿದನು, ಸೋದರ ಭಾವನೆಂದೇ ಮದ ಮುಖದಿ ಕಡುಗೇಡ ಕೆಟ್ಟೆನೋ. ಶಿವ 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 ಕಡುಗೇಡ ಕೆಟ್ಟೆನು ಶಿವ ಶಿವ ಎಂದ. ಇದೆ ನಿರಂಜನ ತತ್ವ ಸಾಮ್ರಾಜ್ಯದ ಸಘಾಟಿಕೆ. ಅರ್ಜುನ ತನ್ನ ಅಲೌಕಿಕವಾದ ದರ್ಶನದಿಂದ ಪುಳಕಿತನಾಗಿದ್ದಾನೆ. ಇದೇ ನಿರಂಜನ ತತ್ವದ ಸಾಮ್ರಾಜ್ಯದ ಸಗಾಡಿಕೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾನೆ.
ಇದು ನಿರಂಜನ ತತ್ವ, ಅಂಟಿಲ್ಲದ ತತ್ವ ಅಂತ ಹೇಳ್ತಾ ಇದ್ದಾನೆ. ನಿಸ್ ಪ್ರತ್ಯಯ ಹಾಕಿ ಅಂಜನ ಮಾಡಿದರೆ, ಅಂಜನ ಅಂದರೆ ಅಂಟು, ಕಣ್ಣಿಗೆ ಹಚ್ಚಿಕೊಳ್ಳುವ ಕಾಡಿಗೆಗೂ ಅಂಜನ ಅಂತೀವಿ. ಯಾವುದೇ ಒಂದು ಅಂಟುಕೊಳ್ಳುವಂಥದ್ದು. ನಿರಂಜನ, ಅಂಟಿಲ್ಲದಂಥದ್ದು, ಕಾಲಿಮೆ ಕೊಳೆಯಿಲ್ಲದೆ ಇರತಕ್ಕಂಥದ್ದು, ಯಾವುದಕ್ಕೂ ಅಂಟದ ನಿರ್ಲಿಪ್ತವಾದ ಸಾಮ್ರಾಜ್ಯದ ಸಗಾಢಿಕೆ, ನಿರಂಜನ ತತ್ವದ ಸಾಮ್ರಾಜ್ಯ. ಇದನ್ನೇ ವೇದಾಂತ ಶಾಸ್ತ್ರದಲ್ಲಿ ಸ್ವರಾಜ್ಯ ಅಂತ ಕರಿತೀವಿ. ಸ್ವರಾಜ್ಯಕ್ಕಿಂತ ಮಿಗಿಲಾದದ್ದು ಸ್ವರಾಜ್ಯ. ಸ್ವರಾಟ್ ಅಂದರೆ ಹೃದಯಾಕಾಶದ ಆನಂದ, ಅದಕ್ಕೆ ಸಂಬಂಧಪಟ್ಟ ನೆಲೆ ಸ್ವರಾಜ್ಯ ಅಂತ ಕರಿತೀವಿ. ಹಾಗಾಗಿ ಸ್ವರಾಜ್ಯ ಅನ್ನೋದು ಈ ಲೌಕಿಕವಾದ ಭೂಪ್ರದೇಶದಲ್ಲಿ ಬರುವುದಾದರೆ, ಸ್ವರಾಜ್ಯ ಅನ್ನೋದು ಅಲೌಕಿಕವಾಗಿ ಪ್ರತಿಯೊಬ್ಬರೊಳಗೂ ಸಿದ್ಧವಾಗಿರ್ತಕ್ಕಂಥದ್ದು. ಅದರ ಆರ್ಭಟ, ಅದ್ಭುತ ವಿಲಾಸ ಇಲ್ಲಿ ನಾನು ಕಾಣ್ತಾ ಇರುವಂಥದ್ದು. ನಾನು ಕಡು ಮೂರ್ಖತನದಲ್ಲಿ, ಮೊಂಡುತನದಲ್ಲಿ ಇದ್ದುಬಿಟ್ನಲ್ಲ. ಎಂಥದ್ದು ಶರೀರದ ಬಂಧುಕೃತ್ಯದಲ್ಲಿ. ಐ ವಾಸ್ ಫ್ರೆಂಡ್ ಟು ಮೈ ಬಾಡಿ, ನಾಟ್ ಟು ಮೈ ಸೋಲ್ ಅಂತ ಹೇಳ್ತಾ ಇದ್ದಾನೆ. ನಾನು ಆತ್ಮಸಖನಾಗಲಿಲ್ಲ, ದೇಹಸಖನಾಗಿಬಿಟ್ಟೆ. ದೇಹಸಖತ್ವ ಸ್ಮಶಾನ ಅಂತವಲ್ಲವೇ? ಆತ್ಮಸಖತ್ವ ತಾನೇ ಶಾಶ್ವತವಾದದ್ದು. ಈತ ಯದುಗಳ ಉನ್ನತಿಯನ್ನು ವರ್ಧಿಸ್ತಕ್ಕಂಥವನು. ಇನ್ನೊಂದರ್ಥ, ನಾನು ಈ ರಕ್ತ ಸಂಬಂಧ ಇಟ್ಟುಕೊಂಡು ಕೃಷ್ಣ ಇವನು ನನ್ನ ಭಾವಮೈದುನ ಅಂತ ಭಾವಿಸಿಕೊಂಡು ಬಿಟ್ಟೆ. ಆದರೆ ಇವನು ಸೋದರ ಭಾವನೆಂದೇ ಮದಮುಖದಿ ಕಡುಗೇಡಗೆಟ್ಟೆನು. ಹೇಳ್ತಾನಲ್ಲ, ನಿನ್ನನ್ನು ಸಖೇತಿ ಮತ್ವ, ನಿನ್ನನ್ನು ಸ್ನೇಹಿತ ಅಂತ ತಿಳ್ಕೊಂಡು ಪ್ರಸಭಂ, ಅತಿಶಯವಾಗಿ ನಿನ್ನನ್ನು ನಾನು ಗೇಲಿ ಮಾಡ್ತಾ ಇದ್ದೆ, ಸಲುಗೆಯಿಂದ ನೋಡ್ತಾ ಇದ್ದೆ, ಏನೆಲ್ಲ ಮಾಡಿದೆ, ಈಗ ತಪ್ಪಾಯ್ತಲ್ಲ, ಕ್ಷಮಿಸಬೇಕು ಅನ್ನುವ ಮಾತನ್ನು ಹೇಳ್ತಾನೆ. ಆಮೇಲೆ ನಾನಾದೆನು ಪರಮಗುರುವನ್ನು ಮುರಹರನನ್ನು ಮೈದುನನೆಂದು ಗರ್ವಿಸಿ ಕೆಟ್ಟೆನ ಕಟ ಅಂತಂತಾನೆ. ನಾವು ದೊಡ್ಡದನ್ನು ಯಾವುದೋ ಸಂಬಂಧದ ಚೌಕಟ್ಟಲ್ಲಿ ಮಾತ್ರ ನೋಡ್ತೀವಿ, ಅದನ್ನು ಮೀರಿ ನೋಡಬೇಕಾಗುತ್ತದೆ. ಕಿಟಕಿಯನ್ನು ನೋಡ್ತಾ ದೃಶ್ಯವನ್ನು ಮರೆತು ಬಿಟ್ಟರೆ ಗತಿಯೇನು? ಕಿಟಕಿ ಇರೋದು ದೃಶ್ಯವನ್ನು ನೋಡೋದಕ್ಕೆ. ದೃಶ್ಯವನ್ನು ನೋಡುವಾಗ ಕಿಟಕಿ ಮರೆಯಾಗಬೇಕು. ಬಾಂಧವ್ಯವನ್ನು ಮುಂದೆ ಇಟ್ಟುಕೊಂಡ್ರೆ ಪ್ರಯೋಜನವಿಲ್ಲ. ಬಾಂಧವ್ಯದ ಮೂಲ ಎಲ್ಲಿದೆ? ಸ್ನೇಹ, ವಿಶ್ವಾಸ, ಪ್ರೀತಿ. ಆ ಅಳತೆಯನ್ನು ನಾವು ಕಾಣಬೇಕು. ಹೆಚ್ಚೆಚ್ಚು ನಿರುಪಾಧಿಕವಾಗಬೇಕು ಅಂತಂದುಕೊಂಡು ನಾನೀಗ ಸಿದ್ಧನಾಗಿದ್ದೀನಿ, ಸ್ಥಿತೋಸ್ಮಿ ಗತ ಸಂದೇಹ ಕರಿಷ್ಯೆ ವಚನಂ ತವ ಅನ್ನುವಂತೆ ಆಗ್ತಾನೆ. ಈ ಸಂದರ್ಭದಲ್ಲಿ ಯುದ್ಧ ಆರಂಭವಾಗುತ್ತದೆ. ಆ ಯುದ್ಧದಲ್ಲಿ ಒಂದು ಸಂಗ್ರಾಮದ ಕಾರ್ಗಾಲ, ಯುದ್ಧದ ಮಳೆಗಾಲ ಹೇಗೆ ಬಂತು ಅನ್ನೋದನ್ನು ಕವಿ ವರ್ಣಿಸ್ತಾನೆ. ಅದನ್ನು ನೋಡೋಣ. ಕಡಿತಲೆಯ ಮಿಂಚುಗಳ ಹೊಯ್ಲಿನ ಸಿಡಿಲುಗಳ ರಕ್ತ ಪ್ರವಾಗದ ಕಡುಮಳೆಯ ನೃತ್ಯಕ್ಕ ಬಂದ ಸೋಗೆ ನವಿಲುಗಳ ಕಡಿತಲೆಯ ಮಿಂಚುಗಳ ಕೊಯ್ಲಿನ ಸಿಡಿಲುಗಳ ರಕ್ತ ಪ್ರವಾಗದ ಕಡುಮಳೆಯ ನೃತ್ಯಕ್ಕ ಬಂದಗಳ ಸೋಗೆ ನವಿಲುಗಳ ಬಿಡುವಿದುಳ ಗೊರಳಿಗಳ ಹಂಸೆಯ ನಡಗುಗಳ ನವಖಂಡದಳು ಹೆಣ ನಡವಿ ತಳಿತಿರೆ ಮೆರೆದುದೈ ಸಂಗ್ರಾಮ ಕಾರ್ಗಾಲ ಮೆರೆದುದೈ ಸಂಗ್ರಾಮ ಕಾರ್ಗಾಲ. ಇವತ್ತು ಪೇಪರ್ನಲ್ಲಿ ಮಾನ್ಸೂನು ಒಂದು ವಾರ ಮುಂಚೆನೇ ಬರುತ್ತೆ ಅಂದರು, ಇನ್ನೂ ಒಂದು ವಾರ ಮುಂಚೆನೇ ಬಂದುಬಿಟ್ಟಿದೆ. ಕರಿದು ಕಾಲ ಕಾರ್ಗಾಲ, ಕಾಲ ಕಪ್ಪಾಗಿ ಬಿಡುತ್ತೆ. ಆಕಾಶದಲ್ಲಿ ಮೋಡಗಳು ಆವರಿಸಿಕೊಂಡು ದಿಕ್ಕುಗಳು ಯಾವುದು ಅಂತಲೇ ಗೊತ್ತಾಗದೇ ಇರುವಂಥ ಸ್ಥಿತಿ, ದಿಗ್ಭ್ರಾಂತಿ, ಸೂರ್ಯ ಚಂದ್ರರೂ ಮರೆಯಾಗುವಂಥ ದಿವಸ, ಅದು ದುರ್ದಿನ. ಅಂಥದ್ದು ಯುದ್ಧ ಅಂತೂ ದುರ್ದಿನ ಬಂದೇ ಬಿಡ್ತು. ಅರ್ಜುನ ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯೋ ಭೂತಿ ಧ್ರುವ ನೀತಿ ಮತಿರ್ಮಮ ಅಂತ ಸಂಜಯ ಹೇಳಿದ್ನಲ್ಲ, ಅದರಂತೆ ಸನ್ನದ್ಧನಾಗಿ ನಿಂತುಬಿಟ್ಟ ಗಾಂಡೀವವನ್ನು ಧರಿಸಿ
ಆರಂಭ ಹಾಗೆ ಗಾಂಡೀವಂ ಸ್ರಂಸತೆ ಹಸ್ತ ತಂದಿದ್ದು ಮತ್ತೆ ಗಾಂಡೀವಧಾರಿಯಾಗಿ ನಿಂತುಕೊಂಡ ಮೇಲೆ ಯುದ್ಧದ ವಿಜೃಂಭಣೆಯೇ. ಆ ಯುದ್ಧ ಹೇಗಿತ್ತು ಅಂತ ಕುಮಾರವ್ಯಾಸ ತುಂಬ ಚೆನ್ನಾಗಿ ಹೇಳಿದ್ದಾನೆ. ನಮ್ಮ ಸಂಸ್ಕೃತ ಕವಿಗಳು ಎಷ್ಟೆಷ್ಟೋ ಪರಿಯಲ್ಲಿ ಯುದ್ಧ ವರ್ಣಿಸಿದ್ದಾರೆ, ಯಾರೂ ಕುಮಾರವ್ಯಾಸನಂತೆ ಪಂಪನಂತೆ ಎಲ್ಲ ಯುದ್ಧವನ್ನು ವರ್ಣಿಸಿಲ್ಲ. ಅದು ತುಂಬ ವಿರಳ ಇಂಥ ಒಂದು ಪ್ರತಿಭೆ. ಕುಮಾರವ್ಯಾಸನದಂತೂ ಯುದ್ಧ ವರ್ಣನೆ ಅಸಾಧಾರಣವಾದ ನೈಪುಣಿಯಿಂದ ಹರಿದಿದೆ. ಯುದ್ಧ ಒಂದು ಮಳೆಗಾಲದಂತೆ ಇತ್ತು ಅಂತ ಹೇಳ್ತಾನೆ. ಅದಕ್ಕೆ ಸಾವಯವ ರೂಪಕ ಎಲ್ಲವನ್ನ ರೂಪಕವಾಗಿ ಮಾಡಿ ತೋರಿಸ್ತಾನೆ. ಇಡೀ ಪದ್ಯವೇ ಒಂದು ದೊಡ್ಡ ರೂಪಕ. ಕಡಿದಲೆಯ ಮಿಂಚುಗಳ ತಲೆಗಳನ್ನು ಕತ್ತರಿಸ್ತಾ ಇದ್ದರೆ ಫಳಾರನೆ ಅವು ಬೀಳ್ತಾ ಇದ್ವಲ್ಲ, ಅದೊಂದು ಫ್ಲ್ಯಾಶ್ ಮಿಂಚು. ಒಮ್ಮೆ ಇದ್ದದ್ದು ಇನ್ನೊಮ್ಮೆ ಇಲ್ಲ. ಮಿಂಚಂದರೆ ಅದೇ ತಾನೆ, ಹೀಗೆ ತೋರಿದ್ದ ಹಾಗೆ ತೋರದೇ ಇರತಕ್ಕಂಥದ್ದು. ಕ್ಷಣಪ್ರಭಾ ಸೌದಾಮನಿ ಅಂತ ಹೇಳ್ತೀವಿ. ಹಾಗೆ ಹೊಯ್ಲಿನ ಸಿಡಿಲುಗಳ ಆ ವೀರಭಟರ ಗರ್ಜನೆಗಳು ಸಿಡಿಲಾದವು. ರಕ್ತ ಪ್ರವಾಹದ ಕಡುಮಳೆಯ ರಕ್ತ ಪ್ರವಾಹದ ಧಾರೆಯೇ ಜಡಿಮಳೆ. ನೃತ್ಯತ್ ಕಬಂಧಗಳ ಸೋಗೆ ನವಿಲುಗಳ ತಲೆಯನ್ನು ಕತ್ತರಿಸಿದರೆ ಉಳಿಯತಕ್ಕಂಥ ಶರೀರ ಭಾಗ ಅದನ್ನು ರುಂಡ ಅಂತ ಸಂಸ್ಕೃತದಲ್ಲಿ ಹೇಳ್ತೀವಿ. ಕನ್ನಡದಲ್ಲಿ ಅದು ಮುಂಡ ಆಗಿಬಿಟ್ಟಿದೆ. ಅದನ್ನು ಕಬಂಧ ಅಂತ ಕರಿತೀವಿ. ತಲೆಯಿಲ್ಲದ ಶರೀರವನ್ನು ಕಬಂಧ. ತಲೆ ಹೋದ ಮೇಲೆ ಬ್ರೈನ್ ಕಂಟ್ರೋಲ್ ತಪ್ಪೋಯ್ತು. ನರನಾಡಿಗಳು ಎಲ್ಲ ಕೂಡ ದಿಕ್ಕಾಪಾಲಾಗ್ಬಿಟ್ಟು ಔಟ್ ಆಫ್ ಗೇರ್ ಆಗಿ ಇಡೀ ಶರೀರ ಕುಣಿದಾಡಿಬಿಡುತ್ತೆ ಆ ಕ್ಷಣಕಾಲ. ಅದು ಕಬಂಧ ನಾಟ್ಯ ಅಂತ ಕರೀತಾರೆ. ಆ ಕಬಂಧ ನಾಟ್ಯವೇ ನವಿಲಿನ ಕುಣಿತ ಅಂತ. ಏನು ಬೀಭತ್ಸಕ್ಕೆ ಒಪ್ಪ ಇಟ್ಟಿದ್ದಾನೆ ಸೌಂದರ್ಯವನ್ನು ನೋಡಿ. ಬಿಡು ಮಿದುಳ ಹೊರಳಿಗಳ ಹಂಸೆಯ ತಲೆ ಒಡೆದಾಗ ಆ ಮೆದುಳು ತೋರ್ಕೊಳ್ಳುತ್ತಲ್ಲ, ಅದು ಹಾರಿ ಹೋಗ್ತಾ ಇರೋ ಹಂಸೆ. ಹಂಸಧ್ವನಿಯಲ್ಲಿ ಹಾಡಿದರೂ ಆ ಹಂಸಗಳು ಮಳೆಗಾಲದಿಂದ ದೂರ ಹೋಗ್ತಾ ಇವೆ. ಹಾಗೆ ಮೆದುಳು ಆಚೆಗೆ ಹೋಗ್ತಾ ಇದೆ. ಯುದ್ಧದಲ್ಲಿ ಮೆದುಳಿದ್ದರೆ ಯುದ್ಧ ಮಾಡೋಕ್ಕಾಗೋದಿಲ್ಲವಲ್ಲ. ಯುದ್ಧದಲ್ಲಿ ಬೇಕಾಗಿರ್ತಕ್ಕಂಥದ್ದು ಹೆಡ್ಡಿಗಿಂತ ಹೆಚ್ಚಾಗಿ ಸೋರ್ಡ್. ಅದಕ್ಕಾಗಿ ಅದನ್ನು ಒಪ್ಪ ಇಟ್ಟಿದ್ದಾನೆ. ಆಮೇಲೆ ಹೆಣನ ಅಡವಿ ತಳಿತಿರೆ. ಹೆಣಗಳ ಅಡವಿ ಬೆಳೀತಾ ಇದೆ. ಮಳೆ ಸುರಿದರೆ ಅಡವಿ ಬೆಳೆಯಬೇಕಲ್ಲ. ಅಂಥ ಸಂಗ್ರಾಮದ ಕಾರ್ಗಾಲ ಬಂದಿತು. ಭೀಷ್ಮಾರ್ಜುನರು ಪರಸ್ಪರ ಎದುರಾದರು ಅಂತ ಮುಂದೆ ಮತ್ತೂ ಅದ್ಭುತವಾಗಿ ಇದೇ ಯುದ್ಧದ ಇನ್ನೊಂದು ವರ್ಣನೆಯನ್ನು ಮಾಡ್ತಾನೆ. ಅದನ್ನು ನಾವು ಕಾಣಬಹುದು. ಕೊಯ್ದರು ಕೈದಣಿಯೇ ಹೊಕ್ಕೆರಗಿದರು ನಿಪ್ಪಸರದಲ್ಲಿ ಉರುಬಿಗೊಯ್ದರು ಕೈದಣಿಯೇ ಹೊಕ್ಕೆರಗಿದರು ನಿಪ್ಪರಸದಲ್ಲಿ ಮುಕ್ಕುರುಕಿದರು ತಲೆ ಮಿದುಳ ಜೊಂಡಿನ ಜುರಿತ ಜೋಡುಗಳ ತರಿದು ಬಿಸುಟರು ಖಗನಿಕರ ತಿರಿದು ಕಾಲನ ಬನಕೆ ರಕುತದ ಕೆರೆಯ ತುಬೆತ್ತಿದರು ಸೇವಣರಾಯರಾವುತರೋ. ಆ ಯುದ್ಧ ವೈರಿಗಳ ಬಲದ ಎದೆಯನ್ನು ಹರಿಯುವಂಥದ್ದು, ಅವರು ಹೆದರಿ ಬಿಲಸೇರುವಂಥದ್ದು. ಆ ಬಿಲಹರಿಯ ರಾಗದ ವೈಶಿಷ್ಟ್ಯವೇ ಅಂಥದ್ದಲ್ವ. ಆ ಚುರುಕುತನ, ಆ ಓಘ, ಆ ಲಾಗು, ಆ ಚಮತ್ಕಾರ. ಉರುಬಿ ಹೊಯ್ದರು, ಆರ್ಭಟ ಮಾಡಿ ಒಬ್ಬರ ಮೇಲೊಬ್ಬರು ಬೀಳ್ತಾರೆ. ಕೈದಣಿಯ ಹೊಕ್ಕೆರಗಿದರು, ಕೈ ಸೋಲುವವರೆಗೂ ಯುದ್ಧ ಮಾಡ್ತಾ ಇದ್ದಾರೆ. ನಿಪ್ಪಸರದಲ್ಲಿ ಮುಕ್ಕುರಿದರು, ಅಭಿಮಾನದಿಂದ ರೋಷದಿಂದ ಮತ್ತೆ ಮತ್ತೆ ಒಬ್ಬರನ್ನೊಬ್ಬರು ಉಸಿರು ಗಟ್ಟಿ ಹಿಡಿದು ಘರ್ಷಣೆ ಮಾಡ್ತಾ ಇದ್ದಾರೆ. ತಲೆ ಒಡೆದು ಮಿದುಳು ಈಚೆಗೆ ಬರಬೇಕು, ಆ ಮಿದುಳು ಕುಣಿದಾಡಿ ಘರ್ಷಣೆ ಮಾಡಬೇಕು. ಹಾಗೆ ಮತ್ತು ಪರಸ್ಪರ ಅಂಗೋಪಾಂಗಗಳನ್ನು ಕತ್ತರಿಸಿ ಪಕ್ಷಿಗಳಿಗೆ, ನಾಯಿ ನರಿಗಳಿಗೆ ವಿತರಣೆ ಮಾಡ್ತಾ ಇದ್ದಾರೆ. ಹೆಚ್ಚೇನು ಹೇಳುವುದು, ಕಾಲನ ಬನಕೆ ರಕುತದ ಕೆರೆಯ ತೂಬೆತ್ತಿದರು. ಯಮನಿಗೆ ಇರಿಗೇಷನ್ ಮಾಡಿಸ್ಕೊಳ್ಬೇಕು ಅಂತ ಅಪೇಕ್ಷೆಯಾಗಿದೆ. ವೆಟ್ಲ್ಯಾಂಡ್ ಇರಿಗೇಷನ್ ಅದು ಅದೇವ ಮಾತ್ರಕ ಅಂತ ಕರೀತಾರೆ. ಅಂದರೆ ಇರಿಗೇಟೆಡ್ ಲ್ಯಾಂಡ್ಸನ್ನು ಸಂಸ್ಕೃತದಲ್ಲಿ ಅದೇವ ಮಾತ್ರಕ ಅಂತ. ದೇವ ಮಾತ್ರಕ ಅಂದರೆ ಮಳೆಗೆ ಕಣ್ತೆರೆದು ಬಾಯಿ ಬಿಟ್ಟು ಕಾದಿರುವಂಥದ್ದು. ಕಾಲನ ಬನಕ್ಕೆ ರಕ್ತದ ಕೆರೆಯ ತೂಬನ್ನು ಎತ್ತುತ್ತಾ ಇದ್ದಾರೆ, ಕೆರೆ ಕಟ್ಟೆಯ ಕೋಡಿಯನ್ನು ಎತ್ತುತ್ತಾ ಇದ್ದಾರೆ. ಇಂಥ ಕೆಲಸವನ್ನು ಉಗ್ರೋಗ್ರವಾಗಿ ಭಟರು ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟಂತಾನೆ.
ಆಗ ಆ ಆನೆಗಳ ದಂಡು ಹೇಗಿತ್ತು ಅಂತ ಕವಿ ವರ್ಣನೆ ಮಾಡ್ತಾನೆ ನೋಡಿ. ಪಡೆಯೋ ಹೀನೆಂದುವಿನಿರುಳ ಮುಂಗುಡಿಯೋ ಮುಗಿಲೋ ಮದದ ದುಂಬಿಯ ಬಿಡು ಮದದ ವಾರಿಗಳೋ ಹೊಸ ಬಾರಾಶಿಯೋ. ಪಡೆಯೋ ಹೀನೆಂದುವಿನಿರುಳ ಮುಂಗುಡಿಯೋ ಮುಗಿಲೋ ಮದದ ದುಂಬಿಯೋ ಬಿಡು ಮದದ ವಾರಿಗಳೋ ಹೊಸವಾರಾಶಿಯೋ. ಮೇಳು ಅಡಸಿ ಪದಗತ ಧೂಳಿ ಮದವನು ಕುಡಿದು ಮದಧಾರೆ ರೇಣುವ ನಡಗಿಸಲು ಮದಧೂಳಿಗಳು ಹೆಣಗಿದವು ತಮ್ಮೊಳಗೆ. ಕುಮಾರವ್ಯಾಸ ಪ್ರೌಢದೇವರಾಯನ ಅಂದರೆ ಇಮ್ಮಡಿ ದೇವರಾಯ ಅಥವಾ ಪ್ರೌಢದೇವರಾಯ ಅಂತ ವಿಜಯನಗರದಲ್ಲಿ ಹೆಸರಾಗಿದ್ದಂಥ ರಾಜ, ಆ ಪ್ರೌಢದೇವರಾಯನ ಆಸ್ಥಾನದಲ್ಲಿ ಗಜಶಾಲಾಧ್ಯಕ್ಷನಾಗಿದ್ದ ಅಂತ ಕೂಡ ಒಂದು ಪ್ರತೀತಿ ಉಂಟು. ಆ ಕಾರಣದಿಂದಲೂ ಏನೋ ಇಡೀ ಕಾವ್ಯದಲ್ಲಿ ತುಂಬ ಆನೆಗಳ ವರ್ಣನೆ, ಗಜಯುದ್ಧದ ವರ್ಣನೆ ಅದ್ಭುತವಾಗಿ ಬರುತ್ತದೆ. ಆನೆಗಳು ಹೇಗಿದ್ದವು ಅಂದರೆ ಕಾಲು ಬೆರೆಸಿದ ನೀಲಗಿರಿಗಳ ದಾಳಿ, ನೀಲಾದ್ರಿ ನೀಲಮಲೆ ಅಂತೀವಲ್ಲ ನೀಲಗಿರಿ, ಅವುಗಳಿಗೆ ಕಾಲು ಬಂದು ಓಡಾಡಿದ್ರೆ ಹೇಗೋ ಹಾಗೆ ಯುದ್ಧರಂಗದಲ್ಲಿ ಓಡಾಡ್ತಾ ಇದ್ದುವು ಅಂತ ಹೇಳ್ಬಿಟ್ಟಂತಾನೆ. ಆ ಆನೆಗಳ ಪಡೆ ಹೇಗಿತ್ತು? ಪಡೆಯೋ ಹೀನೇಂದುವಿನಿರುಳ ಮುಂಗುಡಿಯೋ. ಹೀನೇಂದು ಅಂದರೆ ಅಮಾವಾಸ್ಯೆ, ಚಂದ್ರ ಇಲ್ಲದೆ ಇರ್ತಕ್ಕಂಥ ರಾತ್ರಿ. ಹೀನೇಂದುವಿನ ಇರುಳ ಮುಂಗುಡಿ, ಅಮಾವಾಸ್ಯೆಯ ಪ್ರೊಜೆಕ್ಷನ್ ಅದೋ ಅಥವಾ ಈ ಆನೆಗಳ ಗುಂಪು ಅಂತ. ಕಗ್ಗತ್ತಲೆ ಕಪ್ಪು ಆನೆಗಳು. ಮುಗಿಲೋ ಅಥವಾ ಅವುಗಳಿಗೆ ಮದಧಾರೆಗೆ ಆಕರ್ಷಿತವಾದಂಥ ತುಂಬಿಗಳ ಗುಂಪೋ ಅಥವಾ ಮೋಡವೋ. ಮುಗಿಲೋ ಮದದ ತುಂಬಿಯೋ ಬಿಡು ಮದದ ವಾರಿಗಳೋ ಹೊಸ ವಾರಾಶಿಯೋ. ಇನ್ನು ಮದಧಾರೆಯೋ ಅಥವಾ ಅದು ಹೊಸ ಸಮುದ್ರವೋ ಗೊತ್ತಾಗ್ತಿಲ್ಲ ಅಂತ. ಆನೆಯ ಮದಧಾರೆಗೆ ಬಂದ ತುಂಬಿಗಳ ಹಿನ್ನೆಲೆಯಾಗಿರುವ ಮದಧಾರೆ ಒಂದರಿಂದ ಒಂದಕ್ಕೆ ಕಾರಣಮಾಲಾಲಂಕಾರವಾಗಿ ರೂಪಕವನ್ನು ಉತ್ಪ್ರೇಕ್ಷೆಯನ್ನು ಉಲ್ಲೇಖವನ್ನು ಎಲ್ಲ ಸೇರಿಸಿ ವಿಚಿತ್ರವಾದ ಅಲಂಕಾರ ಪಾಕವನ್ನಾಗಿ ಮಾಡಿದ್ದಾನೆ ಇವನು. ಅಡಸಿ ಪದಹತ ಧೂಳಿ ಮದವನ್ನು ಕುಡಿದುದ ಮದಧಾರೆ ರೇಣುವ ನಡಗಿಸಲು. ಅವುಗಳ ಕಾಲು ಹೆಜ್ಜೆ ಇಟ್ಟಾಗ ಧೂಳು ಹೇಳ್ತಾ ಇದೆ, ಆ ಧೂಳನ್ನು ಮದಧಾರೆ ಅಣಗಿಸ್ತಾ ಇದೆ. ಹೀಗೆ ಮದಧಾರೆಗೂ ಧೂಳಿಗೂ ಸಂಘರ್ಷವಾಗ್ತಾ ಇದೆ. ಈ ಯುದ್ಧ ಅನ್ನೋದು ಬರೀ ಮನುಷ್ಯರ ಮಧ್ಯದಲ್ಲೆಲ್ಲ, ಆನೆಗಳ ಮಧ್ಯದಲ್ಲ, ಕುದುರೆಗಳ ಮಧ್ಯದಲ್ಲ, ರಥದ ಮಧ್ಯದಲ್ಲ, ಧೂಳಿ ಮದಧಾರೆಯ ಮಧ್ಯದಲ್ಲಾಗಿದೆ. ಮತ್ತು ಆ ಮದಧಾರೆ ಧೂಳಿಯನ್ನು ಅಡಗಿಸ್ತಾ ಇದ್ದರೆ ನಾನು ಮೇಲಕ್ಕೆ ಹಾರಬೇಕು ಅಂತ ಒಂದು ಧೂಳಿ ಇನ್ನೊಂದು ಧೂಳಿಯ ತಲೆ ಮೇಲೆ ಕಾಲಿಟ್ಟು ಅದು ಮೇಲಕ್ಕೆ ಹಾರುತ್ತಾ ಮದಧೂಳಿಗಳು ಹೆಣಗಿದವು ತಮ್ಮೊಳಗೆ. ಈ ಯುದ್ಧ ಯಾವ ಗ್ರಾಸ್ ರೂಟ್ ಲೆವೆಲ್ಗೆ ಹೋಗಿದೆ ಅನ್ನೋದನ್ನು ಕುಮಾರವ್ಯಾಸ ವರ್ಣಿಸ್ತಾನೆ. ಅಂದರೆ ಅವನ ಪ್ರತಿಭೆ ಎಂಥದ್ದು ಅಂತ. ಎಲ್ಲ ಬಿಟ್ಟು ಭಗವದ್ಗೀತೆ ಆದಮೇಲೆ ಯುದ್ಧಕ್ಕೆ ಯಾಕೆ ಬಂದು ನಿಲ್ಲಿಸಿದ್ದು ಅಂತ ಅಂದ್ಕೋಬಹುದು. ಯುದ್ಧ ಮಾಡಲಿ, ಯುದ್ಧೋನ್ಮುಖನಾಗಲಿ ಅರ್ಜುನ, ಕರ್ತವ್ಯ ಭ್ರಷ್ಟತೆ ಬೇಡ ಅಂತ ತಾನೆ. ಅದಕ್ಕಾಗಿ ಯುದ್ಧದ ವರ್ಣನೆ ಇರಲಿ, ಅಲ್ಲಿಂದ ಮುಗಿಸಿ ಯುದ್ಧೋತ್ಸಾಹದಲ್ಲಿ ನಾವಿರೋಣ. ಜಗದ್ ರಣಾಂಗಣದಲ್ಲಿ ಶಸ್ತ್ರಸನ್ಯಾಸ ಮಾಡುವ ಹೀನಾಯ ನಮಗೆ ಬೇಡ, ವೀರಸ್ವರ್ಗ ಪಡೆಯೋಣ ಅನ್ನುವ ದೃಷ್ಟಿಯಿಂದ ಈ ಕಂತಿಗೆ ಮಂಗಳ. ಓಂ ತತ್ಸತ್. ದುರಿತ ಹರವು ಅಕಟ
ಹರಿನಾಮವನು ನೆನೆಬವರು ಕಾಲಚಕ್ರದ ಜವನ ಬೇಗೆಯ ಜಣುಗಿಜಾರುವರು ಅಖಿಲ ಮಾನವರು. ಕವಿ ಕುಮಾರವ್ಯಾಸ ಸೂಕ್ತದ ಸವೆಯದ ಅಮೃತವನೊಲಿದು ಒಲಿದು ಸುಶ್ರವಣದಲ್ಲಿ ಕುಡಿ ಕುಡಿದು. ಕವಿ ಕುಮಾರವ್ಯಾಸ ಸೂಕ್ತದ ಸವೆಯದ ಅಮೃತವನು ಒಲಿದೊಲಿದು ಸುಶ್ರವಣದಲ್ಲಿ ಕುಡಿ ಕುಡಿದು ಪದವಿಯ ಪಡೆವುದೀ ಲೋಕ. ಪದವಿಯ ಪಡೆವುದು ಈ ಲೋಕ. ವೇದ ಪಾರಾಯಣದ ಫಲ ಗಂಗಾದಿ ತೀರ್ಥ ಸ್ನಾನ ಫಲ ವಜ್ರಾದಿ ತಪಸ್ಸಿನ ಫಲವು ಜ್ಯೋತಿಷ್ಠೋಮಯಾಗ ಫಲ. ಮೇದಿನಿಯ ನೊಲಿದಿತ್ತ ಫಲ ವಸ್ತ್ರಾದಿ ಕನ್ಯಾದಾನ ಫಲವಗುದು. ಆಧರಿಸಿ ಭಾರತದೊಳೊಂದಕ್ಷರವ ಕೇಳಿದರಿಗೆ ಆಧರಿಸಿ ಭಾರತದೊಳು ಒಂದಕ್ಷರವ ಕೇಳ್ದರಿಗೆ ವೇದ ಪಾರಾಯಣದ ಫಲ ಗಂಗಾದಿ ತೀರ್ಥ ಸ್ನಾನ ಫಲ ಕೃಚ್ಛ್ರಾದಿ ತಪಸ್ಸಿನ ಫಲ ಜ್ಯೋತಿಷ್ಠೋಮಯಾಗ ಫಲ. ಮೇದಿನಿಯ ನೊಲಿದಿತ್ತ ಫಲ ವಸ್ತ್ರಾದಿ ಕನ್ಯಾದಾನ ಫಲವಗುದು. ವೇದ ಪುರುಷನ ಸುತನ ಸುತನ ಸಹೋದರನ ಮೊಮ್ಮಗನ ಮಗನ ತಳೋದರಿಯ ಮಾತುಳನ ಮಾವನ ಅತುಳ ಭುಜ ಬಲದಿ ಕಾದಿಗಲಿದನ ಅಣ್ಣನ ಅವೂವೆಯ ನಾದಿನಿಯ ಜಠರದಲ್ಲಿ ಜನಿಸಿದ ಅನಾದಿ ಮೂರುತಿ ಸಲಗೋ ಗದುಗಿನ ವೀರ ನಾರಾಯಣ. ವೇದ ಪುರುಷನ ನಾರಾಯಣನ ಸುತನ ಬ್ರಹ್ಮನ ಸುತನ ನಾರದನ ಸಹೋದರನ ಮರೀಚಿಯ ಮೊಮ್ಮಗನ ಇಂದ್ರನ ಮಗನ ಅರ್ಜುನನ ತಳೋದರಿಯ ಸುಭದ್ರೆಯ ಮಾತುಳನ ಕಂಸನ ಮಾವನ ಜರಾಸಂಧನ ಅತುಳ ಭುಜಬಲನಿಕಾದಿಗಳಿದನ ಭೀಮನ ಅಣ್ಣನ ಧರ್ಮರಾಯನ ಅವ್ವೆಯ ಕುಂತಿಯ ನಾದಿನಿಯ ಜಠರದಲ್ಲಿ ದೇವಕಿಯ ಜಠರದಲ್ಲಿ ಜನಿಸಿದ ಕೃಷ್ಣ. ಅನಾದಿ ಮೂರುತಿ ಕೃಷ್ಣ ಸಲಗೋ ಗದುಗಿನ ವೀರ